ನಾಮಕ್ಕೆ ಸ್ತೋತ್ರವಾಗಲಿ. ನಾವೊಂದು ವಾಕ್ಯ ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ 19ರಿಂದ ಓದಿಕೊಳ್ಳೋಣ. ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದ ಆಗುವಂಥದ್ದು ಒಂದೂ ಇರುವುದಿಲ್ಲ ಅಂದನು. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮಿಂದ ಈ ದುರಾತ್ಮನನ್ನು ತೊಲಗಿಸಲಿಕ್ಕೆ ಯಾಕೆ ಆಗಲಿಲ್ಲ ಅಂತ ಶಿಷ್ಯರು ಕೇಳುವಾಗ, ನಿಮಗೆ ನಂಬಿಕೆ ಬೇಕು ಎಂದು ಹೇಳಿ ಲಾಸ್ಟ್ ಯೇಸುಸ್ವಾಮಿ ಹೇಳಿ ಮುಗಿಸ್ತಾ ಇದ್ದಾರೆ. ನಂಬಿಕೆ ಜೊತೆಯಲ್ಲಿ ಪ್ರಾರ್ಥನೆ, ಉಪವಾಸ, ಇವು ಮೂರು ನಿಮ್ಮಲ್ಲಿದ್ದರೆ ನಿಮ್ಮಿಂದ ಆಗದ ಕಾರ್ಯವೂ ಒಂದು ಇಲ್ಲ. ಹಲ್ಲೆಲೂಯಾ. ವಿಶ್ವಾಸ, ಉಪವಾಸ, ಪ್ರಾರ್ಥನೆ, ಈ ಮೂರು ನಿಮ್ಮಲ್ಲಿದ್ದರೆ ನಿಮ್ಮ ಕೈಯಿಂದ ಆಗದಂಥದ್ದು ಒಂದೂ ಇರುವುದಿಲ್ಲ. ಹಲ್ಲೆಲೂಯಾ. ನಿಮ್ಮ ಕೈಯಿಂದ ಆಗದು ಒಂದು ಇರುವುದಿಲ್ಲ, ಎಲ್ಲವೂ ನಿಮ್ಮ ಕೈಯಿಂದ ಸಾಧ್ಯ. ನಂಬಿಕೆ, ಉಪವಾಸ, ಪ್ರಾರ್ಥನೆ, ಮೂರು ನಮ್ಮಲ್ಲಿದ್ದರೆ ನಮ್ಮಿಂದ ಎಲ್ಲ ಸಾಧ್ಯ. ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. How sweet the name of Jesus when I meditate upon. How sweet the name of Jesus when I meditate upon. His name is sweeter to me. Taste and see the Lord is good. His name is sweeter to me. Taste and see the Lord is good. Jesus is my foundation, fullness of peace and joy. I found in Jesus only, fullness of peace and joy. I found in Jesus only. ಎಷ್ಟು ಮಧುರವೆನಗೆ ಯೇಸು ಸುನಾಮದಲ್ಲಿ, ಎಷ್ಟು ಮಧುರವೆನಗೆ ಯೇಸು ಸುನಾಮದಲ್ಲಿ. ಧ್ಯಾನಿಸುವಾಗ ಎಲ್ಲ ರುಚಿಸಿ ನೋಡುವೆನು. ಧ್ಯಾನಿಸುವಾಗ ಎಲ್ಲ ರುಚಿಸಿ ನೋಡುವೆನು. ಧ್ಯಾನಿಸುವಾಗ ಎಲ್ಲ ರುಚಿಸಿ ನೋಡುವೆನು. ಎಷ್ಟು ಮಧುರವೆನಗೆ. ಹಲ್ಲೆಲೂಯಾ. ಓ ಕರ್ತನಾದ ದೇವರೇ, ನಿಮಗೆ ವಂದನೆಯಪ್ಪ. ಎಷ್ಟು ಮಧುರ ಯೇಸು ಸುನಾಮ. ಹಲ್ಲೆಲೂಯಾ. ಧ್ಯಾನಿಸುವಾಗವೆಲ್ಲ ಅದನ್ನು ರುಚಿಸಿ ನೋಡಿ ಅದಿನ್ನೂ ಮಧುರವಾಗಿರೋದಕ್ಕಾಗಿ ಅಪ್ಪ, ನಾವಿನ್ನೂ ಅತಿ ಹೆಚ್ಚಾಗಿ ನಿಮ್ಮ ವಾಕ್ಯವನ್ನು, ನಿಮ್ಮ ನಾಮವನ್ನು ರುಚಿಸಿ ನೋಡುವಂತೆ ನಮಗೆಲ್ಲರಿಗೂ ಸಹಾಯ ಮಾಡು ಕರ್ತನೇ. ನೀವೆಷ್ಟೊಂದು ಅದ್ಭುತವಾಗಿ ನಮ್ಮನ್ನು ನಡೆಸುವ ದೇವರಾಗಿದ್ದೀರಾ. ಈ ಭೂಮಿಯಲ್ಲಿ ನಾವು ಬದುಕುವುದಕ್ಕೋಸ್ಕರ ನಮಗೆ ಮುಂಚಿತವಾಗಿ ಈ ಭೂಮಿಯಲ್ಲಿ ಕರ್ತನೆ ಎಲ್ಲವನ್ನು ಸೃಷ್ಟಿ ಮಾಡಿ ನಮಗಾಗಿ ಎಲ್ಲವನ್ನು ಸಿದ್ಧಪಡಿಸಿ ನಮಗೋಸ್ಕರ ಎಲ್ಲವನ್ನು ಉಂಟು ಮಾಡಿದ ಸರ್ವಶಕ್ತನಾದ ರಾಜಾದಿರಾಜನಾದ ಮಹಿಮೆಯುಳ್ಳ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಆದರೂ ದೇವರೇ, ಮತ್ತೆ ನಮ್ಮನ್ನು ಸೃಷ್ಟಿ ಮಾಡುವಾಗಲೂ ಪಾಪ ಮಾಡಿದ ಮನುಷ್ಯರನ್ನು ದೇವರೇ ಬಿಟ್ಟು ಬಿಡಲೆಲ್ಲನೂ ನೆನೆಸಿಕೊಳ್ಳದೆ ಕರ್ತನೆ ಬಿಡಬಾರದು ಅಂತ ಹೇಳಿ ಈ
ಭೂಮಿಗೆ ದೇವರೇ ಬರೀ ಒಂದು ಮನುಷ್ಯನ ರೂಪದಲ್ಲಿ ಕರ್ತನೆ ಕಷ್ಟವನ್ನು ಸಹಿಸಿಕೊಳ್ಳಲಿಕ್ಕಾಗಿ ಈ ಭೂಮಿಗೆ ಬಂದ ನಿಮ್ಮ ಪ್ರೀತಿಗಾಗಿ ವಂದನೆಯಪ್ಪ. ಎಷ್ಟು ಮಧುರ ನಿಮ್ಮ ನಾಮ, ನಮಗೋಸ್ಕರ ಮಾಡಿದ ತ್ಯಾಗ, ನಮಗೋಸ್ಕರ ಮಾಡಿದ ನಿಮ್ಮ ಪ್ರತಿಯೊಂದು ಕಷ್ಟಗಳನ್ನು ನೋಡಿದರೆ ಅಪ್ಪ ನಿಮ್ಮ ನಾಮ ಎಷ್ಟು ಮಧುರ ನಮಗೆ. ನೀವು ಎಷ್ಟೊಂದು ಅದ್ಭುತ ಮಂತ್ರಿ, ನೀವು ಎಷ್ಟೊಂದು ಪ್ರೀತಿ ಸ್ವರೂಪನು ನೀವು. ನಿಮ್ಮ ಕರುಣೆಗಾಗಿ ವಂದನೆ, ನಿಮ್ಮ ಮಮತೆಗಾಗಿ ವಂದನೆ, ನಿಮ್ಮ ದಯೆಗಾಗಿ ವಂದನೆ, ನಿಮ್ಮ ಪ್ರಾಣ ತ್ಯಾಗಕ್ಕಾಗಿ ವಂದನೆ, ನಮಗೋಸ್ಕರ ಸಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೇ. ನೀವು ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ ದೇವರೇ. ನಿಮ್ಮ ವಾಕ್ಯದಿಂದ ದೇವರೇ ನೀವು ಇವತ್ತು ಮಾತಾಡು ಕರ್ತನೇ. ಇವತ್ತು ಅನೇಕರು ಕರೆಯುವಾಗಲೂ ದೇವರೇ ನೀವು ಇವತ್ತು ಬಂದಿದ್ದೀರಲ್ಲಪ್ಪ. ಮನುಷ್ಯರನ್ನು ಕರೆದು ಅವರಿಗೆ ಬರ್ಲಿಕ್ಕೆ ಸಮಯ ಸಿಗ್ಲಿಲ್ಲ, ಅದರ ರಾಜಾದಿ ರಾಜನೇ ಓ ದೇವರೇ, 2-3 ಜನ ನನ್ನ ಹೆಸರು ನಿಮಿತ್ತವ ಎಲ್ಲಿ ಕೂಡಿ ಬರುತ್ತೀರೋ ಅವರ ನಡುವೆ ನಾನಿದ್ದೀನೆಂದು ಹೇಳುವ ನಿಮ್ಮ ಸಾನ್ನಿಧ್ಯಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ ಕರ್ತನೇ. ನಿಮ್ಮ ಸಾನ್ನಿಧ್ಯವನ್ನು ವಹಿಸುತ್ತೇನೆ, ನಿಮ್ಮ ಅಗ್ನಿ ಆತ್ಮನನ್ನು ವಹಿಸುತ್ತೇನೆ, ನಿನ್ನ ಅಭಿಷೇಕದ ಬೆಂಕಿಯನ್ನು ವಹಿಸುತ್ತೇನೆ. ಮನುಷ್ಯ ಮಾತ್ರದ ಸಂಗಡದಲ್ಲ ಕರ್ತನೆ, ಓ ಪರಲೋಕ ದೂತರ ಸಂಗಡ, ಪವಿತ್ರಾತ್ಮನ ಸಂಗಡ. ಓ ನಾವು ಈ ಸಮಯದಲ್ಲಿ ಚೇಂಜ್ ಆಗಲಿ, ನಮ್ಮ ಎಲ್ಲ ಅಟ್ಮಾಸ್ಫಿಯರ್ ಚೇಂಜ್ ಆಗಲಿ, ಎಲ್ಲ ಅಂಧಕಾರ ಶಕ್ತಿಗಳ ಕ್ರಿಯೆಗಳು ಕೂಡ ಲಯವಾಗಲಿ, ತಡೆಗಟ್ಟುವ ದುರಾತ್ಮನ ಮಂಡಲಗಳು ನೀಗಿ ಹೋಗಲಿ, ವಾಯುಮಂಡಲ ಸೇನೆಗಳು ಯೇಸು ನಾಮದಲ್ಲಿ ನಿರ್ಮೂಲವಾಗಿ ಹೋಗಲಿ. ದೇವದೂತರುಗಳು ಎಲ್ಲ ಜಾಗಗಳಲ್ಲಿ ನಿಂತಿರಲಿ. ವಾಕ್ಯದ ಮೂಲಕ ಮಾತಾಡುವ ಅಗ್ನಿ, ಪವಿತ್ರಾತ್ಮರ ಮೂಲಕವಾಗಿ ಇಳಿದು ಬರುವ ಅಗ್ನಿ ಈ ಸಮಯದಲ್ಲಿ ನಿಂತಿರಲಿ. ಓ ಎಲ್ಲ ಅಟ್ಮಾಸ್ಫಿಯರ್ ಶುದ್ಧಿಯಾಗಲಿ. ಓ ದೇವರಾತ್ಮನು 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 ಪರಿಪೂರ್ಣ ಕಂಡು ಪರಿಪೂರ್ಣ ಅಥಾರಿಟಿ ಬಾಬಾ ದೇವರ ಕೈಗಳಲ್ಲಿ ಒಪ್ಪಿಸುತ್ತೇನೆ. ಪರಲೋಕದ ಚಿತ್ತ ಮಾತ್ರ ನೆರವೇರಲಿ. ಮಕ್ಕಳು ದೇವರೇ ಅಷ್ಟು ದೂರದಿಂದ ಬಂದಿದೆ ಅಪ್ಪ ದೇವರೇ, ಸುಮ್ಮನೆ ಸಮಯ ಕಳ್ಕೊಂಡು ಹೋಗದಂತೆ ದೇವಾ ನೀವು ಮಾತಾಡು ದೇವರೇ. 2 ದಿವಸ ಮಕ್ಕಳು ಕೂಡಿ ಪ್ರಾರ್ಥನೆ ಮಾಡಿದು ಕೇಳಿದು ಎಲ್ಲ ಒಂದು ಅಗ್ನಿ ಆಗಲಿಕ್ಕೆ, ಮಕ್ಕಳನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಅದು ಪ್ರಯೋಜನವಾಗಲಿ ಅಪ್ಪ ಕರ್ತನೆ. ನಿಮ್ಮ ನಾಮಕ್ಕೆ ಮಹಿಮೆಯಾಗುವಂತೆ ಈ ಸಮಯವನ್ನು ನೀವು ತೆಗೆದುಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲವೂ ಕರಗಳಲ್ಲಿ ಸಮರ್ಪಿಸುತ್ತೇನಪ್ಪ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ ಆಮೆನ್. ನಮ್ಮ ಪ್ರಾರ್ಥನೆ ಕೇಳಿ ದೇವರಿಗೊಂದು ಸ್ತೋತ್ರ ಹೇಳೋಣ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಬಲ ಹೋಗುವಾಗ ಪವಿತ್ರಾತ್ಮನು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯ. ನೋಡಿ, ಈ ದಿನದಲ್ಲಿ ಯೇಸು ನಮ್ಮನ್ನು ಇಲ್ಲಿ ಎಲ್ಲರನ್ನೂ ಸೇರಿಸಿದ್ದಾರೆ. ಹಲ್ಲೆಲೂಯ. ಕರ್ತನಿಗೆ ಈ ದಿನ ಬಗ್ಗೆ ಒಂದು ಉದ್ದೇಶ ಇದೆ. ಹಲ್ಲೆಲೂಯ. ಮಿಷನರಿಗಳಾಗಬೇಕು, ಪ್ರಾರ್ಥನೆ ಮಾಡಬೇಕು, ದೇವರಿಗಾಗಿ ಉಪಯೋಗಿಸಲ್ಪಡಬೇಕಂದೇಳಿ ಈ ಕೂಟ ಇಟ್ಟಿರುವಾಗ ನಮ್ಮ ಮೈಂಡಲ್ಲಿ ಒಂದು ಆಲೋಚನೆ ಇರಲಿ. ದೇವರೇ, ಈ ವರ್ಷ ಹೋದ ವರ್ಷ ಕಳೆದೋಗಿತ್ತಾರೆ, ಈ ವರ್ಷ ಕಳೆದೋಗಬಾರ್ದಂದೆ. ಹಲ್ಲೆಲೂಯ. ಹಲ್ಲೆಲೂಯ. ಉಪಯೋಗ ಆಗಬೇಕಂದೆ. ಹಲ್ಲೆಲೂಯ. ಹೋದ ಸಲ ಹೇಳುವಾಗ ಹೇಳಿದ್ರಲ್ಲ, ಕಲ್ಲೆತ್ತಿ ಎಸ್ದು ಲಾಸ್ಟ್ ಏನು ಮಾಡಿದೆ, ಬೆಲೆ ಇರುವುದು ಎತ್ತಿ ಎಸ್ದ ಹಾಗೆ ಕೇರ್ಲೆಸ್ ಆಗಿ ಈ ವರ್ಷ ಬಿಡದಂದೆ ನೀವು ಪ್ರಾರ್ಥನೆಯೊಂದಿಗೆ ಕೂತ್ಕೊಳ್ಳಿ. ಹಲ್ಲೆಲೂಯ. ಇವರು ಏನಾದರೂ ಹೇಳ್ತಾರೆ ಅಂತ ಯೋಚನೆ ಮಾಡಬೇಡಿ. ನೀವು ಪ್ರೇಯರ್ ಮಾಡಿ ನಿಮಗಾಗಿರೋ ದೇವರು ಕೊಡ್ತಾರೆ. ಹಲ್ಲೆಲೂಯ. ಪರ್ಸನಲ್ ಆಗಿರುತ್ತೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರು ಕೊಟ್ಟಿರುವಾಗ ಹಲ್ಲೆಲೂಯ, ಈ ವರ್ಷ ನಮಗೆ ಕೊಟ್ಟಿದ್ರೆ ಈ ವರ್ಷ ಕೈಯು ಕಾಲು ಮೈಂಡು ಏನೇನು ನಮಗೆ ಆರೋಗ್ಯವಿದೆಯೋ ಎಲ್ಲ ಉಪಯೋಗಿಸ್ಕೋಬೇಕು. ಯಾರಿಗಾಗಿ? ದೇವರಿಗಾಗಿ. ಹಲ್ಲೆಲೂಯ. ಅದಕ್ಕಾಗಿ ಈ ಕೂಟ. ಹಲ್ಲೆಲೂಯ. ಯಾಕೆ ಕೂಟ ಅಂದರೆ ನಾವು ಒಂದು ಬೆಂಕಿಯಾಗಿ ದೇವರಿಗಾಗಿ, ದೇವರು ಏನು ಇಷ್ಟಪಡ್ತಾರೆ ಅದಕ್ಕಾಗಿ ಬಿಟ್ಟು ಕೊಡ್ಲಿಕ್ಕಾಗಿ. ಹಲ್ಲೆಲೂಯ. ದೇವರು ಏನು ಹೇಳ್ತಾರೆ ಅಂತ ಕೇಳಿಸಿಕೊಳ್ಳಿಕ್ಕೆ ಈ ದಿನಗಳು. ಅದರಿಂದ ನೋಡಿ, ವಾಕ್ಯ ಹೇಳ್ತಾ ಇದೆ, ನಿಮಗೂ ಒಂದು ಅಸಾಧ್ಯ ಆಗಿರಬೇಕಾದ್ರೆ ಏನು ಮಾಡಬೇಕಂದು ವಾಕ್ಯದಲ್ಲಿ ನಾವು ಓದಿ ಕೇಳಿಸ್ಕೊಂಡಿದ್ದೀರಾ. ಮೂರ್ಛ ರೋಗಿಯನ್ನು ಸ್ವಸ್ಥ ಮಾಡ್ಲಿಕ್ಕೆ ಹೋಗುವಾಗ ಆ ಮನುಷ್ಯನಿಗೆ ಸ್ವಸ್ಥ ಆಗಲಿಲ್ಲ. ಮೂರ್ಛ ರೋಗಿಗೆ ಶಿಷ್ಯರಿಗೆ ಹೇಳಿದೆ, ಸ್ವಲ್ಪ ವಾಸಿ ಮಾಡಿ ಕೊಡಪ್ಪ ಅಂತ ಹೇಳಿದ್ರೆ ಅವರೆಲ್ಲ ಹೇಳಿದ್ರೆ ಈ ಮೂರ್ಛ ರೋಗಿಯಲ್ಲಿದ್ದ ದುರಾತ್ಮ ಹೊರಟು ಹೋಗಲಿಲ್ಲ. ಹಲ್ಲೆಲೂಯ. ಆಮೇಲೆ ಯೇಸು ಸ್ವಾಮಿ ಬರುವಾಗ ಸ್ವಲ್ಪ ಅವರನ್ನು ಗೆದರಿಸಿಕೊಂಡು ಮತ್ತೆ ಆ ದೆವ್ವಕ್ಕೆ ಅಪ್ಪಣೆ ಕೊಟ್ಟಿದೆ, ಆ ಬಾಧೆ ಬಿಟ್ಟು ಹೋಯಿತು. ಆವಾಗ ಶಿಷ್ಯರು ಯೇಸು ಸ್ವಾಮಿ ಹತ್ರ ಹೋಗಿ ಕೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಯಾಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ? ಸ್ತೋತ್ರ. ಹಲ್ಲೆಲೂಯ.
ಕರ್ತನ ಹೇಳ್ತಾರೆ, ನಂಬಿಕೆಯಿಂದ ನೀವು ಹೇಳಿದ್ರೆ ಎಲ್ಲ ಆಗುತ್ತೆ. ಹಲ್ಲೆಲೂಯಾ. ಮಾರ್ಕ್ 9:29 ಇದೆ, ಆದರೆ ಮತ್ತಾಯನ ಸುವಾರ್ತೆಯಲ್ಲಿ ಇಲ್ಲ. ನೋಡಿರಿ, ಅದರಲ್ಲಿ 3 ವಿಷಯ ಇದೆ ನೋಡಿ. ನಂಬಿಕೆ, ಉಪವಾಸ, ಪ್ರಾರ್ಥನೆ. ಹಲ್ಲೆಲೂಯಾ. ತಮಿಳಲ್ಲಿದೆ, ನಂಬಿಕೆ, ಉಪವಾಸ, ಪ್ರಾರ್ಥನೆ. ಇದು 3 ಇದ್ರೆ ಏನ್ ಮಾಡ್ಲಿಕ್ಕಾಗುತ್ತೆ ಅಂತ ಬರೆದಿದೆ ಇಲ್ಲಿ. ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು, ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದಾಗದಂಥದ್ದು ಒಂದು ಇರುವುದಿಲ್ಲ ಅಂದನು. ನಿಮ್ಮ ಕೈಯಿಂದಾಗದಂಥದ್ದು ಒಂದು ಇಲ್ಲ. ಹಲ್ಲೆಲೂಯಾ. ಅಂದ್ರೆ ಎಲ್ಲ ನಿಮ್ಮಿಂದ ಆಗುತ್ತೆ. ಹಲ್ಲೆಲೂಯಾ. ನಂಬಿಕೆ, ಉಪವಾಸ, ಪ್ರಾರ್ಥನೆ. ಅನೇಕರು ಇದರೊಳಗಡೆ ಇರೋದ್ರಲ್ಲಿ ಕೆಲ ವಿಷಯಗಳಲ್ಲಾದರೂ ನೀವು ಯೋಚನೆ ಮಾಡ್ತಾ ಇರ್ಬೋದು, ನನ್ನ ಈ ವಿಷಯಕ್ಕೆ ಏನು ಮಾಡಲಿ, ನನ್ನ ಈ ವಿಷಯಕ್ಕೆ ಏನು ಉತ್ತರ, ಇದೆಷ್ಟೇ ಮಾಡಿದ್ರು ಹೋಗ್ತಾ ಇಲ್ಲಲ್ಲ, ಪರಿಹಾರ ಆಗ್ತಾ ಇಲ್ಲಲ್ಲ ಅಂತ ಯಾರಾದರೂ ಇಲ್ಲಿ ಕೂತ್ಕೊಂಡಿದ್ರೆ ದೇವರಾತ್ಮ ಹೇಳ್ತಾ ಇದೆ, ನಂಬಿಕೆ ಇಡು, ನೀವು ನಂಬುವುದಂದೇ ಆಗುತ್ತೆ. ಹಲ್ಲೆಲೂಯಾ. ಮತ್ತೆ ಉಪವಾಸ ಪ್ರಾರ್ಥನೆಯನ್ನು ಮಾಡು. ಉಪವಾಸ ಮಾಡಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸು, ನಿಮ್ಮ ಕಾರ್ಯ ಸಕ್ಸಸ್ ಆಗುತ್ತೆ. ಕಾರಣ ದೇವರ ವಾಕ್ಯ ಇದೆ, ಉಪವಾಸ ಪ್ರಾರ್ಥನೆ ನಂಬಿಕೆ ಇರುವ ಮಕ್ಕಳಿಗೆ ಕೈಯಿಂದ ಆಗುವಂತ ಕೆಲಸಗಳು ಯಾವುದೂ ಇಲ್ಲ. ಹಲ್ಲೆಲೂಯಾ. ಲೋಕನ ಸುವಾರ್ತೆ 11:1. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಹಲ್ಲೆಲೂಯಾ. ಫಸ್ಟ್ ಏನ್ ಹೇಳಿದೆ? ಆತನು ಒಂದು ಸ್ಥಳದಲ್ಲಿ ಪ್ರಾರ್ಥನಾ ಮಾಡಿ ಮುಗಿಸಿದ ಮೇಲೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಪ್ರಾರ್ಥನಾ ಮಾಡಿ ಮುಗಿಸುವಾಗ ಶಿಷ್ಯರು ಹೋಗಿ ಕೇಳ್ತಾ ಇದ್ದಾರೆ, ನಮಗೂ ಕೂಡ ಪ್ರಾರ್ಥನಾ ಮಾಡಲಿಕ್ಕೆ ಕಲಿಸಬಹುದಾಗಿ. ಹಲ್ಲೆಲೂಯಾ. ಕಾರಣ ಏನು? ಪ್ರಾರ್ಥಿಸುವ ದೇವರ ಹತ್ರ, ಈಗ ಗೊತ್ತಿರುವವರಿಗೆ ಹತ್ರನೇ ಕೇಳಿದರೆ ಆ ವಿಷಯ ಕಲಿಸಿಕೊಡೋದು. ನೋಡಿ, ಅಲ್ಲಿ ಯೇಸು ಸ್ವಾಮಿ ಹತ್ರ ಹೋಗಿ ಕೇಳ್ತಾ ಇದ್ದಾರೆ, ನಮಗೂ ಕೂಡ ಪ್ರಾರ್ಥನೆ ಕಲಿಸಿಕೊಡಿ. ಯಾಕಂದ್ರೆ ಈಗ ನಮಗೂ ಕೂಡ ಯಾರಿಗೆ ಕೇಳಬಹುದು, ಎಲ್ಲವನ್ನು ನಾವೀ ಚರ್ಚಿ ಬಂದು ಪ್ರಾರ್ಥನೆ ಮಾಡಿ ದೇವರ ಭಯಭಕ್ತಿಯಲ್ಲಿ ಸೇವೆ ಮಾಡಬೇಕು. ಇಲ್ಲಂದ್ರೆ ಸುಮ್ಮನೆ ವಿಶ್ವಾಸಿಯಾಗಿ ಚರ್ಚಿಗೆ ಬಂದರೂ ಕೂಡ ನಮ್ಮ ರೋಲ್ ಮಾಡೆಲ್ ಯಾರಾಗಿದ್ದಾರೆ? ಸೇವಕರ ಅಲ್ಲ, ಇನ್ನು ಯಾರೋ ಕೊಯರ್ ಟೀಮಲ್ಲಿರೋರ ಅಲ್ಲ, ಇನ್ನು ಯಾರೋ ಸ್ವಲ್ಪ ದುಡ್ಡಿರೋರ, ಅದು ಫಿಲಮ್ ಆಕ್ಟರ್ಗಳ? ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮ ರೋಲ್ ಮಾಡೆಲ್ ಆಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಏನ್ ಮಾಡಿದಾರೋ ಅದನ್ನು ನಾವು ಮಾಡೋದಾದರೆ, ಕರ್ತನಾದ ಯೇಸು ನಮಗೆ ಹೇಳ್ತಿದ್ದಾರೆ, ನಿಮ್ಮ ಕೈಯಿಂದ ಆಗದಂಥದ್ದು ಯಾವುದು ಇರುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಕೈಯಿಂದ ಆಗದಂಥದ್ದು ಯಾವುದೂ ಇಲ್ಲ. ಹಲ್ಲೆಲೂಯಾ. ಅದು ಯಾರು ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ಹೇಳಿಕೊಡ್ತಾರೆ. ಹಾಗಾದ್ರೆ ಯೇಸು ಸ್ವಾಮಿ ಹೇಗೆಲ್ಲ ನಮಗೆ ಒಂದು ಮಾದರಿ ತೋರಿಸ್ತಾ ಇದೆ ಅಂತ ನಾವು ನೋಡಿಕೊಳ್ಳೋಣ. ಲೂಕನ ಸುವಾರ್ತೆ 3:21-22. ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮಗೆ ಮಾಡೆಲ್ ಆಗಿರುವಾಗ ಯೇಸು ಸ್ವಾಮಿ ಮಾಡಿದನ್ನು ನಾವು ಮಾಡಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಈಗ ಏನ್ ಮಾಡಿದ್ದಾರೆ? ಫಸ್ಟ್ ಕೆಳಗಡೆ ಇರೋ ವಾಕ್ಯ ಓದಿ ನೋಡಿ. ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ 30 ವರ್ಷದವನಾಗಿದ್ದನು. ಹಲ್ಲೆಲೂಯಾ. ಯೇಸು ಸ್ವಾಮಿ 30 ವಯಸ್ಸಲ್ಲಿ ಈಗ ನೋಡಿ ತನ್ನ ಸೇವೆ ಶುರು ಮಾಡ್ತಾ ಇದೆ. ಶುರು ಮಾಡುವಾಗ ದೀಕ್ಷಾಸ್ನಾನ ಮಾಡ್ತಾ ಇದ್ದಾರೆ. ಯೇಸು ಸಹ ದೀಕ್ಷಾಸ್ನಾನ ಮಾಡಿಸಿಕೊಂಡು ಏನ್ ಮಾಡ್ತಾ ಇದ್ದಾರೆ? ಪ್ರಾರ್ಥನೆ ಮಾಡುತ್ತಾ ಇರೋದ್ರಲ್ಲಿ. ಹಲ್ಲೆಲೂಯಾ. ಈಗ ಈ ಭೂಮಿಯಲ್ಲಿ ಎಲ್ಲದಕ್ಕಿಂತ ಕಡಿಮೆ ಪ್ರೇಯರ್ ಮಾಡಬೇಕಂದ್ರೆ ಯೇಸು ಸ್ವಾಮಿನೇ. ಯಾಕಂದ್ರೆ ಅವರ ದೇವರು. ಅವ್ರು ಯಾಕೆ ಪ್ರೇಯರ್ ಮಾಡ್ತಾರೆ? ಅವ್ರು ನಮಗೆ ಮಾದರಿ ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ದೀಕ್ಷಾಸ್ನಾನ ಮಾಡಿಸಿಕೊಂಡು ಬಂದು ಯೇಸು ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿರಿ, ಪ್ರತಿಯೊಂದು ಕಾರ್ಯದಲ್ಲೂ ಮುಖ್ಯ ಸ್ಥಾನ ಪ್ರಾರ್ಥನೆಗೆ ಕೊಡೋ ಒಂದು ಯೇಸುವನ್ನೇ ನಮಗೆ ನೋಡಬಹುದು. ಹಲ್ಲೆಲೂಯಾ. ನಮ್ಮ ರೋಲ್ ಮಾಡೆಲ್ ಯೇಸು ಸ್ವಾಮಿ ಆಗಿದ್ರೆ ಇವತ್ತು ನಾವೊಂದು ತೀರ್ಮಾನ ಮಾಡಬೇಕು, ಪ್ರತಿಯೊಂದು ವಿಷಯಕ್ಕೂ ಪ್ರೇಯರ್ ಮಾಡಬೇಕು. ಹಲ್ಲೆಲೂಯಾ. ದೀಕ್ಷಾಸ್ನಾನ ಮಾಡಿಸ್ಕೊಂಬಂದ, ಆಯ್ತು ಸ್ವಾಮಿ ನಮ್ಮ ದೀಕ್ಷಾಸ್ನಾನ ಆಯ್ತು ಹೋಯ್ತು ಅಂದ್ಬಿಟ್ಟು ಹೋಗುದಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವಾಗ ಅಲ್ಲಿ ಮುಗಿದೋಗಿಲ್ಲ, ಸ್ವರ್ಗ ತೆರೆಯುತ್ತಾ ಇದೆ. ಹಲ್ಲೆಲೂಯಾ.
ನಾವು ಕೂಡ ಕೆಲ ವಿಷಯಗಳ ಮಧ್ಯೆ ನಮಗೆ ಮುಂದಕ್ಕೊಂದು ಸ್ಟೆಪ್ ಇದೆ. ಅದು ಎಲ್ಲಿ ಮಿಸ್ಟೇಕ್ ಆಗೋದಂದ್ರೆ, ನಾವು ಈ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಮುಗಿದೋಯ್ತಾ, ನಮ್ದು ಪ್ರೇಯರ್ ಅಲ್ಲಿ ಮುಗಿದೋಯ್ತು. ಆದ್ರೆ ಅಲ್ಲಿ ಪ್ರೇಯರ್ ಶುರು ಮಾಡಿದರೆ ನೆಕ್ಸ್ಟ್ ಲೆವೆಲ್ ಪರಲೋಕ ತೆರೆದು ಮಾತಾಡ್ಲಿಕ್ಕಾಗಿ ದೇವರಿರ್ತಾರೆ. ಹಲ್ಲೆಲೂಯ. ನೋಡಿ, ಪ್ರಾರ್ಥನೆಗಾಗಿ ಮಾದರಿ ತೋರಿಸುವ ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿ ಫಸ್ಟ್ ಬರುವಾಗಲೂ ಆವಾಗಲೂ ಸೇವೆ ಶುರು ಮಾಡಿಲ್ಲ. ಶುರು ಮಾಡಕ್ ಮುಂಚೆ 30 ವಯಸ್ಸಲ್ಲಿ ಯೇಸು ಸ್ವಾಮಿ ಮತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಪ್ರಾರ್ಥನೆಯ ಮುಖ್ಯ ಸ್ಥಾನ, ಪ್ರಾರ್ಥನೆಗೆ ಎಷ್ಟು ಪ್ರಾಮುಖ್ಯವಾಗಿದೆ ಅಂತ ನೀವು ಅರ್ಥ ಮಾಡಿ ನೋಡಿ. ನಮ್ಮ ಜೀವನದಲ್ಲಿ ಯಾಕಿದಾಗ್ತಾ ಇಲ್ಲ, ಯಾಕೆ ನಮಗೆ ಈ ಥರ ತೊಂದರೆಗಳು ಅಂತ ಹೇಳಿದ್ರೆ ಪ್ರಾರ್ಥನೆಯ ಕೊರತೆ. ಹಲ್ಲೆಲೂಯ. ಪ್ರಾರ್ಥಿಸೋ ದೇವರ ಮಕ್ಕಳಿಗೆ ನೋಡಿ, ದೀಕ್ಷಾಸ್ನಾನ ಮಾಡಿದೆ, ದೇವರು ಹೇಳಿದ ಆಜ್ಞೆನೇ ಅನುಸರಿಸಿರೋದು. ಈಗ ಈ ಕಡೆ ಬಂದ್ಬಿಟ್ಟಿದೆ, ದೀಕ್ಷಾಸ್ನಾನ ಮಾಡಿ ಆಯ್ತು, ಬಂದುಬಿಟ್ಟು ಯೇಸು ಸ್ವಾಮಿ ತನ್ನ ಪಾಡಿಗೆ ಹೋಗ್ಲಿಲ್ಲ, ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯ. ನಾವು ಅನೇಕ ದಿವಸಗಳು ಭಾನುವಾರ ಆಲಯದಲ್ಲಿ ಬಂದು ಪ್ರಾರ್ಥನೆ ಮುಗಿಸ್ಕೊಂಡು ಹೋದ್ರೆ ನಮ್ದು ಒಂದು ವಾರದ ಪ್ರಾರ್ಥನೆ ಒಂದು ಮುಗಿದೋಗಿದಂಗೆ. ಹಲ್ಲೆಲೂಯ. ಆದರೆ ಆಮೇಲೆ ಪ್ರೇಯರ್ ಮಾಡುವಾಗಲೇ ಸ್ವರ್ಗ ತೆರೆಯೋದು ಕಾಣಿಸೋದು. ಹಲ್ಲೆಲೂಯ. ಪ್ರಾರ್ಥನೆ ಮುಗೀತಾ ಇಲ್ಲ, ಪ್ರಾರ್ಥನೆ ನಮ್ಮನ್ನು ಮುಂದಕ್ಕೆ ತಳ್ಳುತ್ತಾ ಇದ್ದಾರೆ. ಆದರೆ ನಾವು ಅದರಲ್ಲಿ ನಿಂತರೆ ಪರಲೋಕವನ್ನು ನೋಡ್ಲಿಕ್ಕಾಗುತ್ತೆ. ನೋಡಿ, ಯೇಸು ಸ್ವಾಮಿ 30 ವರ್ಷ ಬದುಕಿದ ಬಗ್ಗೆ ಯೇಸು ಸ್ವಾಮಿಗೆ ತುಂಬಾ ಅವಮಾನ, ನಿಂದೆ, ಕಷ್ಟ, ಸಂಕಟ ಎಲ್ಲ ಯೇಸು ಸ್ವಾಮಿ ಭೂಮಿಯಲ್ಲಿ ಅನುಭವಿಸಿದ್ರು. ಈಗ ನೋಡಿ, ಸೇವೆ ಶುರು ಮಾಡ್ಲಿಕ್ಕೆ ಹೋಗ್ತಾ ಇದೆ. ಆದರೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಪರಲೋಕದಿಂದ ಮಾತು ಬರ್ತಾ ಇದೆ, ಈತನು ನನ್ನ ಪ್ರಿಯ ಕುಮಾರನು. ಹಲ್ಲೆಲೂಯ. ಹಲ್ಲೆಲೂಯ. ಪರಲೋಕ ನಮಗೋಸ್ಕರ ಮಾತಾಡಬೇಕಾದ್ರೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಪ್ರಾರ್ಥಿಸುವರಾಗಬೇಕು. ಎಂಥ ಸಮಯದಲ್ಲಿ ಪ್ರಾರ್ಥಿಸಬೇಕು? ಸದಾ ಸಮಯ. ನಮಗೆ ಪ್ರಾರ್ಥನಾ ಮುಗಿದು ಎಂದು ನಾವೊಂದು ಹೋಗುವುದಲ್ಲ, ಆಗಲೂ ಪ್ರಾರ್ಥನೆ ಬಾಕಿ ಇದೆ. ಆರಾಧನೆ ನಮಗೆ ಭಾನುವಾರ ಮಧ್ಯಾಹ್ನ 11:11ವರೆಗೆ ಮುಗಿಯಬಹುದು, ಆದರೆ ಪ್ರಾರ್ಥನೆ ಮುಗಿಯುತ್ತಾ ಇಲ್ಲ. ಹಲ್ಲೆಲೂಯ. ಪ್ರಾರ್ಥನೆ ಬಾಕಿ ಇದೆ. ಆ ಪ್ರಾರ್ಥನೆಗಾಗಿ ಯಾರು ತನ್ನ ಮಂಡಿ ಊರಿಕೊಂಡು ನಿಂತುಕೊಳ್ಳುತ್ತಾರೋ, ಅಲ್ಲ ಯಾರು ಕಾಯ್ಕೊಂಡು ಪರಲೋಕ ತಂದೆಯೇ ನಾನು ನಿನ್ನ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಿರೋ, ಅವರಿಗಾಗಿ ಒಂದು ಸ್ವರ್ಗ ತೆರೆಯುತ್ತೆ ದೇವರ ವಾಕ್ಯ ಹೇಳ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವೊಂದು ತೀರ್ಮಾನ ಮಾಡಬೇಕು. ಅನೇಕರು, ನನಗೂ ಕೂಡ ಫಸ್ಟ್ ಎಲ್ಲ ಯೋಚನೆ ಮಾಡೋದು, ಭಾನುವಾರ ಆರಾಧನೆ ಮುಗಿದ್ರೆ ಮತ್ತೆ ಎಲ್ಲ ಪ್ರೇಯರು ಮುಗಿದ ಹಾಗೆ. ಹಲ್ಲೆಲೂಯ. ಹಲ್ಲೆಲೂಯ. ಆಲಯದಲ್ಲಿ ಕೂಡಿ ಬಂದ ಪ್ರೇಯರು ಮುಗಿದಿದೆ ಅಷ್ಟೇ. ನಮ್ಮ ಪ್ರಾರ್ಥನೆಗಳು ಮತ್ತೆ ಶುರುವಾಗಲಿ, ಪರಲೋಕವನ್ನು ನೋಡ್ಲಿಕ್ಕಾಗುತ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯ ಓದಿ ನೋಡಿ. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಹಲ್ಲೆಲೂಯ. ನೋಡಿರಿ, ನಮಗೆ ರೋಲ್ ಮಾಡೆಲ್ ಆಗಿ ನಿಂದಿರುವುದು ನಮ್ಮ ಕರ್ತನಾದ ಯೇಸು ಆಗಿದರೆ ಯೇಸುವನ್ನು ನೋಡಿರಿ ಅಂತ ಎಷ್ಟೊಂದು ಸಲ ಹೇಳಿದ್ದಾರೆ ನೋಡಿ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಏನ್ ಬರೆದಿದೆ? ನಂಬಿಕೆ ಹುಟ್ಟಿಸುವನು 2ನೇ ವಾಕ್ಯದಲ್ಲಿದೆ, ಪೂರೈಸುವನಾದ ಯೇಸುವನ್ನು ದೃಷ್ಟಿಸಿ ನೋಡಿರಿ. ಹಲ್ಲೆಲೂಯ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆದಿದೆ, ಶ್ರೇಷ್ಠ ಯಾಚಕನಾದ ಯೇಸುವನ್ನು ನಾವು ದೃಷ್ಟಿಸಿರಿ. ಹಲ್ಲೆಲೂಯ. ಯೇಸುವನ್ನು ನೋಡಿರಿ ಅಂತ ದೇವರ ವಾಕ್ಯ ಕೂಡ ನಮಗೆ ತಿಳಿಸಿಕೊಡ್ತಾ ಇರುವಾಗ, ಈಗ ನಾವು ಯಾರು ನೋಡ್ತಾ ಇದ್ದೀರಾ? ಯೇಸು ಸ್ವಾಮಿಯನ್ನು ನೋಡ್ಬೇಕು. ಏನಕ್ಕಾಗಿ ನೋಡ್ತಾ ಇದ್ದೀರಾ? ಒಂದು ಸಕ್ಸಸ್ ಆಗಿ ನಾವು ಮಾಡಲಿಕ್ಕಾಗಿ, ಒಂದು ಜಯಕರವಾಗಿ ಮುಗಿಸಿಕೊಳ್ಳಿಕ್ಕಾಗಿ ಏನ್ ಮಾಡಬೇಕು? ಹಲ್ಲೆಲೂಯ. ಏನ್ ಮಾಡ್ಬೇಕೀಗ? ಯೇಸುವನ್ನು ನೋಡಿರಿ. ಹಲ್ಲೆಲೂಯ. ಯೇಸುವನ್ನು ದೃಷ್ಟಿಸಿ ನೋಡಿರಿ. ಪ್ರಿಯ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಓಡಬೇಕು. ಹಲ್ಲೆಲೂಯ. ದೃಷ್ಟಿ ಇಡಲಿಕ್ಕೆ ಹೇಳ್ತಾ ಇದೆ. ಫಸ್ಟ್ ನೋಡಿ, ಯೇಸು ಸ್ವಾಮಿ ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯ. ಒಂದು ದೀಕ್ಷಾಸ್ನಾನ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ರೆ ಏನ್ ತಿಳ್ಕೊಳ್ತೀರಾ? ಅಯ್ಯೋ ಎಲ್ಲ ಮುಗಿದೋಯ್ತು, ಇನ್ನು ನಾವು ಏಸಪ್ಪಂದ ಆಯ್ತು ಅಂದ. ಆದ್ರೆ ಯೇಸು ಅಲ್ಲಿ ಮುಗಿದ ಮೇಲೆ ಮುಗಿಸಿಲ್ಲ, ಪ್ರೇಯರ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಅದ್ಲೇ ಅದ್ಭುತ ಆಗೋದು. ಅದ್ಭುತ ಆಗ್ಬೇಕಾ? ಏನ್ ಮಾಡ್ತೀರಾ? ಭಾನುವಾರ ಪ್ರೇಯರ್ ಮುಗಿಸ್ಕೊಂಡು ಹೋಗಿ ಏನ್ ಮಾಡ್ತೀರಾ? ಊಟ ಮಾಡ್ರಿ, ಅದೇನ್ ತೊಂದರೆ ಇಲ್ಲ. ಆಮೇಲೆ ಏನ್ ಮಾಡ್ತೀರಾ?
ಆಮೇಲಾದ್ರೂ ಸ್ವಲ್ಪ ಸಮಯ ನೀವು ದೇವರಿಗಾಗಿ ಕೊಟ್ಟು ನೋಡಿ, ಪರಲೋಕ ನಿಮಗೋಸ್ಕರ ತೆರೆಯುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮಿಂದ ಆಗದಂಥದ್ದು ಯಾವುದೂ ಇರುವುದಿಲ್ಲ. ಇದು ದೇವರ ವಾಕ್ಯ. ಪ್ರಾರ್ಥಿಸುವ ದೇವರ ಮಕ್ಕಳ ಮುಂದೆ ಮುಚ್ಚಿರುವುದು ಯಾವುದೂ ಇಲ್ಲ. ಹಲ್ಲೆಲೂಯಾ. ಪ್ರಾರ್ಥಿಸುವ ದೇವರ ಮಕ್ಕಳ ಮುಂದೆ ಇಲ್ಲ ಅಂದೇಳಲಿಕ್ಕೆ ಏನಿಲ್ಲ, ಎಲ್ಲ ಪರಿಹಾರ ಇದೆ. ಹಲ್ಲೆಲೂಯಾ. ನೋಡಿ, ಮಾರ್ಕನ ಸುವಾರ್ತೆನ ಓದಿದಿರಲ್ಲ, ಯೇಸು ಮೊಬ್ಬಿರುವಾಗಲೇ ಎದ್ದು ಹೋಗಿ ಪ್ರಾರ್ಥಿಸ್ತಾ ಇದ್ದಾರೆ. ಪ್ರಾರ್ಥಿಸ್ತಾ ಇರುವ ಯೇಸು ಹತ್ರಕ್ಕೆ ಸೀಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿ ಏನ್ ಹೇಳ್ತಾ ಇದ್ದಾರೆ ಹೇಳಿ? ಕಂಡು ಎಲ್ಲರೂ ನಿನ್ನನ್ನು ಹುಡುಕ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಸೇವಕರಿಗೆ ವಿಶೇಷವಾಗಿ ದೇವರು ಇವತ್ತು ಮಾತಾಡ್ತಾ ಇದ್ದಾರೆ. ದೇವರನ್ನು ಹುಡುಕುವರಾಗಿ ನೀವಿದ್ರೆ ನಿಮ್ಮನ್ನು ಹುಡುಕುವ ಒಂದು ಜನ ಹಿಂದೆ ಬರುತ್ತಾರೆ. ನೀವು ದೇವರನ್ನು ಹುಡುಕುವುದೆಷ್ಟು ಮಾತ್ರ ಹುಡುಕುತ್ತೀರೋ ಅಷ್ಟು ಮಾತ್ರ ನಿಮ್ಮ ಹಿಂದೆ ಒಂದು ಜನ ಇರುತ್ತಾರೆ. ಹಲ್ಲೆಲೂಯಾ. ನಿಮ್ಮನ್ನು ಹುಡುಕ್ತಾರೆ. ಹಲ್ಲೆಲೂಯಾ. ನೀವು ಪ್ರಾರ್ಥನಾ ಮಾಡು. ಹಲ್ಲೆಲೂಯಾ. ದೇವರನ್ನು ಹುಡುಕರಿ. ಹಲ್ಲೆಲೂಯಾ. ಮುಂಜಾನೆಯಲ್ಲೂ ಹುಡುಕಬೇಕು. ಹಲ್ಲೆಲೂಯಾ. ರಾತ್ರಿ ಎಲ್ಲ ಯೇಸು ಪ್ರಾರ್ಥನೆಯಲ್ಲಿ ಕಳೆದಿದ್ರು. ಹಲ್ಲೆಲೂಯಾ. ನಾವೀಗ ಇರೋದೆಲ್ಲ ಒಂದು ವರ್ಷ ಮುಗಿದೋಯ್ತು, ಎಷ್ಟು ವರ್ಷ ಮುಗಿದೋಯ್ತು, ಈಗ ಎಷ್ಟು ವಯಸ್ಸು ನಮಗಾಯ್ತು ಅಷ್ಟು ವಯಸ್ಸು ನಮ್ಮಿಂದ ಹೋಯ್ತು. ಹಲ್ಲೆಲೂಯಾ. ಇನ್ನು ಈ ವರ್ಷನೂ ಹಂಗೆ ಹೋಗುತ್ತದೆ ಅಲ್ವಾ? ಹಂಗೆ ಹೋಗುತ್ತದೆ. ಏನೋ ಕಷ್ಟ ನಷ್ಟ ಶೋಧನೆ ವೇದನೆಯಲ್ಲಿ ಹಿಂಗೆ ಮುಗಿದು ಹೋಗುತ್ತೆ. ಆದರೆ ನೀವು ಯೇಸು ಸ್ವಾಮಿಗಾಗಿ ನಿಲ್ಲಿಕ್ಕೆ ಒಂದು ತೀರ್ಮಾನ ನಿಮ್ಮಲ್ಲಿದ್ದರೆ, ನೀವೊಂದು ತೀರ್ಮಾನ ಮಾಡು, ನಾನು ತಂದೆಯ ಹತ್ರ ಮಾತಾಡ್ತೀನಿ. ಹಲ್ಲೆಲೂಯಾ. ಪ್ರಾರ್ಥನೆ ಅಂತ ಹೇಳಿಕೊಂಡು ಅದಕ್ಕೊಂದು ಬೆಲೆ ಕೊಡಬೇಡ. ದೇವರ ಹತ್ರ ಮಾತಾಡ್ಲಿಕ್ಕಾಗಿ ನೀವು ಸಮಯ ತೆಗೆದುಕೊಳ್ಳಿ. ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನಿಮ್ಮ ಲೈಫ್ ಚೇಂಜ್ ಆಗುತ್ತದೆ. ನಿಮ್ಮನ್ನು ಹುಡುಕಿ ಬರ್ಲಿಕ್ಕಾಗಿ ಅನೇಕರನ್ನು ದೇವರು ಕಳಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಯೇಸು ಪ್ರಾರ್ಥಿಸಿ ಈ ಕಡೆ ಬಂದಿಲ್ಲ, ಅದಕ್ಕೋಸ್ಕರಕ್ಕೆ ಎಲ್ಲರೂ ಬರ್ತಾಳೆ. ನಿಮ್ಮನ್ನು ಹುಡುಕಿ ಅನೇಕರು ಬಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥಿಸುವ ದೇವರ ಮಕ್ಕಳನ್ನು ಹುಡುಕುವರ ಅನೇಕರು ಬರ್ತಾರೆ. ಹಲ್ಲೆಲೂಯಾ. ಹುಡುಕಿ ಬರಬೇಕಾ ನಿಮ್ಮನ್ನು? ನೀವು ಹುಡುಕಿ ಬರೋಕ್ಕೋಸ್ಕರ ಪ್ರಾರ್ಥಿಸಬೇಡ. ನೀವು ದೇವರ ಜೊತೆಯಲ್ಲಿ ಮಾತಾಡಕ್ಕೆ ಶುರು ಮಾಡು. ನಿಮ್ಮ ಮುಂದೆ ಇಲ್ಲಿಕ್ಕೆ ದೇವರು ಕಳಿಸ್ತಾರೆ. ಹಲ್ಲೆಲೂಯಾ. ನೀವು ದೇವರನ್ನು ಹುಡುಕುವುದಾದರೆ, ಹೆಚ್ಚಿನ ಸಮಯ ದೇವರ ಜೊತೆಯಲ್ಲಿ ಕಳೆಯುವುದಾದರೆ, ನಿಮ್ಮ ಹಿಂದೆ ಒಂದು ಜನ ನಿಮ್ಮನ್ನು ಹುಡುಕಿ ಬರ್ತಾರೆ ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಲೂಕನ ಸುವಾರ್ತೆ 9ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಓದಿಕೊಳ್ಳೋಣ. ಮಾಡಬೇಕಾದ ಕಾರ್ಯ ದೀಕ್ಷಾಸ್ನಾನ ಮಾಡೋದು. ಆ ಮಾಡಿದ ತಕ್ಷಣ ಯೇಸು ಪ್ರಾರ್ಥಿಸಿದ್ದಾರೆ. ಹಲ್ಲೆಲೂಯಾ. ದೀಕ್ಷಾಸ್ನಾನ ಮಾಡಿ ಬಂದು ಇನ್ನು ರೆಸ್ಟ್ ತಗೊಳ್ಳೋಣ ಅಂದಲ್ಲ, ಪ್ರಾರ್ಥನಾ ಮಾಡಿದ್ರು. ಅಲ್ಲಿ ಪರಲೋಕ ತೆರೆದು ಯೇಸು ಬಗ್ಗೆ ಪರಲೋಕ ಮಾತಾಡ್ತಾ ಇದೆ. ಹಲ್ಲೆಲೂಯಾ. ನಮ್ಮ ಬಗ್ಗೆನೂ ಪರಲೋಕಕ್ಕೆ ಮಾತಾಡ್ಲಿಕ್ಕೆ ಇರುತ್ತದೆ, ಆದರೆ ಕಿವಿಗೊಳ್ಳಿಕ್ಕೆ ನಮಗೆ ಟೈಮ್ ಇಲ್ಲದ ಕಾರಣ ಕೇಳಿಸ್ತಾ ಇಲ್ಲ. ಹಲ್ಲೆಲೂಯಾ. ಯಾಕೆ? ಪ್ರಾರ್ಥಿಸಿ ದೀಕ್ಷಾಸ್ನಾನ ಆಯಿತು, ದೇವರೇ ಸ್ತೋತ್ರ ಅಂತ ಹೇಳ್ಬಿಟ್ಟು ಬಂದು ನಾವು ಬೇರೆ ಕಾರ್ಯಗಳು ಮಾಡೋದು. ದೇವರು ನನಗೊಂಚೂರು ನಿನ್ನ ಹತ್ರ ಮಾತಾಡ್ಬೇಕಪ್ಪ ಅಂದ ಹಿಂದೆ ಬಂದರೆ ನಾವು ಬಲ್ಲೆ ಬಿಸಿ ಆಗ್ತೀರಾ. ಹಲ್ಲೆಲೂಯಾ. ಆದರೆ ದೀಕ್ಷಾಸ್ನಾನ ಮಾಡಿ ಪ್ರಾರ್ಥಿಸ್ತಾ ಇರುವಾಗ ಪರಲೋಕ ತೆರೆದು ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆಕಾಶದ ಕಡೆಗೆ ನೋಡಿ ಅವುಗಳನ್ನು ಆಶೀರ್ವದಿಸಿ ಮುರಿದು ಶಿಷ್ಯರ ಕೈಗೆ ಕೊಟ್ಟು ಈ ಜನರ ಗುಂಪಿಗೆ ಹಂಚಿರಿ ಅಂದನು. ಹಲ್ಲೆಲೂಯಾ. ಆ ರೊಟ್ಟಿ ಏನ್ ಮಾಡಿದೆ ನೋಡಿ. ಯೇಸು ಸ್ವಾಮಿ ಸಾಧಾರಣವಾಗಿ ಒಂದು ದೀಕ್ಷಾಸ್ನಾನ ಮಾಡಿಕೊಂಡು ಬಂದಿರುವಾಗಲೂ ಪರಲೋಕ ನೋಡಿ ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಮುಂಜಾನೆ ಎದ್ದು ಯೇಸು ಸ್ವಾಮಿ ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ನೋಡಿ, ಜನರಿಗೆ ರೊಟ್ಟಿ ಕೊಡಬೇಕು, ಎಲ್ಲ ಜನರು ಹೊಟ್ಟೆ ಹಸಿವೆ. ಆವಾಗಲೂ ದೇವರು ರೊಟ್ಟಿಗಳನ್ನು ಕೈಗಳಲ್ಲಿ ತೆಗೆದುಕೊಂಡು ಪರಲೋಕಕ್ಕೆ ನೋಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರತಿ ನಿಮಿಷವೂ ನೀವು ಯೇಸು ಸ್ವಾಮಿಯನ್ನು ನೋಡಿರಿ. ಎಲ್ಲ ಸಮಯದಲ್ಲೂ ತಂದೆ ಜೊತೆಯಲ್ಲಿ ಮಾತಾಡುವ ಒಂದು ಯೇಸು ಸ್ವಾಮಿ ನಮಗೆ ನೋಡಬಹುದು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, 2023ರಲ್ಲಿ ನೀವು ಒಂದು ವೇಳೆ ಹೊಸದಾಗಿ ಬಂದಿರ್ಬೋದು, ಇಲ್ಲದ್ರೆ ನೀವು ಸೇವಕರಾಗಿರ್ಬೋದು. ಯಾರಾದರೂ ಕೂಡ ನಿಮಗಾಗಿ ಯೇಸು ಸ್ವಾಮಿ ಹೇಳೋದು ಒಂದೇ ಒಂದು ಮಾತು, ನನ್ನನ್ನು ನೋಡಿ ಕಲಿದುಕೊಳ್ಳಿರಿ. ಹಲ್ಲೆಲೂಯಾ. ನಾನು ನಿಮಗೊಂದು ಮಾದರಿ ತೋರಿಸಿಕೊಂಡು ಬಂದಿದ್ದೀನಿ. ಹಲ್ಲೆಲೂಯಾ. ಆ ಮಾದರಿಗೆ ಏನೆಂದರೆ ಪ್ರಾರ್ಥಿಸುವ ಮಾದರಿ. ಹಲ್ಲೆಲೂಯಾ. ಈ ಪ್ರಾರ್ಥನೆ ಅಂದರೆ ಕಾಬೂನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿತ್ತು. ಒಬ್ಬರು ಹೇಳೋದು,
ನಾನು ಪ್ರಾರ್ಥಿಸ್ತೀನಿ. ಅವಾಗ ಕಾಬು ಕೇಳಿದ್ರು, ಏನಪ್ಪ ನೀವು ಪ್ರಾರ್ಥನೆ ಅಂತೇಳಿ ನನಗೇನೆ ಅರ್ಥನೇ ಆಗಲ್ಲ ಅಂತ ಹೇಳಿದ್ರು. ಅವಾಗ ಅವರು ಹೇಳಿದ್ರು, ನಾನು ನನ್ನ ತಂದೆಗೆ ಮಾತಾಡೋದು, ಅದಕ್ಕೆ ಪ್ರಾರ್ಥನೆ ಅಂತ ಹೇಳೋದು. ಹಲ್ಲೆಲೂಯ್ಯ. ನೀವು ನಿಮ್ಮ ತಂದೆಗೆ ಮಾತಾಡ್ತೀರಾ? ಹಲ್ಲೆಲೂಯ್ಯ. ನಾನು ನನ್ನ ತಂದೆಗೆ ಮಾತಾಡೋದು ಅದುದ ಪ್ರಾರ್ಥನೆ. ಹಲ್ಲೆಲೂಯ್ಯ. ಪ್ರಾರ್ಥಿಸುವರ ಮುಖ ಪ್ರಕಾಶ ಹೊಂದುತ್ತದೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಎಂಥ ಭಯಂಕರ ಪರಿಸ್ಥಿತಿ ಬರುವಾಗಲೂ ಪ್ರಾರ್ಥನಾ ಮಾಡುವರು ಸೋಲುವುದಿಲ್ಲ. ಹಲ್ಲೆಲೂಯ್ಯ. ಆ ಭಯಂಕರವಾದ ಪ್ರತಿಸಂಧಿ ಬರುವಾಗ ಪ್ರಾರ್ಥನಾ ಮಾಡೋರು ಒಂದು ವೇಳೆ ಒಂಚೂರು ಅಲಗಾಡಿದ್ರು ಕೂಡ ಅವರು ಹೇಳ್ತಾರೆ, ನನ್ನ ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯ್ಯ. ಯಾಕಂದ್ರೆ ನನ್ನ ಅಪ್ಪನ ಹತ್ರ ನಾನು ಹೇಳಿದ್ರೆ ನಡೆಯದ ಕಾರ್ಯ ಇಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿರಿ, ಯೇಸು ಸ್ವಾಮಿ ತನ್ನ ಪ್ರತಿಯೊಂದು ವಿಷಯದಲ್ಲೂ ಪ್ರಾರ್ಥನಾ ಮಾಡಿದ್ದಾರೆ. ಈಗ ನೋಡಿ, ನಮಗೆ ಮಾದರಿಯಾಗಿ ನಿಂತಿರುವ ಯೇಸುವನ್ನೇ ನೀವು ದೃಷ್ಟಿಸಿ ನೋಡಿ ಅದನ್ನು ಹಿಂಬಾಲಿಸುವ ದೇವರ ವಾಕ್ಯ ಹೇಳ್ತಾ ಇದೆ. ರೊಟ್ಟಿ ತೆಗೆದುಕೊಂಡು ಸ್ತೋತ್ರ ಮಾಡಿ ಪರಲೋಕಕ್ಕೆ ನೋಡಿ ಪ್ರಾರ್ಥಿಸಿ ಕೊಡ್ತಾ ಇದ್ದಾರೆ. ಮತ್ತೆ ನಮಗೆ ಹೋದ ಸಲ ನಮಗೆ ಹೇಳಿದೆ, ಲಾಜರನ್ನು ಸಮಾಧಿಯಿಂದ ಎಬ್ಬಿಸಲಿಕ್ಕೆ ಬರುವಾಗಲೂ ಯೇಸು ಸ್ವಾಮಿ ಪರಲೋಕಕ್ಕೆ ನೋಡಿ ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯ್ಯ. ತಂದೆಯೇ, ನನ್ನ ಪ್ರಾರ್ಥನೆಯನ್ನು ಯಾವಾಗಲೂ ಕೇಳೋದಕ್ಕಾಗಿ ಸ್ತೋತ್ರ ಅಂತ ಹೇಳಿ ಮತ್ತೆ ಲಾಜರನೇ ಹೊರಗಡೆ ಬಾಂಧ ಕರೀತಾ ಇದ್ದಾರೆ. ಹಲ್ಲೆಲೂಯ್ಯ. ಓ ನೋಡಿ, ಈಗ ನಾನು ಏನೋ ಆ ಥರ ಕಥೆಯೆಲ್ಲ ಇಲ್ಲಿಲ್ಲ. ಹಲ್ಲೆಲೂಯ್ಯ. ಯೇಸು ಸ್ವಾಮಿ ತೋರಿಸ್ತಾ ಇದ್ದಾರೆ, ಪರಲೋಕಕ್ಕೆ ನೋಡಿ ಪ್ರಾರ್ಥಿಸ್ತಾ ಇದ್ದಾರೆ. ದೇವರೇ, ಯಾವಾಗಲೂ ನನ್ನ ಪ್ರಾರ್ಥನೆ ನೀವು ಕೇಳೋದಕ್ಕಾಗಿ ಸ್ತೋತ್ರ, ಈಗಲೂ ನೀವು ಕೇಳುತ್ತಾ ಇರೋದಕ್ಕಾಗಿ ಸ್ತೋತ್ರ. ಲಾಜರನೇ ಹೊರಗಡೆ ಬಾ ಅಂತ ಹೇಳಿದೆ. ಲಾಜರನು ಸತ್ತು ಸಮಾಧಿಯಲ್ಲಿ 4 ದಿವಸವಾದ ಕೊಳತೋದ ಶರೀರ ಟ್ರರ್ ಅಂತ ಬಂದ್ಬಿಡ್ತು. ಹಲ್ಲೆಲೂಯ್ಯ. ಇನ್ನು ಯಾವುದು ನಮ್ಮ ಮುಂದೆ ಬರದಿರುತ್ತದೆ. ಹಲ್ಲೆಲೂಯ್ಯ. ಪ್ರಾರ್ಥನಾ ಮಾಡುವರ ಮುಂದೆ ಸತ್ತಿರುವ ಹೆಣ ಎದ್ದು ಬರುತ್ತದೆ. ಹಲ್ಲೆಲೂಯ್ಯ. ಪ್ರಾರ್ಥನಾ ಮಾಡುವ ದೇವರ ಮಕ್ಕಳ ಮುಂದೆ ಎಂದ ಮುಚ್ಚಿರೋ ಬಾಗಿಲು ತೆರೆದು ಬರುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ವಿಷಯದಲ್ಲಿ ನೀವೊಂದು ಅಂಡರ್ಲೈನ್ ಮಾಡಿದ್ದು ನಡೆಯಲ್ಲಂದೇಳಿ ಏನಾದರೂ ಈ ಬರೆದಿಟ್ಟಿದ್ರೆ, ಇದರೊಳಗೆ ಕೂತ್ಕೊಂಡಿರುವ ಯಾರಲ್ಲಿ ಇದು ನಡೆಯಲ್ಲ ಅಂತ ನೀವು ಯಾವುದಾದ್ರೂ ವಿಷಯ ಬರೆದಿಟ್ಟಿದ್ರೆ, ಇವತ್ತು ಅದರ ಕೆಳಗಡೆ ನೀವು ತಿದ್ದಿಸ್ಕೊಳ್ಳಿ. ನಂಬಿಕೆ, ಉಪವಾಸ, ಪ್ರಾರ್ಥನೆ, ಇದರಲ್ಲಿ ಹೋಗದ ಯಾವ ವಿಷಯ ಇಲ್ಲ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ನೀವೊಂದು ಬೆಂಕಿಯಾಗಿ ನಿಂತುಕೊಂಡು ನಿಮ್ಮ ಸುತ್ತಲಿರುವ ಜನರೆಲ್ಲ ನಿಮ್ಮನ್ನು ಹುಡುಕಿ ಬರಬೇಕು. ಯಾರನ್ನು ಹುಡುಕೋದು? 437 ಸೇವಕರನ್ನಲ್ಲ, ಪ್ರತಿಯೊಬ್ಬರನ್ನು ದೇವರು ಯೇಸು ಸ್ವಾಮಿ ಹೆಸರಲ್ಲಿ ಎಲ್ಲರೂ ಹುಡುಕಿ ಬರಬೇಕು. ಹಲ್ಲೆಲೂಯ್ಯ. ಎಲ್ಲರ ಮನೆ ಮುಂದೆ ಜನರು ಲೈನ್ ಆಗಿ ನಿಂತಿರಬೇಕು. ಹಲ್ಲೆಲೂಯ್ಯ. ಏನಕ್ಕೋಸ್ಕರ? ಪ್ರಾರ್ಥಿಸಿರಿ. ನಮಗೋಸ್ಕರ ಪ್ರಾರ್ಥಿಸ್ತೀರಾ? ನಮ್ಮ ಮನೆಯಲ್ಲಿ ಸಮಾಧಾನ ಇಲ್ಲ, ನಮ್ಮ ಮನೆಯಲ್ಲಿ ಶಾಂತಿ ಇಲ್ಲ, ನನಗೋಸ್ಕರ ಪ್ರಾರ್ಥಿಸ್ತೀರಾ ಅಂತ ನೀವು ಯಾರೇ ಆದರೂ ಕೂಡ ನಿಮ್ಮ ಮೈಂಡಲ್ಲಿ ಒಂದು ತೀರ್ಮಾನ ನೀವು ದೇವರ ನಾಮದಲ್ಲಿ ಇಟ್ಟಿದರೆ ಅದು ದೇವರು ಸಕ್ಸಸ್ ಮಾಡ್ತಾರೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ನೋಡಿ, ಪ್ರತಿಯೊಂದು ವಿಷಯದಲ್ಲೂ ಮುಂದೆ ನಿಂತುಕೊಂಡು ಪ್ರಾರ್ಥನೆ ಮಾಡಿ ತೋರಿಸಿದ ಯೇಸುವಿನ ಮುಂದೆ ನಾವೀಗಿರುವಾಗ ಇವತ್ತು ನೀವು ಯಾವ ವಿಷಯದಲ್ಲಿ ಕೂಡ ಇಲ್ಲ ಅಂದಿಲ್ಲ, ಎಲ್ಲ ಆಗುತ್ತದೆ. ಕೆಲ ಸಮಯಗಳಲ್ಲಿ ಕೆಲ ಕುಟುಂಬ ಜೀವನದಲ್ಲಿ ಕೆಲ ಮಕ್ಕಳು ತಂದೆ ತಾಯಿ ಹೇಳುವ ಮಾತು ಕೇಳೋದಿಲ್ಲ. ಇವರನ್ನು ಮಾತ್ರ ತಿದ್ದಿಸಿಕೊಳ್ಳಿಕ್ಕೆ ಆಗುವುದೇ ಇಲ್ಲಂದ ಹೇಳ್ಬಾರ್ದು. ಹಲ್ಲೆಲೂಯ್ಯ. ನೀವು ಹೇಳಿ ಮಾಡಿದರೆ ಅದು ಹಾಗೆ ಆಗುತ್ತದೆ. ಆದರೆ ನೀವು ಪ್ರಾರ್ಥನಾ ಮಾಡಲಿಕ್ಕೆ ತೀರ್ಮಾನ ಮಾಡಿದರೆ ಎಂದ ಆ ಬಂಡೆ ಥರ ಇರುವ ನಿಮ್ಮ ಮಗನು, ಮಗಳು, ನಿಮ್ಮ ಯಜಮಾನರು, ನಿಮ್ಮ ಹೆಂಡತಿ ಯಾರೇ ಆದರೂ ಅವರು ಹಲ್ಲೆಲೂಯ್ಯ ಅಷ್ಟು ಸ್ಮೂತ್ ಆಗಿ ಮಾರ್ಪಡಿಸುತ್ತದೆ ದೇವರು. ಹಲ್ಲೆಲೂಯ್ಯ. ಬಂಡೆಕಲ್ಲಲ್ಲ, ಕಣ್ಣೀರಲ್ಲಿ ಸುರಿಸಿ ಯಾವಾಗಲೂ ಪ್ರಾರ್ಥನೆ ಮಾಡುವರಾಗಿ ಮಾರ್ಪಡ್ತಾರೆ. ಹಲ್ಲೆಲೂಯ್ಯ. ಅವರ ಕಣ್ಣಲ್ಲಿ ಇದುವರೆಗೂ ನೀರಿದೆ ಅಂತ ಗೊತ್ತಿಲ್ಲದ್ರೆ ನೀನು ಮಂಡಿ ಊರಿ ದೇವರ ಸಂಧಿಯಲ್ಲಿ ನಿಮ್ಮ ಪ್ರಾರ್ಥನೆ ಕೇಳಿ ನಿಮಗೆ ಸದುತ್ತರ ಕೊಡುತ್ತಾರೆ ಅಂತ ಧೈರ್ಯದಿಂದ ನಿಮಗಾಗಿ ಪ್ರಾರ್ಥನೆ ಮಾಡಿ ನಿಮಗಾಗಿ ಕಾಯ್ತಾರೋ, ನಿಮಗಾಗಿ ರಕ್ತ ಕೊಟ್ಟ ಯೇಸುವಿನ ಮುಂದೆ ನಿಮ್ಮ ವಿಷಯವನ್ನು ಹೇಳೋದಾದರೆ ನಿಮಗಾಗಿ ಒಂದು ತೆರೆಯುವ ಪರಲೋಕವಿದೆ ಪ್ರಿಯ ಸಹೋದರ ಸಹೋದರಿ. ಹಲ್ಲೆಲೂಯ್ಯ. ನನಗೆ ಈ ಲೋಕದಲ್ಲಿ ಎಲ್ಲ ಮುಗಿದೋಯ್ತು ಅಂತ ತಿಳ್ಕೊಂಡಿದ್ರು ಕೂಡ, ನನ್ನ ಪರವಾಗಿ ಇನ್ನೆಲ್ಲ ಕ್ಲೋಸ್ ಆಯ್ತು ಅಂತ ನೀವು ತಿಳ್ಕೊಂಡಿದ್ರು ಕೂಡ, ನೀವು ಪ್ರಾರ್ಥಿಸೋದಾದರೆ ನೋಡಿ ಸಮಾಧಿ ಓಪನ್ ಆಗ್ತಾ ಇದೆ. ಹಲ್ಲೆಲೂಯ್ಯ. ಸಮಾಧಿಯಲ್ಲಿದ್ದ ಮನುಷ್ಯನೆಂದು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ್ಯ.
ಇನ್ನು ಅದಕ್ಕಿಂತ ಕೊಳ್ತೋಗಿದ್ದು ಯಾವುದಿದೆ ನಿಮ್ಮಲ್ಲಿ? ಪ್ರಾರ್ಥಿಸಲಿಕ್ಕೆ ಧೈರ್ಯ ಇದೆಯಾ? ಪ್ರಾರ್ಥಿಸಲಿಕ್ಕೆ ಮನಸ್ಸಿದೆಯಾ? ಪ್ರಾರ್ಥನೆ ಅಂದರೆ ಏನು? ತಂದೆಯ ಜೊತೆಯಲ್ಲಿ ಕೂತ್ಕೊಂಡು, ದೇವರೇ ನಾನು ಏನು ಮಾಡಬೇಕು? ಹಲ್ಲೆಲೂಯಾ. ದೇವರೇ ನನ್ನನ್ನು ಉಪಯೋಗಿಸು. ದೇವರೇ ನಿಮ್ಮ ಆಸೆ ಏನು? ನಿಮ್ಮ ಚಿತ್ತ ಏನು? ತಂದೆಯ ಬಳಿಯಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಪಡಿರಿ. ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಮೊನ್ನೆ ಒಂದು ದಿವಸ ಒಂದು ಬ್ರದರು ಸಾಕ್ಷಿ ಹೇಳಿದ್ರು. ಅವರು 4 ಗಂಟೆಗೆ ಓದಲಿಕ್ಕಾಗಿ ಎದ್ದೇಳುವಾಗ ಅವರ ತಾಯಿ ಈಗ ಡೈನಿಂಗ್ ಹಾಳಲ್ಲಿ ಒಂದು ಜಾಗೆಯಲ್ಲಿ ಕೂತ್ಕೊಂಡು ಒಂದು ಟವಲು ತಲೆ ಮೇಲೆ ಹಾಕ್ಕೊಂಡು ಕಣ್ಣೀರು ಸುರಿಸಿ ಪ್ರಾರ್ಥಿಸ್ತಾ ಇರ್ತಾರಂತೆ. ಇವರು ಓದಲಿಕ್ಕೆ ಎದ್ದೇಳೋದು, ಹೋಗಿ ವಾಶ್ರೂಮಿಗೆ ಹೋಗಿ ಬರುವಾಗ ಈ ತಾಯಿ ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದಾರೆ. ಆವಾಗ ಅವ್ರು ಹೇಳೋದಂದ್ರೆ, ನಾವಾದರೂ ಓದೋಕೆ ಎದ್ದಿದ್ದೀವಿ ಈ 4 ಗಂಟೆಗೆ, ಈ ತಾಯಿಗೆ ಬೇರೆ ಕೆಲಸ ಇಲ್ಲ, ಸುಮ್ಮನೆ ಎಲ್ಲಾದರೂ ಮಲ್ಕೊಂಡು ಆರಾಮಾಗಿ ನಿದ್ರೆ ಮಾಡಬಾರ್ದಾ? ಇವರು ಕೂತ್ಕೊಂಡು ಹೆಂಗೆ ಗೋಳಾಡ್ತಾರೆ ನೋಡು. ಸುಮ್ಮನೆ ಎಲ್ಲೋ ಮಲ್ಕೊಂಡು ನಿದ್ರೆ ಮಾಡೋದು. ನಮಗಾದರೂ ಈಗ ಎದ್ದೇಳಕ್ಕೆ ಇಷ್ಟ ಇರಲಿಲ್ಲ, ಆದರೂ ಓದಬೇಕಲ್ಲ, ಎದ್ದುಬಿಟ್ಟೆ ನೋಡು. ಈ ತಾಯಿ ಎಲ್ಲಾದರೂ ಆರಾಮಾಗಿ ಮಲ್ಕೊಬಾರ್ದಾ? ಆದರೆ ವರ್ಷಗಳ ನಂತರ ಅವ್ರು ಹೇಳ್ತಾರೆ, ಅವರ 3 ಗಂಡು ಮಕ್ಕಳು ಸೇವಕರಾಗಿ ಮಾರ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರಾರ್ಥಿಸುವರ ಮುಂದೆ ಎಂಥ ಸುಟ್ಟಿರುವ ಕೋಳಿ ಕೂಡ ಹಾರುತ್ತದೆ. ಹಲ್ಲೆಲೂಯಾ. ಮಂತ್ರವಾದಿ ಮುಂದೆ ಎಲ್ಲ ಹಾರದದು. ದೇವರ ಪ್ರಾರ್ಥನೆ ಮಾಡೋ ಮಕ್ಕಳ ಮುಂದೆ ಕಾರ್ಯ ನಡೀತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನಮ್ಮ ಕರ್ತನಾದ ಯೇಸು ಸ್ವಾಮಿ ನಮಗೆ ಮಾದರಿಯಾಗಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಪ್ರಾರ್ಥಿಸುವ ಯೇಸು ಸ್ವಾಮಿ. ಈ ವಾಕ್ಯ ಕೇಳುವಾಗ ನಿಮ್ಮಲ್ಲೊಂದು ಮನಸ್ಸು ಬರಲಿ, ಏನೋ ಒಂದು ಶಬ್ದ ಈ ಕಡೆಯಿಂದ ಹೊಡೀತು, ಈ ಕಡೆಯಿಂದ ಹೋಗಬೇಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಪ್ರಾರ್ಥಿಸೋದಾದ್ರೆ ನಿಮ್ಮ ಜೀವನ ಚೇಂಜ್ ಆಗುತ್ತದೆ. ಹಲ್ಲೆಲೂಯಾ. ನಮಗೆ ಕಾಯಿಲೆ, ಕಷ್ಟ, ದುಃಖ, ನೋವು ಬಂದರೆ ನಾವು ದೇವರಲ್ಲೂ ಕೂತ್ಕೊಂಡು ಪ್ರಾರ್ಥಿಸಬೇಕು. ದಿನಗಳಲ್ಲಿ ಎಷ್ಟೋ ಸಾಕ್ಷ್ಯಗಳಿದೆ. ಹಾಗಾದರೆ ನಮ್ಮ ಜೀವನದಲ್ಲಿ ಕೆಲವು ವಿಷಯಗಳು ಯಾಕೆ ಆಗ್ತಾ ಇಲ್ಲ? ಈಗ ನೀವು ಅದಕ್ಕೆ ಆನ್ಸರ್ ಹೇಳಿ. ನಮ್ಮ ಜೀವನದಲ್ಲಿ ಕೆಲವು ವಿಷಯಗಳು ಯಾಕೆ ಆಗ್ತಾ ಇಲ್ಲ? ಯಾಕಿದು ಆಗಲ್ಲ ಅಂದೇಳಿ ಬರೆದಿಟ್ಟಿದ್ದೀರಾ? ಯಾಕಿದಕ್ಕೆ ಪರಿಹಾರ ಅಲ್ಲ ಅಂದೇಳಿ ಬಿಡ್ತೀರಾ? ನಮ್ಮ ಪ್ರಾರ್ಥಿಸಲಿಕ್ಕೆ ತೀರ್ಮಾನ ಮಾಡಿರಿ. ಸುಮ್ಮನೆ ಏನೋ ಕೇಳಿಸ್ಕೊಂಡು ಹೋಗಿ ಏನೂ ಲಾಭ ಇಲ್ಲ. ಪ್ರಾರ್ಥಿಸಲಿಕ್ಕೆ ತೀರ್ಮಾನ. ನಾನು ಇನ್ನೊಂದು ವಿಷಯ ಕೂಡ ಹೇಳ್ತೀನಿ. ಈ ಆಲಯದಲ್ಲಿ ಬಂದು ನಾನು ಶುಕ್ರವಾರ ರಾತ್ರಿ ತುಂಬ ವೇದನೆಯಿಂದ ಬಂದು ಇಲ್ಲಿ ಮಲಗಲಿಕ್ಕಾಗಲ್ಲ, ಅಷ್ಟು ಜ್ವರ ಇದೆ, ಅಷ್ಟು ಬೆಡ್ಶೀಟ್ ಎಲ್ಲ ಉತ್ಕೊಂಡು ಬಂದು ಕೂತ್ಕೊಂಡಿದ್ದೆ ನಾನಿಲ್ಲಿ. ಸಹಿಸಕ್ಕಾಗದಷ್ಟು ನೋವು, ಬಾಧೆ ಎಲ್ಲ ಇದೆ. ಆದರೆ ಆವತ್ತು ರಾತ್ರಿ ಒಬ್ಬರನ್ನು ಕರ್ಕೊಂಡು, ಅವರು ಕನಸಲ್ಲಿ ಅವರು ನೋಡ್ತಾ ಇದ್ದಾರೆ, ಅವರನ್ನು ಕರ್ಕೊಂಬಂದು ಚರ್ಚಲ್ಲಿ ಕುಳಿಸಿ ಸಿಸ್ಟರ್ಗೋಸ್ಕರ ಪ್ರೇಯರ್ ಮಾಡೋದಲ್ಲಿ ಪ್ರೇಯರ್ ಮಾಡಿಸೋದು ದೇವರಿದ್ದಾರೆ. ಹಲ್ಲೆಲೂಯಾ. ಮಾರನೇ ದಿವಸ ಫೋನ್ ಮಾಡಿ ಹೇಳಿದ್ರು, ನಿಮಗಾಗಿ ನಾನು ರಾತ್ರಿ ಎಲ್ಲ ಚರ್ಚಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೆ, ನಿಮ್ಮ ಪಾದ ಹತ್ರ ಅಲ್ಲ. ಅವ್ರ ಮನೆಯಲ್ಲಿ ಮಲ್ಕೊಂಡಿದ್ರು. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ಈ ಆಲಯದಲ್ಲಿ ಬರುವಾಗ ನಿಮಗಾಗಿ ತರ ಈ ಒಂದು ಸ್ವರ್ಗ ಇದೆ. ನಿಮಗಾಗಿ ಕೆಲಸ ಮಾಡಲಿಕ್ಕೆ ಒಂದೊಂದು ದೂತರುಗಳು ಹೊರಟು ಹೋಗುತ್ತದೆ. ಯಾರನ್ನು ಕರ್ಕೊಂಡ್ಬರ್ಬೇಕು, ಯಾರನ್ನು ಪ್ರಾರ್ಥಿಸಬೇಕು, ಯಾರು ನಿನಗಾಗಿ ಸಹಾಯ ಮಾಡಬೇಕು, ದೇವರಲ್ಲಿಂದ ಕಾರ್ಯ ಓರ್ಡರ್ ಕೊಡ್ತಾ ಇದೆ. ಎಲ್ಲ ಸಿದ್ಧವಾಗಿದೆ. ದೇವರ ಆಲಯದಲ್ಲಿ ಬಂದು ಕುತ್ಕೊಳ್ಳಿಕ್ಕೆ ಆಗ್ತದ? ಪ್ರಾರ್ಥಿಸಲಿಕ್ಕೆ ಆಗುತ್ತಾ? ನಮ್ಮ ಲೈಫ್ ಚೇಂಜ್ ಆಗುತ್ತೆ. ನಮ್ಮ ಲೈಫ್ ಒಂದು ಅದ್ಭುತ ಆಗಬೇಕು. ನಾನಿದು ಪ್ರಯತ್ನ ಪಡ್ತಾನೆ ಹೇಳ್ತಾ ಇರೋದು ನಿಮಗೆ. ನಾನು ಸುಮ್ಮನೆ ಇದ್ಕೊಂಡಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ ಇದೇ ಥರ ಪ್ರಾರ್ಥನೆ ಮಾಡೋಕ್ಕೋಸ್ಕರ. ಹಲ್ಲೆಲೂಯಾ. ಪ್ರಿಯ ಸೇವಕರೇ, ದೇವರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಇವತ್ತಿನ ತೀರ್ಮಾನ ಮಾಡು. ನಾನು ದೇವರು ಒಂದು ಪ್ರಾರ್ಥನೆಯ ಒಂದು ದಿನಗಳು ಹೋಗಬೇಕು. ಎಷ್ಟು ಜನರ ಹತ್ರ ಎಷ್ಟು ಮಾತಾಡ್ತೀರಾ, ಎಷ್ಟು ಸಮಯ ಕಳ್ಕೊಳ್ತೀರಾ, ನಮಗೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಒಬ್ರು ಬಂದು ಮಾತಾಡಿದ್ರೆ 2 ಅವರ್ 3 ಅವರ್ ಹೋಗೋದು ನಿಮ್ಗೆ ಗೊತ್ತಾಗಲ್ಲ. ಆದರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದ್ರೆ 5 ನಿಮಿಷ ನೋಡಿದ್ರೂ ಇನ್ನು 5 ನಿಮಿಷ ಆಗಿರಲ್ಲ. ಹಲ್ಲೆಲೂಯಾ. ಯಾಕೆಂದರೆ ಪ್ರಾರ್ಥನೆಯ ಆ ಒಂದು ಆಸಕ್ತಿ. ಅದರಿಂದ ನಾನು ನಿಮಗೊಂದು ಒಳ್ಳೆ ಸಜೆಷನ್ ಕೊಡ್ತೀನಿ. ರಾತ್ರಿ ಸಮಯಗಳೇ ಪ್ರಾರ್ಥನೆ ಮಾಡಲಿಕ್ಕೆ ನನ್ನ ಲೆಕ್ಕದಲ್ಲಿ ಒಳ್ಳೆ ಸಮಯ. ಯಾಕಂದರೆ ಡೇ ಟೈಮಲ್ಲಿ ನಮಗೆ ಈ ಬೆಳಕು ಪ್ರೇಯರ್ ಮಾಡೋಕ್ಕೆ ಬಿಡಲ್ಲ.
ಆದ್ರಿಂದ ರಾತ್ರಿಗಳಲ್ಲಿ ನೀವು ಕೂತ್ಕೊಂಡು ಪ್ರಾರ್ಥಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಹಲ್ಲೆಲೂಯ. ಕಾಬು ಎಂದೇಳಿ ಆ ಆಫ್ರಿಕಾ ದೇಶದಲ್ಲಿ ಹುಟ್ಟಿ ಯಾರು ಇಲ್ಲದ ಕತ್ತಲೆಯ ಭೂಖಂಡದಲ್ಲಿ ಮುಖ ವಿರೂಪವಾಗಿ ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್, ಅವನು ಯಾರೂ ಇರಲಿಲ್ಲ. ಆದರೆ ಅವನನ್ನು ದೇವರು ಆರಿಸಿಕೊಂಡು ಅವನಲ್ಲಿ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸು ಕೊಟ್ಟರು. ಆವತ್ತಿಂದ ಅವನು ತೀರ್ಮಾನ ಮಾಡಿದೆ, ನಾನು ಪ್ರಾರ್ಥನೆ ಮಾಡ್ತೀನಿ. ಅದು ಪ್ರಾರ್ಥನೆ ಅಂತ ಹೇಳ್ತಾ ಇರಲಿಲ್ಲ, ತಂದೆ ಜೊತೆಯಲ್ಲಿ ಮಾತಾಡ್ತೀನಿ, ನನ್ನ ತಂದೆಯ ಹತ್ರ ಮಾತಾಡ್ತೀನಿ. ಅವನ ತಂದೆಯ ಹತ್ರ ಮಾತಾಡಿ ರಾತ್ರಿ ಎಲ್ಲ ಕಳ್ಕೊಳ್ಳೋದು, ರಾತ್ರಿ ಎಲ್ಲ ಮಾತಾಡಿಕೊಂಡಿರೋದು ದೇವರ ಹತ್ರ. ಆದರೆ ಅವನು ಹೋಗಿ ನಿಲ್ಲುವಾಗ ಅದ್ಭುತಗಳು ಶುರುವಾಯಿತು. ಅವನು ಹೋಗಿ ನಿಲ್ಲುವಾಗ ಅವನನ್ನು ಗೇಲಿ ಮಾಡಿದವರು ಅಡ್ಡ ಬಿದ್ರು. ಎಲ್ಲಿಂದ ಈ ಪವರು? ತಂದೆಯ ಹತ್ರ ಮಾತಾಡುವಾಗ. ಹಲ್ಲೆಲೂಯಾ. ಅವರನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಇವರನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಯಾರನ್ನು ನಮ್ಮ ಕೈಯಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ನಾನು ನೀನು ಪ್ರಾರ್ಥನೆ ಮಾಡಿದ್ರೆ ಏನೇನೆಲ್ಲ ನಡೆಯುತ್ತದೆ. ಹಲ್ಲೆಲೂಯಾ. ನಾನು ನೀವು ಪ್ರಾರ್ಥನೆ ಮಾಡಿದ್ರೆ ದೇಶ ಚೇಂಜ್ ಆಗುತ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ನೋಡಿರಿ, ಯೇಸು ಸ್ವಾಮಿ ಪ್ರತಿಯೊಂದು ಜಾಗೆಯಲ್ಲೂ ಪ್ರಾರ್ಥಿಸ್ತಾ ಇದ್ದಾರೆ. ಇನ್ನೊಂದು ವಿಷಯ ಕೂಡ ನಾವು ನೋಡಿಕೊಳ್ಳಲು ಲೂಕನ ಸುವಾರ್ತೆಯಲ್ಲಿ 20ನೇ ಅಧ್ಯಾಯ 39ನೇ ವಾಕ್ಯದಿಂದ 44ನೇ ವಾಕ್ಯ ತನಕ ಓದಿಕೊಳ್ಳೋಣ. ಪ್ರಾರ್ಥಿಸುವ ಯೇಸುವಿನ ಬಳಿಯಲ್ಲಿ ನಾವು ಬದುಕುವುದಾದರೆ ನಮ್ಮ ಜೀವನ ಇವತ್ತಿಂದ ಚೇಂಜ್ ಆಗುತ್ತೆ. ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರು ಆತನ ಹಿಂದೆ ಹೋದರು. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸುಗೆಯಷ್ಟು ದೂರ ಹೋಗಿ ಮೊಣಕಾಲೂರಿ, ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವೇ ಆಗಲಿ ಅಂದನು. ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು. ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು. ಹಲ್ಲೆಲೂಯಾ. ನೋಡಿರಿ, ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿನೋ ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ರೊಟ್ಟಿ ಜಾಸ್ತಿ ಮಾಡಿ ಕೊಡಬೇಕು, ಆವಾಗಲೂ ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಲಾಜರ್ನ ಎಬ್ಬಿಸಬೇಕು, ಆಗಲೂ ಯೇಸು ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ರಾತ್ರಿ ಪೂರ್ತಿ ಕೂತ್ಕೊಂಡು ಯೇಸು ಪ್ರಾರ್ಥನೆ ಮಾಡಿ ಬರುವಾಗ ತನ್ನ ಶಿಷ್ಯರನ್ನು ಯೇಸು ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಪ್ರತಿಯೊಂದು ಕಾರ್ಯ ಮಾಡುವಾಗಲೂ ಪ್ರಾರ್ಥಿಸಿದ್ದಾರೆ. ಆದರೆ ಶಿಷ್ಯರಾದ ನಾವು ಪ್ರತಿಯೊಂದು ಕಾರ್ಯ ಮಾಡುವಾಗಲೂ ಏನ್ ಮಾಡಬೇಕು? ತೀರ್ಮಾನ ಬರಲಿ. ಹಲ್ಲೆಲೂಯಾ. ಪ್ರತಿಯೊಂದು ಕಾರ್ಯ ಮಾಡುವಾಗಲೂ ನಾವು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿರಿ, ಇಲ್ಲಿ ಯೇಸು ಸ್ವಾಮಿಗೆ ದೊಡ್ಡ ಶೋಧನೆ ಶಿಲುಬೆಯಲ್ಲಿ ಹಾಕಲ್ಪಡ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ನನಗೂ ನಿನಗೂ ಶಿಲುಬೆಯಲ್ಲಿ ಹಾಕೋತರ ದೊಡ್ಡ ಶೋಧನೆ ಈ ಭೂಮಿಯಲ್ಲಿ ಬರುವಾಗಲೂ ಯೇಸು ಸ್ವಾಮಿ ತೋರಿಸಿದ ಮಾದರಿ ಪ್ರಾರ್ಥನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ದೊಡ್ಡ ಶೋಧನೆಯಲ್ಲಿ ನೋಡಿ, ಯೇಸು ಸ್ವಾಮಿ ಮಂಡಿಯೂರಿ ತಂದೆ ಬಳಿಯಲ್ಲಿ, ತಂದೆಯೇ ನಿನ್ನ ಚಿತ್ತವಾದರೆ ಈ ಪಾತ್ರೆ ತೆಗೀರಿ ಎಂದೇಳಿ ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಾರ್ಥಿಸ್ತೀರಾ? ಶೋಧನೆ ಬಂದರೆ ಏನು ಮಾಡ್ತೀರಾ? ಕಾಯಿಲೆ ಆದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಲಿಕ್ಕೆ ಹೋಗ್ತೀವಿ. ಅಲ್ಲ, ಇನ್ನೊಂದು ದೊಡ್ಡ ಕಾಯಿಲೆ ಆದರೆ ಅಂಥ ಕಾಯಿಲೆ ಬಂದವ್ರನ್ನ ಹುಡುಕ್ತೀರಾ. ನೀವೆಲ್ಲ ಹೋಗಿದ್ದೀರಾ ಅಡ್ಮಿಟ್ ಮಾಡಲಿಕ್ಕೆ? ಹಲ್ಲೆಲೂಯಾ. ಅದೆಲ್ಲ ಮಾಡುವರು ಮಾಡ್ಬೋದು, ಅದಕ್ಕೆ ನಾನೇನು ಒಪ್ಪೋಸಿಲ್ಲ, ನಾನು ಅದಕ್ಕೆಲ್ಲ ಹೇಳ್ತಾ ಇಲ್ಲ. ಆದರೆ ಪ್ರಾರ್ಥಿಸುವ ಮಕ್ಕಳಿಗೆ ಇದೆಲ್ಲವೂ ಒಂದು ಸೈಡಿಗೆ ಹೋಗಿ ಬಾಗಿಲು ತೆರೆದು ಅದ್ಭುತ ಆಗುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ನಂಬಿಕೆ ಎಲ್ಲಿ ಎಂದು ಕರ್ತನೆ ಕೇಳ್ತಾರೆ. ಹಲ್ಲೆಲೂಯಾ. ನಿಮ್ಮ ನಂಬಿಕೆ ಎಲ್ಲಿ? ಯಾರಿಗೆ ಕೇಳಿದೆ? ಆ ತೆರೆಗಳು ಬರುವಾಗ ಯೇಸು ಸ್ವಾಮಿ ಕೇಳಿದ್ರು, ನಿಮ್ಮ ನಂಬಿಕೆ ಎಲ್ಲಿ? ಹಲ್ಲೆಲೂಯಾ. ಪ್ರಾರ್ಥಿಸು. ತೆರೆ ಬರ್ತಾ ಇದೆಯಾ? ಪ್ರಾರ್ಥಿಸು. ಯೇಸುವೇ ತೆರೆ ಬರ್ತಾ ಇದೆ ಸ್ವಾಮಿ, ನಮಗೇನ್ ಮಾಡ್ಬೇಕಂತ ಗೊತ್ತಿಲ್ಲ ಅಂತ ನೀವು ಪರಲೋಕ ನೋಡಿ ಒಂದು ಮಾತು ಕೇಳು. ಪರಲೋಕದ ದೇವರ ದೂತರನ್ನು ಕಳಿಸ್ತಾರೆ. ಹಲ್ಲೆಲೂಯಾ. ಕಾಯಿಲೆ ಬಂದಿದೆಯಾ? ಯೇಸುವೇ ನಮಗೇನು ಮಾಡ್ಬೇಕಂತ ಗೊತ್ತಿಲ್ಲ, ಸಹಾಯ ಮಾಡೋದು ಕೇಳಿ. ನೋಡಿ, ನಿಮಗೇನು ಬಂದಿಲ್ಲದ್ರು ದೇವರ ಆಲಯದಲ್ಲಾದರೂ ಬಂದು ಕುತ್ಕೊಂಡು ಪ್ರಾರ್ಥಿಸಿರಿ. ನನಗ ಮಾಡಿದ ದೇವರು ನಿಮಗೂ ಮಾಡ್ತಾರೆ. ಹಲ್ಲೆಲೂಯಾ. ನಾನು ನಿಮಗೆ ಫಸ್ಟ್ ಸಾಕ್ಷಿ ಹೇಳಿದೆ, ಎಷ್ಟೋ ಸಾಕ್ಷಿ ಹೇಳಿದೆ. ರಾತ್ರಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ನಮ್ಮ ಎಲಿಸಬೆತ್ಗೆ ಸೌಖ್ಯವಾಗಿದೆ.
ಆಗಿದೆ. ರಾತ್ರಿ ಪೂರ್ತಿ ಪ್ರಾರ್ಥನೆ ಮಾಡಿದೆ, ನಮ್ಮ ಅಮ್ಮಚ್ಚಿಗೆ ದೇವರು ಸೌಖ್ಯ ಕೊಟ್ಟಿದ್ರು. ರಾತ್ರಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದೆ, ನನ್ನ ಆರೋಗ್ಯದಲ್ಲೂ ದೇವರು ಸೌಖ್ಯ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಆದ್ರೆ ಅದಕ್ಕೋಸ್ಕರ ಮಾತ್ರ ಅಲ್ಲ ಪ್ರಾರ್ಥನೆ ಮಾಡೋದು, ನಾವು ದೇವರ ಆಲಯದಲ್ಲಿ ಕೂತ್ಕೊಳ್ಳಿ, ನಿಮ್ಮನ್ನು ಹುಡುಕಿ ಅನೇಕರು ನಿಲ್ಲುತ್ತಾರೆ. ಹಲ್ಲೆಲೂಯ. ಈ ವರ್ಷ ನಮಗೊಂದು ತೀರ್ಮಾನ ಇರಲಿ, ನನ್ನ ವಿಷಯ ಪರಿಹಾರ ಆಗಲ್ಲ, ನನ್ನ ಈ ಮಕ್ಕಳು ಚೆನ್ನಾಗಲ್ಲ, ನನ್ನ ಈಗ ಯಜಮಾನರು ಸರಿಯಾಗಲ್ಲ, ನನ್ನ ಕುಟುಂಬ ಸರಿಯಾಗಲ್ಲ, ಇದೆಲ್ಲ ಬಿಟ್ಟು ಬಿಡಿ. ಇದೆಲ್ಲ ನಮ್ದೆಲ್ಲ ಏನು ಎಲ್ಲ ಆಗುತ್ತದೆ. ಯೇಸು ಕರ್ತನು ಹೇಳಿದ ಮೇಲೆ ಯಾವುದಾಗುವುದಿಲ್ಲ. ಯೇಸು ಕರ್ತನು ಹೇಳಿದ್ದಾರೆ, ನಿಮ್ಮಿಂದ ಅಸಾಧ್ಯವಾಗುವುದು ಒಂದು ಇಲ್ಲ. ನಂಬಿಕೆ, ಉಪವಾಸ, ಪ್ರಾರ್ಥನೆ, ಇದು 3 ನಮ್ಮ ಕೈಯಲ್ಲಿದ್ರೆ ನಮ್ಮ ಕೈಯಿಂದ ಅಸಾಧ್ಯವಾಗುವುದು ಯಾವುದೂ ಇಲ್ಲ ಅಂದ ಕರ್ತನಾದ ಯೇಸು ಸ್ವಾಮಿ ಹೇಳಿದ ಮಾತೇ ನಾವು ಕೇಳಿಸ್ಕೊಂಡಿದ್ದು. ಹಲ್ಲೆಲೂಯ. ಅದರಿಂದ ಈ ದಿನ ನಾವು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿರಿ. ನಮಗೆ ಕಷ್ಟ ಬರುವಾಗ, ಭಯಂಕರ ಕಷ್ಟ, ಏನ್ ಮಾಡಬೇಕು? ತುಂಬಾ ಕಷ್ಟ, ಏನ್ ಮಾಡಬೇಕು? ಪ್ರಾರ್ಥಿಸಿರಿ. ಹಲ್ಲೆಲೂಯ. ಯೇಸು ಸ್ವಾಮಿ ನಮಗೆ ಮಾದರಿ ನೋಡಿ. ಶಿಲುಬೆಯಲ್ಲಿ ಹಾಕಲ್ಪಡ್ಲಿಕ್ಕೆ ಹೋಗ್ತಾ ಇದೆ ಎಂದು ಗೊತ್ತಾಗುವಾಗ ಆ ರಾತ್ರಿ ಪೂರ್ತಿ ಸರಿ, ನಾಳೆ ಹೆಂಗೋ ಶಿಲುಬೆಯಲ್ಲಿ ಹಾಕ್ತಾರೆ, ಹಾಗಾದ್ರೆ ಇವತ್ತು ಚೆನ್ನಾಗಿ ನಿದ್ರೆ ಮಾಡ್ಬಿಡೋಣ ಅಂತ ಯೇಸು ಸ್ವಾಮಿ ತೀರ್ಮಾನ ಮಾಡಿಲ್ಲ ಅಲ್ವಾ? ನಾಳೆ ಹೆಂಗೋ ತುಂಬಾ ಟಯರ್ಡ್ ಆಗುತ್ತೆ, ಅದಕ್ಕೆ ಇವತ್ತು ಚೆನ್ನಾಗಿ ನಿದ್ರೆ ಮಾಡ್ಬಿಡೋಣ, ನಾಳೆ ಹೆಂಗೋ ಸುಸ್ತಾಗುತ್ತಲ್ಲ, ಅದಕ್ಕೆ ಸ್ವಲ್ಪ ಶಕ್ತಿ ಇರ್ಬೇಕಲ್ಲ ಅಂದ. ಹಲ್ಲೆಲೂಯ. ಆದರೆ ಅಂತ ಶಕ್ತಿ ಎಲ್ಲ ಯೇಸು ಸ್ವಾಮಿ ಕೇಳಿದ್ದು. ಯೇಸು ಸ್ವಾಮಿ ಪ್ರಾರ್ಥನೆಯ ಶಕ್ತಿ ತೋರಿಸೋದಕ್ಕೋಸ್ಕರ ರಾತ್ರಿ ಎಲ್ಲ ಕೂತ್ಕೊಂಡ್ರು. ದೇವರೇ, ಇದು ನನ್ನಿಂದ ಸಹಿಸಲಿಕ್ಕಾಗದಂತ ಪರಿಸ್ಥಿತಿ ಇದೆ, ಆದರೆ ಇದು ಸಹಿಸುವಸರ ಶಕ್ತಿ ಕೊಡು ದೇವರೇ ಎಂದು ಕೇಳಿಕೊಂಡು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ತನ್ನ ಶಿಷ್ಯರಿಗೆ ಕೇಳಿದ್ರು, ಮಕ್ಕಳೇ, ನಿಮಗೂ ಶೋಧನೆ ಇದೆ, ನಾಳೆ ನೀವು ಸಹ ಶೋಧನೆ ಬೇಡಂದ್ರೆ ಪ್ರಾರ್ಥಿಸಿರಿ. ಅದರಲ್ಲಿ 3 ಜನನೇ ದೇವರು ಕರ್ಕೊಂಡೋಗಿ ಹತ್ತಿರ ಕುಳಿಸಿದು. ಅವರು ನಿದ್ರೆ ಮಾಡಿ ಶೋಧನೆಯಲ್ಲಿ ಬಿದ್ದಿದ್ದು ನಿಮಗೆ ಗೊತ್ತು. ಹಲ್ಲೆಲೂಯ. ಪ್ರಾರ್ಥನಾ ಮಾಡುವ ದೇವರ ಮಕ್ಕಳ ಮುಂದೆ ಶೋಧನೆ ತಪ್ಪಿ ಹೋಗುತ್ತದೆ. ನೀವು ಪದೇ ಪದೇ ಶೋಧನೆಯಲ್ಲಿ ಹೋಗಿ ಬೀಳುತ್ತೀರಾ, ನಿಮ್ಮ ಪ್ರಾರ್ಥನೆ ಕಡಿಮೆ ಅಂತ ದೇವರಾತ್ಮ ಹೇಳ್ತಾ ಇದೆ. ಈ ಪ್ರಾರ್ಥನೆ ಕಡಿಮೆ ಆಗೋದ್ರಿಂದ ನಿಮಗೆ ಬರುವ ಎಲ್ಲಿ ಎಡಗಡೆ ಬಲಗಡೆ ಯಾವ ಬಂದ ಏನು ಹೇಳ್ತಾರಲ್ಲ, ಏನೊಂದು ಗಾದೆ ಹೇಳ್ತಾರೆ, ಎಲ್ಲಿ ಬಂದ್ರು ಅದು ಅವರ ಮೇಲೇನೆ ಬರುತ್ತೆ ಅಂತ ಹೇಳ್ತಾರೆ. ಹಲ್ಲೆಲೂಯ. ಪ್ರಾರ್ಥನೆ ಕಡಿಮೆ ಆಗುವಾಗ ಎಲ್ಲಿ ಬರೋದು ನಿಮ್ಮ ಮೇಲೆ ಬಂದು ಬಿಡುತ್ತದೆ. ಹಲ್ಲೆಲೂಯ. ಆದರೆ ಪ್ರಾರ್ಥನೆ ಜಾಸ್ತಿ ಮಾಡುವಾಗ ನಿಮ್ಮ ಮುಂದೆ ಬಂದು ಒಬ್ರು ಬೈಲಿಕ್ಕೆ ನಿಲ್ಲುವಾಗಲೂ ಅವರನ್ನು ಸಮಾಧಾನ ಪಡಿಸಲಿಕ್ಕಾಗಿ ನಿನ್ನಿಂದ ಒಂದು ಪವಿತ್ರಾತ್ಮನ ಶಕ್ತಿ ಹೊರಡುತ್ತದೆ. ತೀರ್ಮಾನ ಇದೆಯಾ? ಇವತ್ತಿಂದ ನಾನು ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯ. ನಮ್ಮ ಮುಂದೆ ಮುಚ್ಚಿರುವ ಬಾಗಿಲು ತೆರೆಯಬೇಕಾದರೆ ಪ್ರಾರ್ಥನೆಯಿಂದಲೇ. ಹಲ್ಲೆಲೂಯ. ಹಲ್ಲೆಲೂಯ. ಎಂತ ವಿಷಯದ ಮುಂದೆ ಕೂಡ ನೀವು ಹೋಗಿ ನಿಂತುಕೊಂಡು ಅಯ್ಯೋ ಏನ್ ಮಾಡೋದು ಕೇಳೋ ಪರಿಸ್ಥಿತಿ, ಆ ಥರದ್ದು ಪರಿಸ್ಥಿತಿ ಬರುವಾಗ ಕರ್ತನೇ ಸಹಾಯ ಮಾಡು ಅಂದೇಳಿ ನಿಮ್ಮ ಕಣ್ಣಿಂದ ಕಣ್ಣೀರು ಸುರಿಯಲಿ. ದೇವರ ಕಡೆ ನಿಮ್ಮ ಹೃದಯ ಅಳಲಿ. ದೇವರ ಹತ್ರ ಒಪ್ಪಿಸಿಕೊಡು. ನಿಮ್ಮ ಭಾರ ಕರಗಿ ಹೋಗುತ್ತದೆ. ಪರಲೋಕಕ್ಕೆ ಕೆಲಸ ಜಾಸ್ತಿ ಆಗುತ್ತದೆ. ಹಲ್ಲೆಲೂಯ. ಇವಾಗ ಎಲ್ಲಾ ಭಾರ ನಿಮ್ಮ ಹೃದಯದಲ್ಲಿಟ್ಟು ನಿಮ್ಮ ಹೃದಯಕ್ಕೆ ಭಾರ. ಪರಲೋಕ ಫ್ರೀ ಆಗಿದೆ, ಆದರೆ ನೀವು ಪರಲೋಕವನ್ನು ಫ್ರೀ ಆಗಿ ಬಿಡಬೇಡಿ. ಇವತ್ತೊಂದು ತೀರ್ಮಾನ ಮಾಡು. ಎಲ್ಲ ನಿಮ್ಮ ಸಂಕಟ, ದುಃಖ, ವೇದನೆ, ನಿಮ್ಮಲ್ಲಿ ಬಂದಿರುವ ಯಾರು ನಿಮಗೆ ನೋವಿಸಿದಿರೋ, ಕಷ್ಟ ಕೊಟ್ಟರು, ಎಲ್ಲವೂ ದೇವರ ಸನ್ನಿಧಿಯಲ್ಲಿ ಕಣ್ಣೀರಾಗಿ ಊರಿ. ಹನ್ನಳು ತನ್ನ ಜೀವನದಲ್ಲಿ ಎಲ್ಲ ದುಃಖ ಯೇಸುವಿನ ಸನ್ನಿಧಿಯಲ್ಲಿ ಉಯ್ದರು. ಆಮೇಲೆ ಅವಳು ಖುಷಿಯಾಗಿ ಎದ್ದು ಹೋದ್ರು. ಮತ್ತೆ ಅವಳ ಮುಖದಲ್ಲಿ ದುಃಖನೇ ಇರಲಿಲ್ಲ. ಹಲ್ಲೆಲೂಯ. ದಯವಿಟ್ಟು ಬಂದದು ಸರಿ, ಆದ್ರಿಂದ ಹಂಗೆ ಹೋಗಬೇಡಿ. ಪ್ರಾರ್ಥನೆ ನಿಮ್ಮ ಕರಗಳಲ್ಲಿ ಹಿಡ್ಕೊಂಡು ಇವತ್ತು ಹೋಗಬೇಕು. ಪ್ರಾರ್ಥನೆಯಿಂದಲೇ ಇವತ್ತಿಂದ ನಾವು ತೀರ್ಮಾನದಲ್ಲಿ ಬದುಕಬೇಕು. ಹಲ್ಲೆಲೂಯ. ನೋಡಿ, ಯೇಸು ಸ್ವಾಮಿ ಬಹು ದುಃಖದಿಂದ ತನ್ನ ಪ್ರಾಣ ವೇದನೆಯಲ್ಲಿ ಬೇವರು ಕೂಡ ರಕ್ತ ತರ ಆಗಿ ಬೀಳ್ತಾ ಇದೆ. ವೇದನೆಯಲ್ಲಿಯೂ ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯ. ಎಲ್ಲ ಸಮಯದಲ್ಲೂ ಯೇಸು ನಮಗೆ ಹೇಳ್ತಾ ಇದ್ದಾರೆ, ಪ್ರಾರ್ಥಿಸು, 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 ಪ್ರಾರ್ಥಿಸು. ಹೇಳುದಲ್ಲ, ಮಾದರಿ ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಈ ವಾಕ್ಯ ಯಾರಾದರೂ ಅದನ್ನು ಕ್ಯಾಚ್ ಮಾಡುವರಾದರೆ ಅವರ ಲೈಫ್ ಈ ವರ್ಷ ಚೇಂಜ್ ಆಗಿರುತ್ತದೆ. ನಿನ್ನನ್ನು ನೋಡಿ ಗೇಲಿ ಮಾಡಿಕೊಂಡು ತೂಚಿ ಅಂತೇಳಿ ಬೈವರ ಮುಂದೆ ನೀನು ಹೋಗಿ ಅಯ್ಯೋ ನಾನು ಯಾರು ಗೊತ್ತಂದ ಕೇಳಬೇಡ. ನೀ ಮಂಡಿ ಊರಿ ಪ್ರಾರ್ಥಿಸುವುದಾದರೆ ನಿನಗಾಗಿ ತೆರೆದು ಪರಲೋಕವನ್ನು ತೆರೆಯುವಾಗ ಅವರು ಬರುತ್ತಾರೆ. ನಮಸ್ಕಾರ.
ಹಲ್ಲೆಲೂಯಾ. ಕಣ್ಣೀರು ಬರಲಿ. ಆ ಕಣ್ಣೀರು ಬರ್ತಾ ಬರ್ತಾ ನಮ್ಮ ಹೃದಯ ಫ್ರೀ ಆಗುತ್ತೆ. ಯಾರು ನಮಗೆ ದ್ರೋಹ ಮಾಡಿದ್ರು ಒಂದು ಮಾತು ಹೇಳಿಕೊಳ್ಳಿ, ದೇವರೇ ಇವರು ತಿಳಿಯದೆ ಮಾಡ್ತಾರೆ, ಇವರು ಕ್ಷಮಿಸಿ. ಒಂದು ವೇಳೆ ಅವರು ಒಳ್ಳೆ ವಿಶ್ವಾಸಿಯಾಗಿರ್ಬೋದು, ಸೇವೆ ಮಾಡೋರಾಗಿರ್ಬೋದು, ಅದೆಲ್ಲ ಹೇಳಿಕೊಂಡು ಅಯ್ಯೋ ಅವರು ಸೇವೆ ಮಾಡೋರು, ಅವ್ರನ್ನ ನಾವು ಯಾಕೆ ಕ್ಷಮಿಸಿ, ನೀವು ಕ್ಷಮಿಸಿದ್ರೆ ನಿಮಗೆ ಕ್ಷಮೆ ಸಿಕ್ಕಲ್ಲ. ಯೇಸು ಸ್ವಾಮಿ ತಿಳಿಸಿಕೊಟ್ಟ ಮಾತು, ಎಲ್ಲರನ್ನು ಕ್ಷಮಿಸಬೇಕು. ಹಲ್ಲೆಲೂಯಾ. ಯಾರು ನಿಮಗೆ ಏನೇ ದ್ರೋಹ ಮಾಡಲಿ, ಎಷ್ಟೇ ವಾಕ್ಯ ಗೊತ್ತಿರೋರಾಗಲಿ, ಬೈಬಲ್ ಕಾಲೇಜ್ ಟೀಚರೇ ಆಗಲಿ, ನಿಮಗೆ ಕಷ್ಟ ಮಾಡಿದ್ರು ನೀವೇನು ಹೇಳಬೇಕು? ದೇವರೇ ಅವರು ತಿಳಿಯದೆ ಮಾಡಿದ್ದಾರೆ, ಅವರನ್ನು ಕ್ಷಮಿಸಿರಿ. ನಿಮ್ಮ ಮೈಂಡ್ ಫ್ರೀ ಆಗುತ್ತದೆ. ಹಲ್ಲೆಲೂಯಾ. ನೀವು ಒಳ್ಳೆ ಹಕ್ಕಿ ಥರ ಹಾರು ಥರ ನಿಮ್ಮ ಶರೀರ ವೆಯ್ಟ್ಲೆಸ್ ಆಗುತ್ತದೆ. ಅದು ಬಿಟ್ಟು ಅವ್ರಂಗೆ ಮಾಡಿದ್ರು ಇವ್ರಂಗೆ ಮಾಡಿದ್ರು ಎಲ್ಲ ಇಟ್ಟುಕೊಂಡಿದ್ರೆ ನೀವು ಒಳ್ಳೆ ಬೆಟ್ಟ ಥರ ಅಲ್ಲೇ ಇರ್ತೀರಾ. ಹಲ್ಲೆಲೂಯಾ. ಎಲ್ಲ ಕ್ಷಮಿಸಿ ಬಿಟ್ಟು ಬಿಡಬೇಡಿ. ಹಲ್ಲೆಲೂಯಾ. ನಮಗೆ ಯಾವುದು ಬೇಕಾಗಿಲ್ಲ, ನಮಗೆ ಯಾವುದು ಬೇಕು? ತಂದೆಯ ಪ್ರೀತಿ ಬೇಕು. ಹಲ್ಲೆಲೂಯಾ. ಯೇಸು ಹತ್ರ ಮಾತಾಡಬೇಕು. ಹಲ್ಲೆಲೂಯಾ. ನಾವು ಹೋಗುವಾಗ ಬೆಟ್ಟಗಳು ದಾರಿ ಬಿಡಬೇಕು. ಹಲ್ಲೆಲೂಯಾ. ಸಮುದ್ರ 2 ಭಾಗ ಆಗಬೇಕು. ಹಲ್ಲೆಲೂಯಾ. ಯೋರ್ದಾನಲ್ಲಿ ದೇವರ ಮಕ್ಕಳ ಕಾಲು ಯಾಜಕರ ಹೆಜ್ಜೆ ಇಡುವಾಗ ಯೋರ್ದಾನ್ ಮೇಲದಿಂದ ದಡ ಮೀರಿ ಬರುತ್ತಾರೋ ಯೋರ್ದಾನ್ ಅಲ್ಲಿ ನಿಂತು ಹೋಯ್ತು. ನಾನು ನೀವು ಹೆಜ್ಜೆ ಇಡುವಾಗ ಸಮಸ್ಯೆಯಲ್ಲಿ ನಿಲ್ಲಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೆಂಗಾಗುತ್ತೆ? ಪ್ರಾರ್ಥನೆ ಮಾಡಿದರೆ ಆಗುತ್ತೆ. ಹಲ್ಲೆಲೂಯಾ. ಪ್ರತಿ ಸಮಯದಲ್ಲೂ ನಮ್ಮ ವಿಷಯಗಳಲ್ಲಿ ನೀವು ಕೆಲಸಕ್ಕೆ ಹೋಗುವಾಗಲೂ ಪ್ರಾರ್ಥಿಸಬಹುದು, ನಿಮ್ಮ ಅಡಿಗೆ ಕೆಲಸ ಮಾಡುವಾಗಲೂ ಪ್ರಾರ್ಥಿಸಬಹುದು, ನಿದ್ರೆ ಮಾಡುವಾಗಲೂ ಆ ಸಮಯ ಸ್ವಲ್ಪ ತೆಗೆದು ನಾವು ಒಂದು ದಿವಸದಲ್ಲಿ 3 ಎಂಡಿದೆ ಅಂದೆ. ಹಲ್ಲೆಲೂಯಾ. ಎಂಡು. ಹಲ್ಲೆಲೂಯಾ. ಅದರಲ್ಲಿ ಎಂಡವರು ಡ್ಯೂಟಿಗೆ, ಎಂಡವರು ನಿದ್ರೆಗೆ, ಇನ್ನಿರುವ ಎಂಡವರು ದೇವರ ಕಾರ್ಯಕ್ಕಾಗಿ ಉಪಯೋಗಿಸಿರಿ, ಪ್ರಾರ್ಥನೆ ಮಾಡಲಿಕ್ಕೆ ಉಪಯೋಗಿಸಿರಿ. ದೇವರು ನಿಮ್ಮನ್ನು ಈ ವರ್ಷ ಪಳಪಳ ಹೊಡೆಯುವ ಸ್ಟಾರ್ ಆಗಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ನಾನು ಯಾರೋ ಆಗಲಿಕ್ಕೋಸ್ಕರ ನೀವು ಮಾಡಬೇಡಿ. ಯೇಸು ಸ್ವಾಮಿಯನ್ನೆಲ್ಲರೂ ಹಿಡಿದು ರಾಜನಾಗಿ ಮಾಡಲಿಕ್ಕೆ ಬಂದರು. ಯೇಸು ಸ್ವಾಮಿ ಅವರ ಒಳಗಡೆಯಿಂದ ಹೋದರು. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಒಂದು ಕಿರೀಟ ಎಲ್ಲ ರೆಡಿ ಮಾಡ್ಕೊಂಡ್ಬಂದು, ಸ್ವಾಮಿ ಇದು ನಿನ್ನ ತಲೆಯಲ್ಲಿ ಹಾಕ್ತೀನಿ ಅಂತ ಹೇಳುವಾಗ ಯೇಸು ಸ್ವಾಮಿ ಏನು ಹೇಳಿದ್ರು? ನನ್ನ ರಾಜ್ಯ ಐಹಿಕವಲ್ಲ, ಈ ಭೂಮಿಯಲ್ಲಿ ಕಾಣೋದೆಲ್ಲ ನನ್ನ ರಾಜ್ಯ ಪರಲೋಕ ರಾಜ್ಯ. ಹಲ್ಲೆಲೂಯಾ. ನೀವು ಭೂಮಿಯಲ್ಲಿ ಒಂದು ಕಿರೀಟ ಎಲ್ಲ ಕೊಡ್ತೀರಾ, ಆದರೆ ನಾಳೆ ಕೊಡ್ಲಿಕ್ಕಿರೋದು ಮುಳ್ಳಿನ ಕಿರೀಟ, ಶಿಲುಬೆ. ಹಲ್ಲೆಲೂಯಾ. ಅದರಿಂದ ಇದೆಲ್ಲ ನನಗೆ ಬೇಕಾಗಿಲ್ಲ. ನನ್ನ ರಾಜ್ಯ ಪರಲೋಕ ರಾಜ್ಯ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೇಸು ಸ್ವಾಮಿ ಯಾವಾಗಲೂ ಪ್ರಾರ್ಥನೆ ಮಾಡಿದ್ರು. ಲಾಸ್ಟ್ ವಾಕ್ಯ ನೋಡಿ, ಯೇಸು ಸ್ವಾಮಿ ಪ್ರಾರ್ಥನೆಯಿಂದ ಶುರುವಾಗಿದೆ, ಪ್ರಾರ್ಥನೆಯಿಂದ ಮುಗಿಸ್ತಾ ಇದ್ದಾರೆ. ಲೂಕನ ಸುವಾರ್ತೆ 23ನೇ ಅಧ್ಯಾಯ 44ರಿಂದ 46 ತನಕ ಓದಿ. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಹಲ್ಲೆಲೂಯಾ. ಕೊನೆಯ ಪ್ರಾರ್ಥನೆ ಯೇಸು ಸ್ವಾಮಿದು. ಲೋಕದ ಜೀವನದಲ್ಲಿ ಯೇಸು ಪ್ರಾಣ ಬಿಡುವಾಗ ಕೊನೆಯ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇಗೆ ಪ್ರಾರ್ಥನೆ ಮಾಡಿದ್ದಾರೆ? ಮಹಾಧ್ವನಿಯಿಂದ ಕೂಗಿದರು. ಹಲ್ಲೆಲೂಯಾ. ಆ ಭಯಂಕರವಾದ ಪ್ರಾಣವೇದನೆಯನ್ನು ಬಿಟ್ಟು ಯೇಸು ಸ್ವಾಮಿ ಎಲ್ಲ ಸಹಿಸಿ ಎಲ್ಲರನ್ನು ಕ್ಷಮಿಸಿ ಅಲ್ವಾ, ಆ ಸಮಯದಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ರು? ದೇವರೇ, ಇವರೆಲ್ಲ ಮಾಡಿದವರಿಗೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸಿರಿ ಅಂದೇಳಿ ಎಲ್ಲ ಪಾಪ ಫಸ್ಟು ಅರಿಕೆ ಮಾಡಿ ಎಲ್ಲ ಒಪ್ಪಿಸ್ಬಿಟ್ರು. ಹಲ್ಲೆಲೂಯಾ. ಆಮೇಲೆ ಲಾಸ್ಟ್ ಹೇಳ್ತಾ ಇದ್ದಾರೆ, ಮಹಾಶಬ್ದದಿಂದ ಕೂಗುತ್ತಾ ಇದ್ದಾರೆ, ತಂದೆಯೇ, ನನ್ನ ಪ್ರಾಣವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ಜೀವನದಲ್ಲಿ ಪ್ರಾರ್ಥನೆಯಿಂದಲೇ ಶುರುವಾಗಿದ ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥನೆಯಲ್ಲಿ ಮುಗಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಾರ್ಥನೆಯಿಂದ ಶುರು ಮಾಡಿದೆ. ವೇದನೆ, ಸುಖ ಬಂತು. ರೊಟ್ಟಿ ಕೊಡುವಾಗೆಲ್ಲ ಸಂತೋಷ, ಲಾಜರ್ನ ಎಬ್ಬಿಸುವಾಗ ಸಂತೋಷ, ಆವಾಗಲೂ ಪ್ರಾರ್ಥಿಸಿದರು. ಈಗ ಗೆತ್ಸೆಮನೆ ತೋಟಕ್ಕೆ ಹೋಗುವಾಗ ಸಂಕಟ, ಪ್ರಾಣವೇದನೆ, ಆಗಲೂ ಪ್ರಾರ್ಥಿಸಿದರು. ಈಗ ನೋಡಿ, ಕೊನೆಯದಾಗಿ ತನ್ನ ಪ್ರಾಣ ಒಪ್ಪಿಸುವಾಗಲೂ ತಂದೆಯೇ ಅಂತೇಳಿ ಮಹಾಶಬ್ದದಿಂದ ಕೂಗಿ, ಅಂದರೆ ಆ ವೇದನೆಯಲ್ಲೂ ಕೂಗಿ ತಂದೆಗೆ ಒಪ್ಪಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವ ಟೈಮಲ್ಲಿ ಪ್ರಾರ್ಥನೆ ಮಾಡಬೇಡ ಅಂತ ದೇವರ ವಾಕ್ಯದಲ್ಲಿದೆ? ಎಲ್ಲ ಸಮಯದಲ್ಲೂ ಪ್ರಾರ್ಥನೆ ಮಾಡಲಿಕ್ಕಾಗಿ ಯೇಸು ನಮಗೆ ಮಾದರಿ ತೋರಿಸಿದ್ದಾರೆ. ಈ ಬೈಬಲ್ ನಮಗೆ ತೋರಿಸ್ತಾ ಇದ್ದಾರೆ, ಯೇಸುವನ್ನು ದೃಷ್ಟಿಸಿ ನೋಡಿರಿ,
ನಿಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಬೇಕಾದರೆ ಮುಂದೆ ಹೋಗಿರುವ ಯೇಸುವನ್ನು ದೃಷ್ಟಿಸಿ ನೋಡಿರಿ. ಆದನು ಈಗಲೂ ಪ್ರಾರ್ಥಿಸುವ ದೇವರಾಗಿದೆ ಎಂದು ನಮಗೆ ತೋರಿಸುವಾಗ ಈ ಯೇಸುವನ್ನು ನಾವು ದೃಷ್ಟಿಸಿ ನೋಡಿರಿ. ಹಲ್ಲೆಲೂಯಾ. ಯೇಸು ಪ್ರಾರ್ಥಿಸಿದ್ದಾರೆ. ಯೇಸು ಭೂಮಿಯಲ್ಲಿರುವಾಗ ಪ್ರತಿಯೊಂದು ಸಮಯದಲ್ಲೂ ಪ್ರಾರ್ಥಿಸಿದ್ದಾರೆ. ಈಗಲೂ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಾಕ್ಯ. ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಈಗಲೂ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ಈಗ ನಮಗೋಸ್ಕರ ಬೇಡುವವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಪ್ರಾರ್ಥನಾ ಮಾಡುವ ಮಕ್ಕಳು ಯಾರ ಹತ್ರ ಹೋಗಿ ಕೂರ್ತಿದ್ದೀರಾ? ಯೇಸು ಸ್ವಾಮಿ ಹತ್ರ ಅಂದೆ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. ನಾವು ಕೂಡ ಯೇಸು ಸ್ವಾಮಿ ಈ ಜನರನ್ನು ಕರುಣಿಸುವಲ್ಲದ್ರೆ ಪಕ್ಕದಲ್ಲಿರೋ ಯಾರಿಗಾದ್ರಿಗೆಲ್ಲ ನಾವು ಪ್ರಾರ್ಥಿಸುವರಾದರೆ ಯೇಸು ನಮ್ಮನ್ನು ತನ್ನ ಬಳಿಯಲ್ಲೇ ಕುಳಿಸಿತರ ಇರ್ತಾರೆ. ಹಲ್ಲೆಲೂಯಾ. ಈಗಲೂ ಪ್ರಾರ್ಥಿಸುವ ಯೇಸು ನಮಗಿರುವಾಗ ಪ್ರಾರ್ಥನೆ ಎಷ್ಟು 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 ನೀರಿಕ್ಕಿಂತ ಹೆಚ್ಚಾಗಿ ನಮಗೆ ಬೇಕಾದ ಒಂದು ಪದಾರ್ಥವಲ್ಲವೋ? ಹಲ್ಲೆಲೂಯಾ. ನೀರಿಲ್ಲದ್ರೆ ನಮಗೆ ಕಷ್ಟ ಆಗುತ್ತೆ. ಆದರೆ ನೀರು ಕುಡಿಯುವುದಕ್ಕಿಂತಲೂ ಮೇಯ್ನು ಪ್ರಾರ್ಥನೆ, ಪ್ರಾಣ ಶ್ವಾಸ. ಪ್ರೇಯರ್ ಈಸ್ ಪವರ್. ಏನೋ ಬಂದಿದೆ, ಯೇಸು ಸ್ವಾಮಿ ನಂಬಿದೆ ಹೋಗಿದೆ ಅಂತ ಹೇಳೋದರಲ್ಲಿ ಏನೂ ಯೂಸ್ ಇಲ್ಲ. ಆದರೆ ನೀವಿವತ್ತೊಂದು ತೀರ್ಮಾನ ಮಾಡಿದರೆ, ಹೌದು ಯೇಸು ಸ್ವಾಮಿ ಹೀಗೆಲ್ಲ ಪ್ರಾರ್ಥಿಸಿ ನಮಗೆ ಒಂದು ಮಾದರಿ ತೋರಿಸಿದರೆ ನಾನು ಕೂಡ ಈ ವರ್ಷ ಪ್ರಾರ್ಥಿಸುತ್ತೇನೆ, ನಾನು ಕೂಡ ಈ ವರ್ಷ ಯೇಸು ಮಾಡಿದ ತರ ನಾನು ಕೂಡ ಪ್ರಾರ್ಥನೆಯಲ್ಲಿ ಬೆಳೆಯುತ್ತೇನೆ ಅನ್ನೋದು ತೀರ್ಮಾನ ಇದ್ರೆ, ನೀನು ಪ್ರಾರ್ಥನೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಮಾತಾಡುತ್ತಾ ಇರುವಾಗ ನಿನ್ನನ್ನು ಹುಡುಕಿ ಬರುವ ಗುಂಪಿರುತ್ತಾರೆ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ದಾರೆ. ಯೇಸು ಸ್ವಾಮಿ ನಮಗೆ ಮಾದರಿ ತೋರಿಸಿಕೊಂಡು ಈಗಲೂ ಪರಲೋಕದಲ್ಲಿ ನಮಗೋಸ್ಕರ ಪಕ್ಷಪಾತ, ದೇವರೇ 3 ವರ್ಷ ಆಗಿದೆ, ಅವರನ್ನು ಕಟ್ಟಿಯಬೇಡ ದೇವರೇ, ಇನ್ನೊಂದು ವರ್ಷ ನಿಲ್ಲಲಿ, ಈ ವರ್ಷ ಆದರೂ ಸ್ವಲ್ಪ ಗೊಬ್ಬರ ಹಾಕ್ತೀನಿ, ಸ್ವಲ್ಪ ನೀರಾಕ್ತೀನಿ, ಈ ವರ್ಷ ಆದರೂ ಒಂದು ಆತ್ಮವನ್ನು ಕೊಡಬಹುದು. ಹಲ್ಲೆಲೂಯಾ. ದೇವರು ಪಕ್ಷಪಾತ ಮಾಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಪ್ರಾರ್ಥಿಸಿಕೊಂಡು ದೇವರಿಗಾಗಿ ಫಲ ಕೊಡುವ ಒಂದು ಮರವಾಗಿ ನಾವು ಮಾರ್ಪಡ್ತೀರಾ? ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಂಡು ನಾವು ಯೋಚನೆ ಮಾಡಬಹುದು, ನನ್ನ ಜೀವನದಲ್ಲಿ ಬಂದ ತರ ಕಷ್ಟ ಯಾರಿಗೂ ಬಂದಿರಲ್ಲ, ಯೇಸು ಸ್ವಾಮಿಗೆ ಬಂದ ಕಷ್ಟ ನಮಗೆ ಬಂದಿದೆಯಾ? ಹಲ್ಲೆಲೂಯಾ. ನಾನು ಸಹಿಸುವಷ್ಟು ದುಃಖ ಯಾರೂ ಸಹಿಸಿರಲ್ಲ, ಯೇಸು ಸ್ವಾಮಿಗೆ ಬಂದ ದುಃಖ ಅಷ್ಟು ನಮಗೆ ಬಂದಿದೆಯಾ? ಹಲ್ಲೆಲೂಯಾ. ಹುಟ್ಟಿದಿಂದಲೇ ಯೇಸು ಸ್ವಾಮಿ ಅವಮಾನಿದನು, ನಿಂತಿದನೂ ಆಗಿ ಬದುಕಿ ಬಂದಿದ್ದಾರೆ. ಆದರೆ ಬೆಳೆದು ಬರುವಾಗಲೂ 33 ವಯಸ್ಸಲ್ಲಿ ಯೇಸು ಸ್ವಾಮಿಗೆ ಎಷ್ಟು ಅವಮಾನ, ನಿಂದೆ, ಒಂದು ಮನುಷ್ಯನು ಸಹಿಸಲಿಕ್ಕಾಗದಷ್ಟು ತ್ಯಾಗ, ವೇದನೆ, ದುಃಖ, ನಿಂದೆ, ಅವಮಾನ, ಆ ಪ್ರಾಣವನ್ನು ಬಿಡುವಷ್ಟು ತ್ಯಾಗ ಯೇಸು ಮಾಡಿದ್ದಾರೆ. ನಮಗೆ ಮುಂದೆ ಮಾದರಿ ತೋರಿಸಿದ್ದಾರೆ. ನಾವು ದೇವರಿಗೆ ಹೇಳೋದು, ಯೇಸು ಸ್ವಾಮಿ ನನಗೆ ಯಾರು ಸ್ನೇಹಿತರಿಲ್ಲ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಬಾ ಮಗಳೇ, ಬಾ ಮಗನೇ, ಶಿಲ್ಬಿ ಹತ್ರಕ್ಕೆ ಬಾ, ನೋಡು ಯಾರಿದ್ದಾರ ನನಗೆ. ಶಿಲ್ಬಿ ಹತ್ರ ಯೇಸು ಸ್ವಾಮಿಯನ್ನು ಶಿಲ್ಬಿಲಿ ಹಾಕೋ ಯಾರು ನಿಂತಿದ್ರು? ಎಲ್ಲರೂ ಓಡಿ ಹೋದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಏನು ಹೇಳ್ತೀರಾ ಯೇಸು ಸ್ವಾಮಿ ಹತ್ರ ಹೋಗಿ, ಯೇಸು ಸ್ವಾಮಿ ನನಗೆ ಹಂಗಿಲ್ಲ ಹಿಂಗಿಲ್ಲ, ಯೇಸು ಸ್ವಾಮಿ ಹೇಳ್ತಾರೆ, ನೋಡು ನಾನಿದ್ದೀನಲ್ಲ, ಇದೆಲ್ಲ ಸಗಿಸಿ ನಾನು ಮುಂದೆ ನಿಂತಿದ್ದೀನಲ್ಲ, ನೀನ್ ನನ್ನ ಬಳಿಯಲ್ಲಿ ಕೂತ್ಕೊಂಡು ನನಗೆ ಮಾತಾಡು. ನಾವಿಬ್ರು ಒಂದು ಐಕ್ಯತೆಯಲ್ಲಿ ಇದ್ದುಕೊಂಡು ನಾವಿಬ್ರು ಸೇರಿದರೆ, ಅವತ್ತು ಹೇಳಿದ್ರಲ್ಲ, ನಾನು ಹಾವಣ್ಣನು ಸೇರಿ ಕೆಲಸ ಮಾಡಿದೆ ಅಂದೆ, ಎರೆಹುಳ ಹೇಳಿದ ತರ. ಹಲ್ಲೆಲೂಯಾ. ನಾನು ಯೇಸು ಸ್ವಾಮಿನೂ ಸೇರಿದರೆ ಬೆಟ್ಟ ಕದಲುತ್ತದೆ. ಹಲ್ಲೆಲೂಯಾ. ನಾವು ಎರೆಹುಳ ತರನೇ ಇರೋದು, ನಮಗೇನು ಶಕ್ತಿ ಇಲ್ಲ. ಆದ್ರೆ ನೀವು ದೇವರಿಗಾಗಿ ಪ್ರಾರ್ಥನಾ ಮಾಡ್ಲಿಕ್ಕಾಗಿ ಒಪ್ಪಿಸಿಕೊಡೋದಾದ್ರೆ ಈ ಎರೆಹುಳೆಯನ್ನು ದೇವರು ಒಂದು ದೊಡ್ಡ ಒಂದು ಅದ್ಭುತವಾಗಿ ನಿಲ್ಲಿಸಿಕೊಳ್ತಾರೆ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ. ಎರೆಹುಳದ ಶಕ್ತಿ ಬೇಕಾಗಿಲ್ಲ, ಎರೆಹುಳ ದೊಡ್ಡವನ ಜೊತೆಯಲ್ಲಿ ಇದ್ರೆ ಸಾಕು. ಹಲ್ಲೆಲೂಯಾ. ನಾವು ನಮ್ಮ ಸರ್ವಶಕ್ತನಾದ ಯೇಸುವಿನ ಜೊತೆಯಲ್ಲಿ ಇವತ್ತಿರುವುದಾದರೆ ನಿಮ್ಮನ್ನು ಅದ್ಭುತವಾಗಿ ಉಪಯೋಗಿಸಿಕೊಂಡು ನಿಮ್ಮ ಹೆಸರೇ ಹೊರಡೆ ಕಾಣುದು. ಯೇಸು ಒಳಗೆ ಇರ್ತಾರೆ, ನಿಮ್ಮನ್ನು ಹೊರಡೆ ಕಾಣಿಸುತ್ತದೆ. ನಿಮ್ಮ ವಿಷಯ ಯಾವುದು ಸಕ್ಸಸ್ ಆಗೋದು ಹೋಗುವುದಿಲ್ಲ, ನಿಮ್ಮಿಂದ ಆಗದಂಥದ್ದು ಒಂದೂ ಇಲ್ಲ. ನಂಬಿಕೆ
ಉಪವಾಸ ಪ್ರಾರ್ಥನೆ. ಇದರಲ್ಲಿ ಪ್ರಾರ್ಥನೆ ಮಾತ್ರ ಹೇಳ್ತಾ ಇದ್ದೀನಿ. ಉಪವಾಸ ಮಾಡ್ಲಿಕ್ಕೆ ಆಗೋದ್ರೆ ಉಪವಾಸ ಮಾಡಿರಿ. ಉಪವಾಸ ಮಾಡ್ಲಿಕ್ಕೆ ಆಗಲ್ಲಾದ್ರೂ ನೀವು ಪ್ರಾರ್ಥನಾ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ರೆ ನಿಮ್ಮ ಲೈಫ್ ಇವತ್ತು ಚೇಂಜ್ ಆಗುತ್ತದೆ, ಅದ್ಭುತವಾಗಿ ಮಾರ್ಪಡಿಸ್ತಾರೆ. ಒಂದು ವಾಕ್ಯ ಕೂಡ ಓದಿಕೊಳ್ಳೋಣ. ಎಸೆಕೇಲ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 17ರಿಂದ 19 ತನಕ ಬೇಗ ಓದಿಕೊಳ್ಳೋಣ. ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರರನ್ನಾಗಿ ನೇಮಿಸಿದ್ದೇನೆ. ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ಸಾಕು. 22:30. ದೇಶವನ್ನು ಹಾಳು ಮಾಡದಂತೆ, ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ, ದೇಶ ರಕ್ಷಣೆಗಾಗಿ ಪೌಳಿ ಒಡಕಿನಲ್ಲಿ ನಿಲ್ಲುವುದಕ್ಕೂ, ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರು ಸಿಕ್ಕಲಿಲ್ಲ. ಅಯ್ಯೋ, ಯಾರು ಸಿಕ್ಕಲಿಲ್ಲ. ಹಲ್ಲೆಲೂಯಾ. ದೇವರು ಇವತ್ತು ಹುಡುಕ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ನಿಮಗೆ ಇಷ್ಟು ಸಮಯ ಹೇಳಿದೆ, ಮಕ್ಕಳೇ ನಾನು ಹೀಗೆ ಮಾಡಿದೆ, ನಿಮ್ಮನ್ನು ಈ ತರದಿಂದ ಬಿಡಿಸ್ತೀನಿ, ಹೀಗೆ ಮಾಡಿದ್ದೀನಿ, ನಿನಗೆ ಈ ಪರೀಕ್ಷೆಗೆ ಪರಿಹಾರ ಆಯಿತು ಎಲ್ಲ ಹೇಳಿ 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 ನಿಮ್ಮನ್ನೆಲ್ಲ ಸೌರಿದಾಯಿತು. ಈಗ ಯೇಸು ಸ್ವಾಮಿ ಒಂದು ಮಾತು ಕೇಳ್ತಾ ಇದ್ದಾರೆ, ಪ್ರಿಯ ಮಕ್ಕಳೇ ನೋಡಿ, ನಾನೊಂದು ಒಬ್ಬನನ್ನು ಹುಡುಕುತ್ತಾ ಇದ್ದೀನಿ. ದೇಶ ಹಾಳು ಮಾಡ್ಲಿಕ್ಕೆ ಹೋಗುವಾಗ ಒಡಕಿನಲ್ಲಿ ವರ್ತಿಸಲಿಕ್ಕಾಗಿ ನಾನೊಬ್ಬನ ಹುಡುಕುತ್ತಾ ಇದೆ. ಹಲ್ಲೆಲೂಯಾ. ಯಾರನ್ನು ಸಿಕ್ಕಲಿಲ್ಲ ಅಂತ ಯೇಸು ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಈ ಸಭೆಯನ್ನು ನೋಡಿ ಯೇಸು ಕೇಳ್ತಾ ಇದ್ದಾರೆ, ನನಗಾಗಿ ಹಾಳಾಗಿ ಹೋಗುವವರಿಗೆ ಒಡಕಿನಲ್ಲಿ ನಿಂದು ಅವರ ಪ್ರಾಣ ಕೂಡ ದೇವರ ಕಡೆಗೆ ಸೇರಿಸಲಿಕ್ಕಾಗಿ ಒಡಕಿನಲ್ಲಿ ನಿಲ್ಲಲಿಕ್ಕೆ ನಿನ್ನನ್ನು ಸಿಗುತ್ತಾ? ನೀನ್ ರೆಡಿ ಇದೆಯಾ? ರಾತ್ರಿಯ ಜಾಮಗಳಲ್ಲಿ ಪ್ರಾರ್ಥನಾ ಮಾಡಲಿಕ್ಕಾಗಿ ಪ್ರಲಾಭಗಳಲ್ಲಿ 1ನೇ ಅಧ್ಯಾಯ 18-19 ಅಲ್ಲಿ ಬರೆದಿಟ್ಟಿದೆ. ರಾತ್ರಿಯ ಜಾಮಗಳಲ್ಲಿ ಎದ್ದು ಕೂತ್ಕೊಂಡು ನಶಿಸಿ ಹೋಗುವವರಿಗಾಗಿ, ದಾರಿಯ ಮುಗ್ಗಿಲಲ್ಲಿ ಬಿದ್ದು ಹೋಗುವವರಿಗಾಗಿ ಪ್ರಾರ್ಥಿಸಲಿಕ್ಕಾಗಿ ನಾನು ಹುಡುಕುತ್ತಾ ಇದ್ದೇನೆ. ಹಲ್ಲೆಲೂಯಾ. ಹೋದ ದಿನದಲ್ಲಿ ದೇವರ ಸೇವೆಗೆ ಹುಷಾರಿಲ್ಲದೆ ಚರ್ಚಲ್ಲಿ ಅವರು ಹೋಗಿ ಅಯ್ಯೋ ನನಗೆ ಯಾರೂ ಇಲ್ಲ ಅಂತೇಳಿ ಮಲ್ಕೊಳ್ಳುವಾಗ ಪರಲೋಕದ ದೇವರು ಏನು ಹುಡುಕಿದರು. ನನ್ನ ಮಗಳಿಗೆ ಹುಷಾರಿಲ್ಲ, ಆದರೆ ಅವಳಿಗಾಗಿ ಪ್ರಾರ್ಥನಾ ಮಾಡಲಿಕ್ಕೆ ಈ ಸಭೆಯಲ್ಲಿ ಯಾರಿದ್ದಾರೆ ಎಂದು ಹುಡುಕುವಾಗ ನನ್ನಪ್ಪನಿಗೆ ಒಬ್ಬರನ್ನಾದರೂ ಸಿಕ್ಕಿತು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನನ್ನನ್ನು ನಿನ್ನನ್ನು ಹುಡುಕುವ ಒಂದು ದೇವರಿದ್ದಾರೆ. ನೀವು ಅವೈಲಬಲ್ ಆಗಿದ್ದೀರಾ? ನಾನಿದ್ದೀನಿ ಸ್ವಾಮಿ ಅಂತ ಹೇಳ್ತೀರಾ? ದೇವರು ಹುಡುಕಿ ಬರುವಾಗ ನನಗೆ ಸುಸ್ತು, ನನಗೆ ಇದೆಲ್ಲ ಆಗಲ್ಲ, ನನ್ನ ಮೊಬೈಲು, ನನ್ನ ಲ್ಯಾಪ್ಟಾಪು, ನನ್ನ ಸಿಸ್ಟಮ್, ನನ್ನ ಕೆಲಸ, ನನ್ನ ಬಿಸಿ, ನನ್ನ ವರ್ಕು ಹಿಂಗೆ ಹೇಳಿರುವಾಗ ಹೇಗೆ ದೇವರಿಗೊಂದು ಕಾರ್ಯ ಒಪ್ಪಿಸಲಿಕ್ಕೆ ಆಗುತ್ತದೆ? ಹಲ್ಲೆಲೂಯಾ. ಅನೇಕರಿಗಾಗಿ ದೇವರು ಒಬ್ಬೊಬ್ಬರನ್ನು ಹುಡುಕ್ತಾ ಇದ್ದಾರೆ. ಇವರನ್ನು ಕೊಟ್ಟರೆ ಇವರು ಈ ಕಾರ್ಯ ಮಾಡ್ತಾರೆ ಅಂತ ಹೇಳಿಕೊಂಡು ದೇವರು ನಮ್ಮಲ್ಲಿ ಈ ಸಭೆಯಲ್ಲಿ ಇವತ್ತು ಕೂತ್ಕೊಂಡಿರುವ ಪ್ರತಿಯೊಂದು ಸಹೋದರ ಸಹೋದರಿ ನಿನ್ನನ್ನು ನೋಡಿ ದೇವರು ಈ ವಾಕ್ಯ ನಿನಗೆ ಕೊಳ್ಳಿಕ್ಕೆ ಕರ್ಕೊಂಬಂದಿದ್ದು, ನಾನು ನಿನ್ನನ್ನು ದೇಶದ ಕಾವಲುಗಾರನಾಗಿ ಇಟ್ಟುಕೊಂಡೇ ಈ ಸಭೆಗೆ ಕರ್ಕೊಂಬಂದಿದ್ದು. ನಿಮ್ಮನ್ನು ಕರ್ಕೊಂಬರುವಾಗ ನನ್ನೊಳಗಡೆ ಒಂದು ಆಸೆ ಇತ್ತು, ನೀನು ಫಸ್ಟ್ ಬಂದ್ರೆ ನಿನ್ನ ಹಿಂದೆ ನೀನು ಪ್ರಾರ್ಥನಾ ಮಾಡುವಾಗ ಅನೇಕ ನಾನು ಹಿಂದೆ 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 ಕರ್ತರಬೇಕೆಂಬುದಾಗಿ. ಆದರೆ ನನಗೆ ಸಿಕ್ಕಿದನ್ನು ನಾನು ಪಾತ್ರೆಯಲ್ಲಿ ಇಟ್ಟು ಮುಚ್ಚಿಟ್ಟು ಪರವಾಗಿಲ್ಲ, ನನ್ನ ಲೈಫ್ ಚೆನ್ನಾಗಿದೆ, ದೇವರಿಗೆ ಸ್ತೋತ್ರ ಆರಾಧನೆ ಎಂದು ಹೇಳಿಕೊಂಡು ನಾನು ನಡೆಯುವುದಾದರೆ ದೇವರು ಹೇಳುತ್ತಾರೆ, ಮಗನೇ ಮಗಳೇ, ನಾನಿನ್ನು ಯಾರನ್ನು ಹುಡುಕಲಿ, ಯಾರ ಹತ್ರ ಕೇಳಲಿ, ಯಾರು ಹೋಗುತ್ತಾರೆ? ಯೆಶಾಯ ಪ್ರವಾದನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ 6ನೇ ಅಧ್ಯಾಯದಲ್ಲಿ ವಾಕ್ಯ ಒಂದು ಸಲ ಓದಿಕೊಂಡು ನಾವು ಮುಗಿಸಿಕೊಳ್ಳೋಣ. ಯಾವನನ್ನು ಕಳುಹಿಸಲಿ, ಯಾವನ ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೇನು. ಹಲ್ಲೆಲೂಯಾ. ನೋಡಿರಿ, ನಾನು 3-4 ವಾಕ್ಯ ಒಟ್ಟಿಗೆ ಹೇಳಿದೆ. ದೇವರು ಹುಡುಕ್ತಾ ಇದ್ದಾರೆ. ಎಸೆಕೇಲ ಪ್ರವಾದನ ಗ್ರಂಥದಲ್ಲಿ 3ನೇ ಅಧ್ಯಾಯ 17, 18, 19 ಒಂದು ಸಲ ಓದಿಕೊಳ್ಳೋಣ. ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ
ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ನರಪುತ್ರನೇ, ಹಲ್ಲೆಲೂಯಾ. ಮನುಷ್ಯ ಕುಲದಲ್ಲಿ ಹುಟ್ಟಿರೋರಿಗೆ ಎಲ್ಲರಿಗೂ ಕರೀತಾ ಇದ್ದಾರೆ. ಇನ್ನಿಂದವರೆಗೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಏನಿಲ್ಲ, ಎಲ್ಲರಿಗೂ ಕರೀತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ನಾನು ನಿನ್ನನ್ನು ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ಇನ್ನಾಮೇಲೆ ನಾನು ದುಷ್ಟನಿಗೆ ಸತ್ಯ ಸಾಯುವಿ ಎಂದು ನುಡಿಯುವಾಗ ಹಲ್ಲೆಲೂಯಾ, ನೀನು ಅವನನ್ನು ಎಚ್ಚರಿಸದೆಯೂ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ ನೋಡಿ, ನಾನು ಒಂದು ಮನುಷ್ಯನ ನೋಡಿ, ಅವನು ಪಾಪದಲ್ಲಿದ್ದಾನೆ, ಅವನೀಗ ಸತ್ತು ಹೋಗ್ತಾನೆ, ನೀನು ಹೋಗಿ ಸುವಾರ್ಥ ಸಾರು ಅಂತ ಯಾವ ರೀತಿಯಲ್ಲಿ ಹೇಳ್ತಾರೆ? ಈ ತರ ಶಬ್ದ ಕೇಳಿಸಲ್ಲ. ನಮ್ಮ ಒಳಗಡೆ ಒಂದು ಆಸೆ ನೋಡಿ, ಅವ್ರಿಗೊಂದು ಮಾತು ಹೇಳಿದ್ರೆ, ಒಂದು ಸುವಾರ್ಥ ಹೇಳಿದ್ರೆ ಹಿಂಗೊಂದು ಮನಸ್ಸು ಬರ್ತಾ ಇದೆಯಲ್ಲ, ಅದು ದೇವರು ಹೇಳ್ತಾ ಇದ್ದಾರೆ, ಮಗನೇ ಅವನಿಗೆ ಹೋಗಿ ಸುವಾರ್ಥ ಸಾರು, ಅವನು ಪಾಪದಲ್ಲಿದ್ದಾನೆ, ಸ್ವಲ್ಪ ದಿವಸಗಳ ನಂತರ ಅವನು ಸಾಯುತ್ತಾನೆ, ಅವನ ಆತ್ಮ ನರಕದ ಬೆಂಕಿಗೆ ಹೋಗುತ್ತಾನೆ. ಅದರಿಂದ ಒಂದು ಕೆಲಸ ಮಾಡು ಮಗನೇ, ಮಗಳೇ, ನೀನು ಹೋಗಿ ಒಂದು ಮಾತು ನನ್ನ ಪರವಾಗಿ, ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ, ಯೇಸು ನಿನ್ನನ್ನು ಕರೆಯುತ್ತಾ ಇದ್ದಾನೆ, ನೀ ಯೇಸುವಿನ ಬಳಿಗೆ ಬಾ ಎಂದು ನೀನು ಹೇಳುತ್ತೀಯಾ ಎಂದು ಇವತ್ತು ಸರ್ವಶಕ್ತನಾದ ದೇವರು ನಮಗೆ ಕೇಳುತ್ತಾ ಇದ್ದಾರೆ. ನಾನು ಎಚ್ಚರಿಸುವಾಗ ನೀನು ಹೋಗಿ ಸುವಾರ್ಥ ಸಾರಿ, ಅಪ್ಪ ನೀನು ಚರ್ಚಿಗಾದ್ರೂ ಬಾ, ನಿನಗೆ ಈ ಥರ ಒಳ್ಳೇದಾಗುತ್ತೆ ಎಂದು ಹೇಳಿದರೆ ಅವರು ಬಂದು ರಕ್ಷಣೆಯಾಗುತ್ತದೆ, ಅವರು ಜೀವನ ಬಚಾಯಿತು. ನೀನು ಹೇಳದೆ ಹೋಗುವಾಗ ಅವನ ಪಾಪದಲ್ಲೇ ಮತ್ತು 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 ಪಾಪನೇ ಅವರು ನೀರು ತರ ಕುಡಿದು ಅವನ ಆತ್ಮ ಸತ್ತು ನರಕಕ್ಕೆ ಹೋಗುವಾಗ ಅವನ ಆತ್ಮನ ಮೊಯಿ ನಾನು ನಿನಗೆ ಕೇಳುತ್ತೇನೆ ನನ್ನ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ಒಬ್ಬರನ್ನು ಹುಡುಕ್ತಾ ಇದ್ದಾರೆ, ನನಗಾಗಿ ನಿಲ್ಲಲಿಕ್ಕಿದ್ದೀರಾ, ನೀನು ನನಗಾಗಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನಾನು ನಿನಗಾಗಿ ಎಲ್ಲ ಮಾಡಿಕೊಟ್ಟೆ, ನಾನು ನಿನಗಾಗಿ ಪ್ರಾಣ ಕೊಟ್ಟೆ, ನಾನು ನಿನಗಾಗಿ ರಕ್ತ ಕೊಟ್ಟೆ, ನನ್ನ ಬೆಲೆ ಇರುವ ರಕ್ತ. ಒಂದು ಬೋಟ್ಲು ಬ್ಲಡ್ ಕೊಡಬೇಕಾದ್ರೂ ಆ ಕಡೆ ಈ ಕಡೆ ಯೋಚನೆ ಮಾಡುತ್ತಾರೆ, ಆದರೆ ನನ್ನ ಶರೀರದಲ್ಲಿ ಒಂದು ಸೊಟ್ಟು ಬ್ಲಡ್ ಇಲ್ಲದೆ, ನನ್ನ ಶರೀರ ಒಂದು ಜಾಗ ಕೂಡ ಗಾಯ ಇಲ್ಲದೆ ಎಲ್ಲ ಗಾಯದಿಂದ ತುಂಬಿದೆ. ಯಾಕೆ ಗೊತ್ತಾ? ಆದನ ಬಾಸುಂಡರು ನನಗೆ ಉಳವಾಯಿತು. ಅಂದ ವೇದನೆ ಸಹಿಸಿಕೊಂಡು ಪ್ರಿಯ ಮಗನೇ ಮಗಳೇ, ನಾನು ನಿನಗಾಗಿ ಪ್ರಾಣ ಕೊಟ್ಟಿದೆ, ನೀ ನನಗಾಗಿ ಹೋಗುತ್ತೀಯ, ನೀ ನನಗಾಗಿ ಜೀವಿಸ್ತೀಯ, ನೀ ನನಗಾಗಿ ಸುವಾರ್ಥ ಸಾರುತ್ತೀಯ, ನೀ ನನಗ ಪರವಾಗಿ ಹೋಗಿ ಇವನು ಸತ್ತೇ ಸಾಯಿರೆಂದು ಹೇಳುವಾಗ, ಸಹೋದರ ಸಹೋದರಿ ನೀನು ಸಾಯಲಿಕ್ಕೆ ಬಿಡಬೇಡ, ಯೇಸುವನ್ನು ಪ್ರೀತಿಸ್ತಾರೆಂದೇಳಿ ನೀನು ಕರ್ಕೊಂಡು ಬರುವುದಾದರೆ ಅವನ ಆತ್ಮ ಬಚ್ಚಾಗುತ್ತದೆ, ಅವನ ಹೆಸರು ಪರಲೋಕದಲ್ಲಿ ಬರೆಯಲ್ಪಡುತ್ತದೆ, ನಿನಗೂ ಅಲ್ಲಿ ಆರಾಮಾಗಿ ಸಂತೋಷವಾಗಿರಬಹುದು. ಆದರೆ ಅವನಿಗೆ ನೀನು ಎಚ್ಚರಿಸದೆ ಹೋಗುವಾಗ ಅವರೇನೋ ಬೈದು ಬಿಡ್ತಾರೋ, ಅಯ್ಯೋ ನನಗೆ ಈ ಸಮಯದಲ್ಲಿ ಅವರಿಗೆಲ್ಲ ಹೇಳಕ್ಕಾಗಲ್ಲ, ಅವನು ಗೊತ್ತಿಲ್ಲದೆ ಅವನ ಪಾಪದಲ್ಲಿ ಸತ್ತು ಹೋಗುವಾಗ ಅವನ ಆತ್ಮನ ಬೆಲೆ ನಮಗೆ ಕೇಳಲ್ವೋ? ದೇವರು ಹೇಳ್ತಾರೆ, ನಿಮಗೆ ಕೇಳುತ್ತೇನೆ, ಅವನ ಪ್ರಾಣಕ್ಕೆ ನಾನು ಮೊಯ್ ತೀರಿಸ್ತೀನಿ ಅಂತ ಯೇಸು ಹೇಳ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಮಗೆ ಕೊಟ್ಟ ಈ ದೇವರ ತ್ಯಾಗ, ಆ ಜಜ್ಜಲ್ಪಟ್ಟು ಜಡಿಯಲ್ಪಟ್ಟ ಯೇಸುವಿನ ಶರೀರ, ಆ ಸುರಿದು ಬಂದಿರುವ ಪ್ರತಿಯೊಂದು ಸೊಟ್ಟು ರಕ್ತಗಳು, ಅದು ನನಗಾಗಿ ನಿಮಗಾಗಿ. ಆ ರಕ್ತದ ಬೆಲೆಯಿಂದ ನಾವಿವತ್ತಿದ್ದೀವಿ, ಆ ರಕ್ತದಿಂದ ಬೆಲೆಯಿಂದ ನಾವಿವತ್ತು ಸೌಖ್ಯವಾಗಿದ್ದೀವಿ, ಆ ರಕ್ತದ ಬೆಲೆಯಿಂದ ನಾವಿವತ್ತು ಆರೋಗ್ಯವಾಗಿದ್ದೀವಿ. ಅದು ಗೊತ್ತಿಲ್ಲದ ನಿನ್ನ ಗೆಳೆಯನಿಗೆ, ನಿನ್ನ ಸಹೋದರನಿಗೆ, ನಿನ್ನ ನೋಡುವ ನಿನ್ನ ಫ್ರೆಂಡಿಗೆ ನೀನು ಹೋಗಿ ಹೇಳುತ್ತೀರಾ, ನಿನಗೊಂದು ರಕ್ಷಣೆ ಇದೆ ಮಗನೇ, ನಿನ್ನ ರೋಗಕ್ಕೆ ಸೌಖ್ಯಗೊಳ್ಳಿಕೊಂದು ಯೇಸು ಇದ್ದಾರೆ ಮಗಳೇ, ನಿನಗೆ ಈ ನಿನ್ನ ಕುಡಿಕನಾದ ಯಜಮಾನರಿಂದ ನಿನಗೊಂದು ಬಿಡುಗಡೆ ಇದೆ, ಅದಕ್ಕೆ ಯೇಸು ನಿನ್ನನ್ನು ಪ್ರೀತಿಸ್ತಾರೆ ಅಂತ ಹೇಳಲಿಕ್ಕಾಗಿ ಯಾರು ಹೋಗ್ತೀರಾ ಅಂತ ಯೇಸು ಕೇಳ್ತಾ ಇದ್ದಾರೆ. ಯಾರು ಹೋಗ್ತೀರಾ? ಯಾರು ನನಗಾಗಿ ಹೋಗುವರು?
ಯಾರು ನನಗಾಗಿ ಸೇವೆ ಮಾಡುವರು? ಈ ಕಾಲ ಮುಗಿದು ಹೋಗುತ್ತಾ ಇದೆ. ಆದರೆ ಪ್ರಿಯರೇ, ಯೇಸು ಇದೇ ತರ ಕೇಳ್ತಾ ಇರುವಾಗ, ಯಾರು ಹೋಗ್ತಾರೆ ಅಂತ ಕೇಳುವಾಗ, ನೀನು ಹೋಗಿದ ಮೇಲೆ ನಿನಗೆ ದೇವರು ಸಾಲದವನಲ್ಲ. ನಿನಗೆ ಜಡಿದು ಒಲ್ಲಾಡಿಸಿ ಹೊರಚೆಲ್ಲುವಾಗ ಈ ಭೂಮಿಯಲ್ಲಿ ಎಲ್ಲ ಶುಭಗಳು ಕೊಟ್ಟು ಪರಲೋಕದಲ್ಲಿ ನೀನು ಮಾಡಿದ ಪ್ರತಿಯೊಂದು ವಿಷಯಕ್ಕೂ ನಿನಗೆ ತಕ್ಕ ಪ್ರತಿಫಲವನ್ನು ಕೊಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಭೂಮಿಯಲ್ಲಿ ನಿಮಗೆ ಸಿಕ್ಕಿರೋ ಪ್ರಮೋಷನ್, ನಿಮಗೆ ಸಿಕ್ಕಿರೋ ಅವಾರ್ಡ್ಗಳು, ನಿಮಗೆ ಏನೇನು ಸಿಕ್ಕಿದ್ರು ಅದೆಲ್ಲವೂ ಕೂಡ ಭೂಮಿಯಲ್ಲಿ ಬಿಟ್ಟು ಹೋಗುವಾಗ, ನೀನು ಏನು ಮಾಡಿಲ್ಲ, ಏನು ಈ ಲೋಕದಲ್ಲಿ ಏನು ಕೆಲಸ ಮಾಡಿಲ್ಲ, ನಿಮಗೆ ಏನು ಪುರಸ್ಕಾರ ಈ ಭೂಮಿಯಲ್ಲಿ ಸಿಕ್ಕಿಲ್ಲದ್ರು, ಒಬ್ಬ ಮನುಷ್ಯನಿಗೆ ಸುವಾರ್ತೆ ಸಾರಿ ಅವನ ಆತ್ಮವನ್ನು ಕರಕೊಂಡು ನೀ ಸ್ವರ್ಗದಲ್ಲಿ ಹೋಗುವಾಗ ನಿನ್ನನ್ನು ಪರಲೋಕದಲ್ಲಿ ಮೇಲಿನ ಸ್ಥಳದಲ್ಲಿ ನಿಲ್ಲಿಸುವುದು ದೇವರಿದಾರನ್ನು ಮರೆಯಬೇಡ. ಹಲ್ಲೆಲೂಯಾ. ಇವತ್ತು ದೇವರ ಆತ್ಮ ನಮಗೆ ಹೇಳೋದಿಷ್ಟೇನೆ, ನಾನು ನಿಮ್ಮನ್ನು ಹುಡುಕ್ತಾ ಇದ್ದೀನಿ, ನನ್ನ ಪ್ರಾರ್ಥನೆ ನೀವು ಕಳೆದುಕೊಳ್ಳಿ. ನಾನು ಪ್ರಾರ್ಥನೆ ಮಾಡಿದ ಥರ ನೀವೆಲ್ಲ ವಿಷಯದಲ್ಲೂ ಪ್ರಾರ್ಥಿಸು, ನಿನಗಾಗಿ ಸ್ವರ್ಗ ತೆರೆಯುತ್ತೆ. ರೊಟ್ಟಿ 5,000 ಜನ ತಿಂದು ತೃಪ್ತಿಯಾಗುವಷ್ಟು ಬಾಕಿ ಬರುತ್ತೆ. ಸತ್ತೋಗಿರುವನು ಎದ್ದು ಬರುತ್ತಾರೆ. ಆದರೆ ನೋಡಿರಿ, ಪ್ರಾರ್ಥನೆ ಮಾಡಿದ ಯೇಸುವನ್ನು ಅವಮಾನಪಡಿಸಿದರು, ಪ್ರಾರ್ಥನೆ ಮಾಡಿದ ಯೇಸುವನ್ನು ನಿಂದಿಸಿದರು, ಪ್ರಾರ್ಥನೆ ಮಾಡಿದ ಯೇಸುವನ್ನು ಶಿಲುಬೆಯಲ್ಲಿ ಹಾಕಿದರು, ಪ್ರಾರ್ಥನೆ ಮಾಡಿದ ಯೇಸುವನ್ನು ಸಮಾಧಿಯಲ್ಲಿ ಇಟ್ಟಿದರು. ಆದರೆ ಎಲ್ಲ ಮುಗಿದೋಯ್ತು ಅಂತ ಹೇಳುವಾಗ ಪ್ರಾರ್ಥನೆ ಮಾಡುವ ಯೇಸು, ಪ್ರಾರ್ಥನೆ ಮಾಡಿದ ಯೇಸು ನೋಡಿರಿ, ಈ ಕಡೆಯಿಂದ ಯೇಸು ಪುನರುತ್ಥಾನ ಹೊಂದಿ ಎದ್ದು ಬರುತ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿದ ಯೇಸು ಅದ್ಭುತ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವ ಯೇಸುವನ್ನು ಹಿಡಿದಲ್ಲಿಗೆ ಯಾವ ಶಕ್ತಿ ಆಗಲಿಲ್ಲ. ಪ್ರಾರ್ಥನೆ ಮಾಡಿದ ನಿಮಗೆ ಒಂದು ನಿಮಿಷದಲ್ಲಿ, ಒಂದು ದಿವಸಗಳಲ್ಲಿ ಕಷ್ಟಗಳು ಒಂದು ವೇಳೆ ನಿಮ್ಮಲ್ಲಿ ಬರಬಹುದು. ಸೋತು ಹೋಗಬೇಡಿ. ಯೇಸು ಸ್ವಾಮಿ ನಮ್ಮ ಮುಂದೆ ನಿಂತಿದೆ. ಶೋಧನೆ ಬಾಗುತ್ತಲೇ ತಪ್ಪಿಸಲು ದಾರಿ ತೋರಿಸೋ ದೇವರು. ಸ್ವಲ್ಪ ಕಾಲ ನಿಮಗೆ ಶೋಧನೆ, ಸ್ವಲ್ಪ ಕಾಲ ನಿಮಗೆ ನಿಂದೆ, ಸ್ವಲ್ಪ ಕಾಲ ನಿಮಗೆ ವೇದನೆ, ಸ್ವಲ್ಪ ಕಾಲ ನಿಮಗೆ ಅವಮಾನ, ಆದರೆ ನೀನು ಮಾಡಿದ ಪ್ರಾರ್ಥನೆಗೆ ಬಹಳವಾದ ಫಲ ಕೊಡುವ ದೇವರು ಪುನರುತ್ಥಾನದ ಶಕ್ತಿಯಿಂದ ತುಂಬಿಸುತ್ತಾರೆ. ಪುನರುತ್ಥಾನದ ಅದ್ಭುತ ನೀವು ನೋಡುತ್ತೀರಾ. ಇವತ್ತು ಕರ್ತನಿಗಾಗಿ ಒಪ್ಪಿಸಲಿಕ್ಕೆ ನಮಗೆ ಮನಸ್ಸಿದೆಯಾ? ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಲಿಕ್ಕೆ ಮನಸ್ಸಿದೆಯಾ? ನಮ್ಮ ಭಾರತ ದೇಶದಲ್ಲಿ ನಮ್ಮ ವಿಲಿಯಂ ಕೇರಿ ಅವರು ಬಂದು ನೋಡಿ ನಮಗೆ ಈ ಬೈಬಲು ಪ್ರಿಂಟ್ ಮಾಡಿ ಕೊಟ್ಟರು. ಆ ದೇವಸೇವಕರು ಒಂದು ಹೆಣ್ಣು ಮಗಳನ್ನು ಆ ಬೆಂಕಿಯಲ್ಲಿ ಹಾಕ್ಲಿಕ್ಕೆ ಹೋಗುವಾಗ ಅವರು ಹೇಳ್ತಾರೆ, ಈ ವಾಕ್ಯ ಅವರ ಕೈಯಲ್ಲಿದ್ರೆ ಅವರು ಈ ತರ ಅನ್ಯಾಯ ಮಾಡ್ತಾ ಇರಲಿಲ್ಲ ಅಂದೇಳಿ ಅವರು ರಾತ್ರಿ ಹಗಲು ಕೂತ್ಕೊಂಡು ತನ್ನ ಹೆಂಡತಿ ಮೆಂಟಲ್ ಪೇಷಂಟ್ ಆಗಿ ಕಿರ್ಚುವಾಗಲೂ, ಮಕ್ಕಳು ತೀರಿ ಹೋಗುವಾಗಲೂ ಬೈಬಲಲ್ಲಿ ಟ್ರಾನ್ಸ್ಲೇಷನ್ ಮಾಡಿದರು. ಈ ಬೈಬಲ್ ಯಾವ ರೀತಿಯಲ್ಲಿ ಆದರೂ ನನ್ನ ಜನರಿಗೆ ಸಿಕ್ಕಿದ್ರೆ, ಅವರಿದು ಓದಿದರೆ ಈ ತರ ಹೆಣ್ಣು ಮಗಳನ್ನು ಗಂಡನ ಸಮಾಧಿಯಲ್ಲಿ ಸಾಯಿಸುವ ಸತಿ ಸಂಪ್ರದಾಯ ನಿಂದು ಹೋಗುತ್ತಾ ಇತ್ತಂದೇಳಿ ಅವರು ಗಡಿಬಿಡಿಯಲ್ಲಿ ಬೈಬಲು ಟ್ರಾನ್ಸ್ಲೇಷನ್ ಮಾಡಿದರು. ಯಾಕೆ? ಈ ಬೈಬಲ್ ಸಿಕ್ಕಿದರೆ ನನ್ನ ಜನರು, ನನ್ನ ಸ್ವಂತ ಜನರು, ಅವರು ಯಾವುದೋ ದೇಶದಲ್ಲಿ ಹುಟ್ಟಿದವರು, ಆದರೆ ಭಾರತ ದೇಶದವರಲ್ಲ ಅವರು. ಆದರೆ ಭಾರತದ ಮಕ್ಕಳನ್ನು ಪ್ರೀತಿಸಿಕೊಂಡು ಬಂದು ಈ ಬೈಬಲು ನಮ್ಮ ಭಾಷೆಗಳಿಗೆ, ಬಂಗಾಳಿ ಭಾಷೆ ಮೊದಲುಗೊಂಡು ಪ್ರತಿಯೊಂದು ಭಾಷೆಗಳಿಗೂ ಟ್ರಾನ್ಸ್ಲೇಷನ್ ಮಾಡಿಕೊಳ್ಳಿಕ್ಕಾಗಿ ಪ್ರಯತ್ನ ಪಟ್ಟ ವಿಲಿಯಂ ಕೇರಿ ಅವರು ನಮ್ಮ ಮುಂದೆ ನಿಂತಿದ್ದಾರೆ. ಪ್ರಿಯರೇ, ಹಲ್ಲೆಲೂಯ. ನಮಗೋಸ್ಕರ ನೋಡಿ 11 ಶಿಷ್ಯರಲ್ಲಿ ಒಂದು ಶಿಷ್ಯನು ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟವರಲ್ಲಿ ಯೂದ ಇಸ್ಕರಿಯೋತ ಹೋಗುವಾಗಲೂ ಅದರಲ್ಲಿ ಒಬ್ಬನೇ ಆದ ಥೋಮಸ್ ಅಪೊಸ್ತಲನನ್ನು ನಮ್ಮ ಭಾರತ ದೇಶಕ್ಕೆ ಕಳಿಸಿಕೊಟ್ಟ ಪ್ರೀತಿ ಸ್ವರೂಪನಾದ ದೇವರು ಈ ಭಾರತ ದೇಶವನ್ನು ಎಷ್ಟು ಪ್ರೀತಿಸ್ತಾ ಇದ್ದಾರೆ ನೀವು ನೆನಪು ಮಾಡಿ ನೋಡಿರಿ. ಹಲ್ಲೆಲೂಯ. ನೋಡಿರಿ, ಗ್ರಹಾಂ ಸ್ಟೈನ್ಸ್ ಯಾರಿಗೋಸ್ಕರ ಹೋಗಿದೆ? ತನ್ನ ಜನರನ್ನು ರಕ್ಷಿಸಲಿಕ್ಕೋಸ್ಕರ. ಕುಷ್ಠ ರೋಗಿಗಳಿಗೆ ಯಾರು ಸಹಾಯ ಇಲ್ಲ, ನಾವಾದರೂ ಹೋಗಿ ಸಹಾಯ ಮಾಡೋಣ. ಬಹು ಸುಂದರವಾದ ಮಕ್ಕಳು, 3 ಮಕ್ಕಳು, ಅವರನ್ನು ಕರ್ಕೊಂಡು ಹೋಗಿ ಸೇವೆ ಮಾಡಿದ ಗ್ರಹಾಂ ಸ್ಟೈನ್ಸ್ ಅನ್ನು ಅವರು ಬೆಂಕಿಯಲ್ಲಿ ಸುಟ್ಟರು. ಆದರೂ ಕೂಡ ಅವರ ಹೆಂಡತಿ, ಅವರ ಮಗಳು ಈಗಲೂ ಸೇವೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಇದು ಸುಟ್ರೆ ಮುಗಿದು ಹೋಗುವ ವಿಷಯ ಅಲ್ಲ. ಇದು ಬೆಂಕಿಯಲ್ಲಿ ಹಾಕಿದರೆ ಹಾಳುವಾಗುವ ವಿಷಯ ಅಲ್ಲ. ಇದು ಸುಡುವಷ್ಟು ಇದು ಅಗ್ನಿಯಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯ. ಇದು ಬೆಂಕಿಯಲ್ಲಿ ಹಾಕುವಷ್ಟು ಇದು ಬೆಂಕಿಯಾಗಿ ಮಾರ್ಪಡುತ್ತದೆ. ಇದು ಯಾರಿಂದಲೂ ಸೋಲಿಸಲಿಕ್ಕಾಗಲ್ಲ. ಯಾಕೆಂದ್ರೆ ಇದು ಪರಲೋಕದ ಮಾತು, ಇದು ಪರಲೋಕದ ವಿಷಯ. ಇದು ನಿಜವಾದದು, ಇದು ಸತ್ಯವಾದದು. ಇದು ಆಕಾಶ ಬದಲಾವಣೆಯಾಗುತ್ತೆ, ಭೂಮಿ ಬದಲಾವಣೆಯಾಗುತ್ತೆ, ಆದರೆ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡುವ ದೇವರು ಹೇಳಿದ ಮಾತುಗೆ ಬದಲಾವಣೆ ಇಲ್ಲ. ಇವತ್ತು ನೀವು ನಂಬುತ್ತೀರಾ?
ಈ ದೇವರು ನನ್ನ ಜೊತೆಯಲ್ಲಿದ್ದರೆ ನಾನು ಕೂಡ ಯೇಸುಗಾಗಿ ಹೋಗುತ್ತೇನೆ, ಯೇಸುಗಾಗಿ ಒಂದು ಕಾಲಾಗುತ್ತೇನೆ. ಓ ನೋಡಿ, ಹೋದ ದಿನಗಳಲ್ಲಿ ಕೊರಿಯಾ ದೇಶದಲ್ಲಿ ಎಷ್ಟು ಉಜ್ಜೀವನವಾಗಿದೆ. ಆದರೆ ಆ ಫಸ್ಟ್ ಕಾಲಗಳಲ್ಲಿ ಕೊರಿಯಾ ದೇಶದಲ್ಲಿ ಯೇಸು ಸ್ವಾಮಿಯನ್ನು ನಂಬಿದ ಮಕ್ಕಳಿಗೆ ಏನು ಮಾಡಿದರೆ ಗೊತ್ತಾ? ನೀವು ಯೇಸು ಸ್ವಾಮಿಯನ್ನು ನಂಬಬಾರ್ದಂತ ಹೇಳಿದ್ರು. ಆವಾಗ ಸುಮಾರು ಜನ ಯೇಸು ಸ್ವಾಮಿನ ಬಿಟ್ಟು ಹೋದರು. ಅವಾಗ ಒಂದು ಕುಟುಂಬ, ಸೇವಕರ ಕುಟುಂಬವನ್ನು ಹಿಡ್ಕೊಂಡ್ಬಂದು ಒಂದು ದೊಡ್ಡ ಕುಳಿಯನ್ನು ಮಾಡಿಕೊಂಡು ಹೇಳಿದ್ರು, ನೋಡಿರಿ, ನೀವು ಯೇಸು ಸ್ವಾಮಿನ ಬಿಟ್ಟು ಬಿಡೋದಾದ್ರೆ ಈಗ ನಿಮ್ಮನ್ನು ಮೇಲೆ ಹತ್ತಿಸ್ಬಿಡ್ತೀನಿ, ಇಲ್ಲದ್ರೆ ಕುಳಿಯಲ್ಲಿ ಇಳಿಸ್ಬಿಟ್ಟು ಎಲ್ಲರನ್ನು ಕುಳಿಯಲ್ಲಿ ಇಳಿಸಿದ್ರು. ಮೂರು ಮಕ್ಕಳು ತಂದೆ ತಾಯಿ ಸೇರಿ ಕುಳಿಯೊಳಗಡೆ ಇಳಿದಿದೆ. ಈಗ ನೋಡು, ಯೇಸು ಸ್ವಾಮಿಯನ್ನು ನೀನು ಲಾಸ್ಟ್ ಕೊನೆಯ ವಾರ್ನಿಂಗ್, ಈಗ ನೀನು ಯೇಸು ಸ್ವಾಮಿ ಬೇಡ ಅಂತ ಹೇಳಿದ್ರೆ ನಿಮ್ಮನ್ನು ಎಪ್ಪಿಸ್ತೀನಿ, ಇಲ್ಲದ್ರೆ ಈಗ ಮಣ್ಣಾಕಿ ಮುಚ್ಚಿಬಿಡ್ತೀನಿ ಅಂತ ಹೇಳಿದೆ. ಆ 3 ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಅಳಕ್ ಶುರು ಮಾಡಿದ್ರು. ಅಪ್ಪ ಅಂತ ಕರೆಯುವಾಗ ಆ ಅಪ್ಪನ ಹೃದಯದಲ್ಲಿ ಅಯ್ಯೋ ನನ್ನ ಮಕ್ಕಳಿಗಾದ್ರೂ ನಾನು ಬದುಕಿಸ್ಬೇಕಲ್ಲ ಅಂತೇಳಿ ಅಪ್ಪ ಹೇಳಲಿಕ್ಕೆ ಶುರುವಾಗ್ತಾ ಇದೆ. ಅಯ್ಯೋ ನಾನು ಯೇಸು ಸ್ವಾಮಿ ಎಂದು ಹೇಳ್ತಾ ಇರುವಾಗಲೇ ಅವರ ಹೆಂಡತಿ ಹೇಳಿದ್ರು, ಮಕ್ಕಳೇ ನೀವು ಅಳಬೇಡ, ನಾವೀವಾಗ 3 ಜನ ನೋಡಿ, ನಾವು 5 ಜನ ನೋಡಿ, ನಾವೀಗ ಸ್ವಲ್ಪ ಸಮಯ ನಂತರ ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರ್ತೀವಿ. ನಮ್ಮ ಅಪ್ಪನ ಮಹಾ ಸುಂದರವಾದ ದೇಶದಲ್ಲಿ ನಾವು ಒಂದು ಸ್ವಲ್ಪ ಸಮಯದೊಳಗಡೆ ಹೋಗಿ ಸೇರ್ತೀವಿ. ಮಕ್ಕಳೇ ನೀವು ಯಾರು ಭಯಪಡಬೇಡ ಅಂತೇಳಿ ಅವರು ಹಾಡಾಡ್ಲಿಕ್ಕೆ ಶುರುವಾಯಿತು. ಓ ನನ್ನ ದೇವರ ರಾಜ್ಯ ಎಷ್ಟು ಸುಂದರವಾಗಿದೆ, ನನ್ನ ದೇವರ ರಾಜ್ಯದಲ್ಲಿ ನಾನು ಹೋಗಿ ಸೇರುತ್ತೇನೆ, ನನ್ನ ಮಕ್ಕಳು ನಾವು ಪರಲೋಕ ರಾಜ್ಯಕ್ಕೆ ಈಗ ಬಾಧ್ಯರಾಗುತ್ತಾ ಇದ್ದೇವೆ. ಆ ತಾಯಿ ಜೋರಾಗಿ ಹಾಡಾಡ್ಲಿಕ್ಕೆ ಶುರು ಮಾಡಿದ್ರು. ಅವರ 3 ಮಕ್ಕಳು ಮುಂಜಾನೆಯಲ್ಲೆದ್ದು ಹಾಡಾಡುವುದು ತರ ಅವರು 3 ಜನನು ಹಾಡಿದರು. ಅಪ್ಪ ಮಕ್ಕಳು 5 ಜನ ಹಾಡುತ್ತಾ ಹಾಡುತ್ತಾ ನೋಡಿರಿ, ಆ ಮೇಲೆಯಿಂದ ಅವರು ಮಣ್ಣು ತಕೊಂಬಂದು ತುಂಬಿಸಿ ಆ ಸಮಾಧಿ ಮುಚ್ಚಿಕೊಂಡು ಹೋಯ್ತು. ಆದರೆ ಕೊರಿಯಾ ದೇಶ ಅಲ್ಲಿಂದ ಅಲಗಾಡಲ್ಪಟ್ಟಿದೆ. ಅವರ ಆತ್ಮ ಎಲ್ಲಿ ಹೋಯ್ತು? 5 ಜನ ಒಂದೇ ನಿಮಿಷ, ಅವರು 30 ವಯಸ್ಸು, 50 ವಯಸ್ಸು, 100 ವಯಸ್ಸು ಬದುಕಿದ್ರು, ಸಾಯಬೇಕಲ್ಲ. ಆದರೂ ಅವರನ್ನಲ್ಲಿ ಮಣ್ಣಲ್ಲಿ ಮುಚ್ಚುವಾಗ ಅವರಿಗೆ ಕಿರೀಟ, ಸ್ಪೆಷಲ್ ಕಿರೀಟ ಮಕ್ಕಳಿಗೂ ಇದೆ. ತಂದೆ ತಾಯಿಯ ನಂಬಿಕೆಯಿಂದ ಮಕ್ಕಳಿಗೂ 3 ಕಿರೀಟ. ಹಲ್ಲೆಲೂಯಾ! ರಕ್ತ ಸಾಕ್ಷಿಗಳ ಲಿಸ್ಟಲ್ಲಿ ಅವರ ಹೆಸರು ಬಂದಿದೆ. ಪ್ರಿಯ ದೇವರ ಮಕ್ಕಳೇ, ಇಂದ ಅತಿಶ್ರೇಷ್ಠರಾದವರು ನಮ್ಮ ಮುಂದೆ ಹೋಗಿರುವ ಈ ಸೇವೆಯ ಹಾದಿಯಲ್ಲಿ ನಾವು ನಿಂತಿದ್ದೀರಾ? ನಿಮಗೂ ಕೂಡ ನಿಮ್ಮ ಕೈಯಲ್ಲಿ ಆಗೋಲಿಕ್ತರ ಬೆರಳೆಲ್ಲ ಆದರೂ ತೆಗೀಲಿಕ್ಕೆ ಅಲ್ಲ, ನಿಮ್ಮ ಕಾಲೆಲ್ಲಾದರೂ ನಡ್ಕೊಂಡು ಹೋಗಿ, ನಿಮ್ಮ ಕೈಯಲ್ಲಾದರೂ ಒಂದು ದೇವರ ಕಾರ್ಯ ಮಾಡಲಿಕ್ಕಾಗಿ ನಿಮ್ಮ ಕಣ್ಣು, ಕೈಯು, ಕಾಲು, ಬಾಯಿ ದೇವರಿಗೆ ಬಿಟ್ಟುಕೊಳ್ಳಿಕ್ಕೆ ನಿಮಗೆ ಮನಸ್ಸಿದ್ದೀರಾ? ಪ್ರಾರ್ಥಿಸಿರಿ, ನಿಮ್ಮ ಮುಂದೆ ಯಾವುದೂ ಅಸಾಧ್ಯ ಆಗುವುದಿಲ್ಲ. ಯೇಸು ನಮಗೆ ಮಾದರಿ ತೋರಿಸಿಕೊಂಡು ಹೋಗಿದ್ದಾರೆ ಪ್ರಾರ್ಥಿಸಲಿಕ್ಕಾಗಿ. ಆ ಪ್ರಾರ್ಥನೆಯಲ್ಲಿ ನೀವು ಮುಂದೆ ಹೋಗೋದಾದ್ರೆ ನಿಮ್ಮನ್ನು ಯಾರು ಸೋಲಿಸಲಿಕ್ಕಾಗಲ್ಲ. ಬರುವ ತಡೆಗಳು ಪ್ರಾರ್ಥನೆಯಿಂದ ನಿಂತು ಹೋಗುತ್ತದೆ. ಬರುವ ಅಂಧಕಾರ ಶಕ್ತಿಯು ದೊಡ್ಡ ಮೋಡ ತರ ನಿಮ್ಮ ಮುಂದೆ ಬರುವುದಾದ್ರೆ, ನೀವು ಪ್ರಾರ್ಥಿಸೋರಾದ್ರೆ ಆ ಮೋಡ ಬಂದ ಬರುವ ಮಳೆ ನೀವು ಯೂಸ್ ಮಾಡ್ತೀರಾ. ನಿಮಗೆ ವಿರೋಧಿ ಬರುವುದು ದೊಡ್ಡ ತೊಂದರೆಗೊಳ್ಳಿಕ್ಕೆ, ಆದರೆ ಬಂದ ವಿರೋಧಿಯಿಂದ ನಿಮಗೆ ಊಟ ಕೊಡಿಸಿ ನಿಮ್ಮ ಚರ್ಚ್ ಕಟ್ಟಿಕೊಟ್ಟು ಹೋಗುವ ತರ ಅದ್ಭುತ ಮಾಡಲಿಕ್ಕೆ ಸರ್ವಶಕ್ತರಾದ ದೇವರ ಕೈಯಲ್ಲಿ ಸಾಧ್ಯ ಇದೆ. ಆದರೆ ಪ್ರಾರ್ಥನೆ ಮಾಡುವ ಮಕ್ಕಳಿಂದ ಈ ಕಾರ್ಯ ನಡೆಯುತ್ತದೆ. ಪ್ರಾರ್ಥನೆ, 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 ನಂಬಿಕೆ, ಉಪವಾಸ, ಪ್ರಾರ್ಥನೆ, ಇದನ್ನು ನೀವು ಮನಸ್ಸಲ್ಲಿಟ್ಟುಕೊಳ್ಳಿ. ಇವತ್ತಿನ ತೀರ್ಮಾನ ಮಾಡಿ ಪ್ರಾರ್ಥನೆ ಮಾಡಿ ಜಯಿಸಬೇಕು. ಪ್ರಾರ್ಥನೆ ಮಾಡುವಾಗ ಯಾರತ್ರ ಕೈಗೂ ತಕೊಂಡು ಹೋಗಬಾರ್ದು. ಹಲ್ಲೆಲೂಯಾ! ನೀವು ಪ್ರಾರ್ಥನೆ ಮಾಡಿದ್ರೆ ನಿಮಗಾಗಿ ಸ್ವರ್ಗ ತೆರೆಯುತ್ತದೆ ಗ್ಯಾರಂಟಿ. ನೀನು ಪ್ರಾರ್ಥನೆ ಮಾಡಿದ್ರೆ ನಿನಗಾಗಿ ಮುಚ್ಚಿರೋ ಬಾಗಿಲು ಓಪನ್ ಆಗುತ್ತದೆ ಗ್ಯಾರಂಟಿ. ಯಾಕೆ ನಿನಗಾಗಿ ಇನ್ನು ಬಾಗಿಲು ಓಪನ್ ಆಗಿಲ್ಲ? ನಿನ್ನ ಪ್ರಾರ್ಥನೆ ಅಲ್ಲಿಗೆ ಹೋಗಿಲ್ಲ. ಜನರ ಹತ್ರ ಜಾಸ್ತಿ ಮಾತಾಡ್ತೀರಾ. ಎಷ್ಟು ಸಮಯ ಮಾತಾಡ್ತೀರಾ? ಸ್ಟಾಪ್ ಮಾಡು. ಇವತ್ತಿಂದ ಜನರ ಜೊತೆಯಲ್ಲಿ ಮಾತಾಡೋದು ಕಡಿಮೆ ಮಾಡು. ಅಪ್ಪನ ಜೊತೆಯಲ್ಲಿ ಜಾಸ್ತಿ ಮಾತಾಡು. ಪರಲೋಕ ನಿನಗೋಸ್ಕರ ತೆರೆಯುತ್ತದೆ. ನೀ ನೆನೆಸದ ಕಾರ್ಯಗಳು ನಿನ್ನಲ್ಲಿ ಸಕ್ಸಸ್ ಆಗಿ ನಡೆಯುತ್ತದೆ. ನೀವು ಯೋಜನೆ ಮಾಡಿರಲ್ಲ, ನಿಮ್ಮ ಮುಂದೆ ನಡೆದಿರ್ತದೆ. ಇದು ಪ್ರಾರ್ಥನೆಯ ಫಲ. ಆ ಪ್ರಾರ್ಥನೆ ಮಾಡಿ ತೋರಿಸಿದ ಯೇಸು ಸ್ವಾಮಿ ಪ್ರತಿಯೊಂದು ವಿಷಯದಲ್ಲೂ ಪ್ರಾರ್ಥನೆ ಮಾಡಿಕೊಂಡು ಹೇಳ್ತಾ ಇದ್ದಾರೆ, ನನಗಾಗಿ ಹೋಗ್ತೀರಾ? ನನಗಾಗಿ ಒಂದು ನಷ್ಟಪಟ್ಟು ಹೋಗುವನಿಗೆ ನೀನು ನಷ್ಟವಾಗಿ ಹೋಗ್ತೀಯ ಅಂತ ನೀನು ಕೇಳದೆ ಹೋದ್ರೆ ನೀನು ಹೋಗುವುದು ಲೇಟ್ ಆಗುವಷ್ಟು ಎಷ್ಟು ಜನರ ಪ್ರಾಣ ಹೋಯಿತೋ ಲೆಕ್ಕ ಕೇಳ್ತಾರೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಸಮರ್ಪಿಸಿಕೊಡೋಣ. ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಡೋಣ. ಎಲ್ಲರೂ ಕೂಡ ಮಂಡಿ ಊರಿ ಪ್ರಾರ್ಥನಾ ಮಾಡಲಿಕ್ಕಾಗಿ, ಒಡಕಿನಲ್ಲಿ ನಿಲ್ಲಲಿಕ್ಕಾಗಿ, ಸೇವೆ ಹೋಗಲಿಕ್ಕಾಗಿ ನನ್ನ ಹೃದಯದಲ್ಲಿ ದೇವರು ಹೇಳುವುದಾದರೆ
ನಾನು ಹೋಗದೆ ಆ ಜಾಗೆಯಲ್ಲಿ ಎಷ್ಟು ಜನ ಈಗ ನಷ್ಟವಾಗಿರ್ಬೋದು, ಎಷ್ಟು ಜನ ಈಗ ದುಷ್ಟದಲ್ಲಿ ಸತ್ತಿರ್ಬೋದು. ಅವನ ಆತ್ಮ ನನ್ನ ಹೆಸರಲ್ಲಿ ಮೊಯ್ ಕೇಳಲ್ವಾ ದೇವರು? ಅವನ ಆತ್ಮಕ್ಕೆ ನನಗೆ ಮೊಯ್ ಕೇಳಲ್ವಾ ದೇವರು? ಮೊಯ್ ತೀರಿಸುವಂತ ದೇವರ ವಾಕ್ಯ ಇದೆಯಲ್ಲ. ದೇವರೇ, ನನಗೆ ರಕ್ತ ಕೊಟ್ಟು ನಿನ್ನ ಶರೀರದ ಒಂದು ಜಾಗ ಕೂಡ ಬಿಡದೆ ಎಲ್ಲ ಜಜ್ಜಿ ಜಡಿದು ನೋವು ತಿಂದು ನನಗಾಗಿ ಒಪ್ಪಿಸಿಕೊಡುವಾಗ ನಿಮಗೊಂದು ಆಸೆ ಇತ್ತು. ಓ ನನ್ನ ಮಕ್ಕಳು ನನಗಾಗಿ, ನನ್ನ ಗೊತ್ತಿಲ್ಲದ ನನ್ನ ಸಹೋದರ ಮಕ್ಕಳಿಗಾಗಿ ಹೋಗ್ತಾರೆ ಅನ್ನೋದು ಚಿಂತೆ ಇತ್ತು. ಓ ನನ್ನ ಮಕ್ಕಳು ಹೋಗ್ತಾರೆ, ನಾನು ಇವರನ್ನು ಬಿಡಿಸಿದರೆ ಇವರು ಬೇರೆಯವರನ್ನು ಬಿಡಿಸ್ತಾರೆ ಅಂತ ಆಸೆಯಿಂದನೆಲ್ಲ ಮಾಡಿಕೊಂಡು ಬರುವಾಗ ಇನ್ನು ಎಷ್ಟೋ ಜನ ಗೊತ್ತಿಲ್ಲದೆ, ಅವರ ಎಡಗೈಯೂ ಬಲಗೈಯೂ ಗೊತ್ತಿಲ್ಲದೆ ಪಾಪ ಮಾಡುತ್ತಿರುವಾಗ, ಅವರು ನರಕದ ಬೆಂಕಿಗೆ ಹೋಗಿ ಬೀಳುತ್ತಾ ಇರುವಾಗ ಎಷ್ಟೋ ಜನ ಈಗಾಗಲೇ ಬಿದ್ದು ಹೋಯಿತಲ್ಲ. ಯಾರು ಹೋಗುತ್ತಾರೆ? ನಾನು ಹುಡುಕಿರಲಿಂದು ಕೇಳಿಕೊಳ್ಳಿಕ್ಕಾಗಿ ಒಂದು ಪುರುಷನನ್ನು ಹುಡುಕಿದೆ, ಒಂದು ಮನುಷ್ಯ ಕುಮಾರನ ಹುಡುಕ್ತಾ ಇದೆ, ಒಬ್ಬನನ್ನು ಹುಡುಕುತ್ತಾ ಇದೆ, ಒಬ್ಳನ್ನು ಹುಡುಕುತ್ತಾ ಇದೆ. ಆದ್ರೆ ಯಾರನ್ನು ಸಿಕ್ಕಿಲ್ಲ ಅಂದ ದೇವರು ಇವತ್ತು ಹೇಳುತ್ತಾರೆ ಹತ್ತುಕೊಂಡು, ನಾನಿದ್ದೀನಿ ಸ್ವಾಮಿ, ಒಡಕಿನಲ್ಲಿ ನಿಲ್ತೀನಿ, ನಾನು ರಾತ್ರಿಗಳಲ್ಲಿ ಕೂತ್ಕೊಂಡು ಪ್ರಾರ್ಥಿಸುತ್ತೇನೆ, ನಾನು ಹೋಗುತ್ತೇನೆ ಸ್ವಾಮಿ, ನಿಮಗಾಗಿ ನಾನು ಹೋಗುತ್ತೇನೆ, ನಿನಗಾಗಿ ನಾನು ಸೇವೆ ಮಾಡುತ್ತೇನೆ. ಓ ಪ್ರಾಣ ಹೋದ್ರು ನಾನು ಬೇಜಾರು ಮಾಡಲ್ಲ, ಪ್ರಾಣವನ್ನು ನಾನು ಭಯಪಟ್ಟುಕೊಂಡು ಸೇವೆಗೆ ಹೋಗದಿರಲ್ಲ, ನಾನು ಪ್ರಾಣ ಭಯಪಡಲ್ಲ. 3 ಚಿಕ್ಕ ಮಕ್ಕಳು, ಓ ತಂದೆ ತಾಯಿ ಸೇರಿ ಓ ನಾವು ಸತ್ತೋಗುವುದೇ ಹೇಳುವಾಗ ಮಕ್ಕಳಪ್ಪ ಅಂತ ಕರೆದೆ. ತಾಯಿ ಹೇಳಿದ್ರು, ಮಕ್ಕಳೇ ಭಯಪಡಬೇಡ, ನಮ್ಮ ಭೂಲೋಕ ವಾಸಿಗೋ ಮುಗಿಯುತ್ತಾ ಇದೆ, ಆದ್ರೆ ನಮಗೆ ಒಂದು ಸ್ವರ್ಗ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ತಂದೆಯ ಬಳಿಯಲ್ಲಿ ತಂದೆ ಕುಮಾರನ ಪವಿತ್ರಾತ್ಮರ ಜೊತೆಯಲ್ಲಿ ನಾವು ಇವತ್ತಿಂದ ಊಟ ಮಾಡುತ್ತೀರಾ, ನಮ್ಮ ಜೀವನ ಇವತ್ತಿಂದ ಅದ್ಭುತವಾಗುತ್ತದೆ. ಓ ದೇವರಿಗೆ ಮಾತ್ರ ವಿರುದ್ಧವಾಗಿ ಮಾತಾಡಬೇಡ, ಯೇಸುವನ್ನೇ ನಾವು ಪ್ರೀತಿಸುತ್ತೇವೆ ಅಂತೇಳಿ ಅವರ ಆತ್ಮ ಅದೇ ನಿಮಿಷಕ್ಕೆ ಸುಂದರವಾದ ಪರಲೋಕಕ್ಕೆ ಓ ರಕ್ತ ಸಾಕ್ಷಿಗಳ ಗಣದಲ್ಲಿ ಒಯ್ಯಲ್ಪಟ್ಟಿದೆ. ಹಾಗಾದ್ರೆ ಪ್ರಿಯ ದೇವರ ಮಗುವೆ, ನೀನೇನಕ್ಕೆ ಭಯಪಡುತ್ತೀರಾ? ನಿನಗೆ ದೇವರು ಕೊಟ್ಟ ಸೇವೆಗೆ ಯಾಕೆ ಹಿಂಜಾರುತ್ತೀರಾ? ಯಾವ ವಿಷಯದಲ್ಲಿ ನೀವು ನಿಂತುಕೊಂಡು ನೋಡುತ್ತಾ ಇರೋದು? ಭೂಮಿ ನಮ್ಮ ಸ್ವಂತವಲ್ಲ, ಈ ಭೂಮಿ ನಮ್ಮ ಯಾವುದು ತಗೊಂಡು ಹೋಗೋದಕ್ಕಾಗೋದಿಲ್ಲ, ಈ ಭೂಮಿ ನಮ್ಮ ಸ್ವಂತವಲ್ಲ. ಪ್ರಾರ್ಥಿಸುವರು ನುಡುಕ್ತಾರೆ ದೇವರು, ಸೇವೆ ಮಾಡುವರು ನುಡುಕ್ತಾ ಇದ್ದಾರೆ. ಓ ಹೋಗ್ಲಿಕ್ಕಾಗಿದೀಯಾ? ನೀನು ನನಗೋಸ್ಕರ ಕೂತ್ಕೊಂಡು ಪ್ರಾರ್ಥಿಸಲಿಕ್ಕಾಗಿದೀಯಾ? ದೇವರು ಹುಡುಕ್ತಾ ಇದ್ದಾರೆ. ಈ ಒಂದು ಜೀವಿದವ ನಿಮಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ಈ ಒಂದು ಜೀವಿದವ ನಿಮಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ಯುವೆನು. ಪ್ರಾಣ ಕೊಟ್ಟ ನಿಮ್ಮ ಪ್ರೀತಿಯ ಹೋಲಿಸುವೆ. ಜಗಕ್ಕೆಲ್ಲ ಸಾರುವ ಪ್ರಾಣ ಕೊಟ್ಟ ನಿಮ್ಮ ಪ್ರೀತಿಯ ಹೋಲಿಸುವೆ. ಜಗಕ್ಕೆಲ್ಲ ಸಾರುವೆನು. ಈ ಉಸಿರು ಇರುವವರೆಗೂ ಯೇಸುವೇ ಸಮರ್ಪಿಸೋಣ. ಸೇವೆ ಮಾಡು. ಯಾರಿಗೆಲ್ಲ ದೇವರು ಮಾತಾಡ್ತಾರೋ ನಿಮ್ಮ ಕೈಗಳನ್ನು ಎತ್ತಿಕೊಂಡು ದೇವರಿಗೆ ಹೇಳು, ದೇವರೇ ಪ್ರಾಣ ಇರುವವರೆಗೂ ನಿನ್ನನ್ನು ಪ್ರೀತಿಸಿ ನಾನು ಪ್ರಾರ್ಥಿಸುತ್ತೇನೆ. ದೇವರೇ ನಿಮ್ಮ ಸೇವೆ ಮಾಡುತ್ತೇನೆ ಸ್ವಾಮಿ. ಆ ಹಾಡಾಡುತ್ತಾ ಇರುವಾಗಲೇ ಎಲ್ಲರೂ ಕೂಡ ಸಮರ್ಪಿಸೋಣ. ದೇವರೇ ನಾನೇನಕ್ಕಾದ್ರೂ ಒಂದು ನುಗ್ಗಬೇಕಲ್ಲ, ನಾನೇನಕ್ಕಾದ್ರೂ ಒಂದು ಉಪಯೋಗ ಆಗಬೇಕಲ್ಲ. ಇಷ್ಟು ದಿವಸ ವೇಸ್ಟ್ ಆಗೋಯ್ತಪ್ಪ.
ಇಷ್ಟು ದಿವಸ ಇಷ್ಟ ಹೋಯ್ತು. ನಿಮ್ಮ ರಕ್ತ ಸುರಿದಕ್ಕೆ, ನಿಮ್ಮ ಮಾಂಸ ಎಲ್ಲ ಸಿಗಿದು ಬಿದ್ದದಕ್ಕೆ ನಾನು ರೋಗ ಸೌಖ್ಯ ಅನುಭವಿಸಿದೆ, ನನ್ನ ಆಶೀರ್ವಾದ ಅನುಭವಿಸಿದೆ. ಸಾಗಲ್ಲದ ಕರ್ತನೆ, ನನ್ನಿಂದ ಮತ್ತೊಬ್ಬರಿಗೆ ಉಪಯೋಗ ಆಗಬೇಕಪ್ಪ, ನನ್ನಿಂದ ಮತ್ತೊಬ್ಬರಿಗೆ ಉಪಯೋಗ ಆಗಬೇಕು ಕರ್ತನೆ. ನನ್ನನ್ನು ಪ್ರಾರ್ಥನೆ ಮಾಡ್ಲಿಕ್ಕೆ ಕಲಿಸಪ್ಪ, ನನ್ನನ್ನು ಸೇವೆ ಮಾಡ್ಲಿಕ್ಕೆ ಉಪಯೋಗಿಸು ಕರ್ತನೆ. ಪ್ರತಿಯೊಂದು ಬಾಯಿಗಳನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿ, ಓ ಸುಮ್ಮನೆ ಒಂದು ಕೇಳಿಕೊಂಡು ಹೋಗುವುದಿಲ್ಲ, ಈ ಒಂದು ಜೀವಿತವು ನಿನಗೆ ಸಂಪೂರ್ಣವಾಗಿ ಸಮರ್ಪಿಸುವೆನು. ನಶಿಸುವ ಜನರ ಬಳಿಯಲ್ಲಿ ಸುವಾರ್ತೆ ಕೊಂಡೊಯ್ತೀನಪ್ಪ, ನಾನು ಶುಭವಾರ್ತೆ ಕೊಂಡು ಹೋಗ್ತೀನಿ. ಮಣಗಾಲೂರು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡಿರಿ. ನೀನ್ ರಕ್ತ ಸುರಿದಕ್ಕೆ, ನೀನ್ ಮಾಂಸ ಸಿಗಿದು ಬಿಟ್ಟದಕ್ಕೆ, ನೀ ಪ್ರಾಣ ಕೊಟ್ಟದಕ್ಕೆ ನಾನು ನಿನಗಾಗಿ ಸೇವೆ ಮಾಡ್ತೀನಿ. ನಾನು ನಿನಗಾಗಿ ದುಷ್ಟನಾಗಿರೋ ಮನುಷ್ಯನ ಹತ್ರ ಹೋಗಿ ಸುವಾರ್ತೆ ಹೇಳಿ ಅವನನ್ನು ರಕ್ಷಿಸಲಿಕ್ಕಾಗಿ ದಾರಿ ಮಾಡುತ್ತೀನಿ. ನಾನು ಅವರಿಗಾಗಿ ಒಡಕಿನಲ್ಲಿ ನಿಲ್ಲುತ್ತೇನೆ. ನಾನು ರಾತ್ರಿಯ ಯಾಮಗಳಲ್ಲಿ ಒಡಕಿನಲ್ಲಿ ನಿಂತು ದಾರಿ ಮುಗಿಲಲ್ಲಿ ಬಿದ್ದು ಸಾಯುವ, ಹಾಳಾಗುವ, ನಶಿಸಿ ಹೋಗುವ, ನರಕಕ್ಕೆ ಹೋಗುವವರಿಗಾಗಿ ನಾನು ನನ್ನ ಜೀವನ ದೊಡ್ಡ ತಿಳ್ಕೊಳ್ಳಲ್ಲ. ನಾನು ಇವತ್ತಿಂದ ಪ್ರಾರ್ಥಿಸುತ್ತೇನೆ. ನಾನು ಇವತ್ತಿಂದ ಯಾರ ಮುಂದೆ ಕೈ ಚಾಚುವುದಿಲ್ಲ, ಯಾರ ಮುಂದೆ ನನ್ನ ಸ್ಥಾನ ಹುಡುಕಿ ಹೋಗುವುದಿಲ್ಲ. ನನ್ನ ತಂದೆಯ ಮಾತಾಡುತ್ತೀನಿ. ತಂದೆಯ ಮಾತಾಡಿಕೊಂಡು ಕುಮಾರನನ್ನು ಹುಡುಕಿ ಬೆಳಿಗ್ಗೆ ಜನ ಗುಂಪು ಗುಂಪಾಗಿ ಬಂದಿದ್ರೆ, ತಂದೆಯ ಹುಡುಕಿ ಪ್ರಾರ್ಥನೆ ಮಾಡಿ ಬಂದ ಓ ದೇವರ ಕುಮಾರನ ಮುಂದೆ ದಂಡೆಂದು ಹೇಳಿ ಬಂದ ಆ ದೆವ್ವ ಹಿಡಿದ ಮನುಷ್ಯ ನನ್ನ ಕೂಡ ನಿನಗೆ ಹೇಳಿಕೊಂಡು ಓಡಿ ಹೋಗಿ ದುರಾತ್ಮ ಬಿಟ್ಟು ಹೋಗಿದ ಹಾಗೆ ಅಂತ ಪ್ರಾರ್ಥನೆ ನನ್ನ ಜೀವನದಲ್ಲಿ ಉಂಟಾಗಲಿ, ಅಂತ ಪ್ರಾರ್ಥನೆ ಬರಲಿ. ಅಯ್ಯೋ ನನ್ನ ಆಲೋಚನೆ ಮರೆತು ಹೋಯ್ತು, ನಾನು ತೀರ್ಮಾನ ಮಾಡಿಕೊಂಡು ಬಂದದೆಲ್ಲ ಮರೆತು ಹೋಯ್ತು, ನಾನು ತೀರ್ಮಾನ ಮಾಡಿಕೊಂಡು ಬಂದದೆಲ್ಲ ಇವತ್ತು ಮತ್ತೆ ನೆನಪು ಮಾಡುತ್ತಾ ಇದೆಯಲ್ಲ ದೇವರೇ. ಮತ್ತೊಂದು ತೀರ್ಮಾನ ದೇವರೇ ಕೊಡ್ತಾ ಇದ್ದಾರೆ. ನೀನ್ ಮರೆತು ಹೋಗಿದ್ದು ಮತ್ತೆ ನೆನಪಿಸಿಕೊಡ್ತಾ ಇದ್ದಾರೆ. ನಿನ್ನ ಪ್ರಾರ್ಥನಾ ಜೀವನದಲ್ಲಿ, ನಿನ್ನ ಸೇವೆಯ ಆಸೆಯಲ್ಲಿ, ನಿನ್ನ ಆಸಕ್ತಿಯಲ್ಲಿ ಹೋಯ್ತು. ನೀನ್ ಎಲ್ಲಿ ಬಿದ್ದೋಗಿದ್ದೀಯಾ? ನಾನಿನ್ನೂ ರಕ್ತ ಸುರಿದು ಓ ಜನ ಗೊತ್ತಿಲ್ಲಲ್ಲ, ನಾನಿನ್ನೂ ಪ್ರಾಣ ಬಿಟ್ಟು ಜನ ಗೊತ್ತಿಲ್ಲಲ್ಲ, ನಾನು ಸ್ವರ್ಗ ಸಿದ್ಧ ಮಾಡಿ ನಾನೇವರಿಗೆ ಗೊತ್ತಿಲ್ಲಲ್ಲ. ನೀನ್ ಹೇಳದ ಯಾರು ಹೇಳುತ್ತಾರೆ, ನೀನ್ ಹೇಳದ ಯಾರು ಹೇಳುತ್ತಾರೆ? ಒಪ್ಪಿಸಿಕೊಡೋಣ ದೇವರೇ. ನಾನು ಹೋಗುತ್ತೇನೆ, ನಾನಿನ್ನು ಸೋಂಬೇರಿಯಾಗಿರಲ್ಲ, ನಾನಿನ್ನು ನನ್ನ ಜೀವನವಿರಲ್ಲ, ನಾನಿನ್ನು ಪ್ರಾಣವನ್ನು ಪ್ರೀತಿಸಿಕೊಂಡಿರಲ್ಲ, ನಾನಿನ್ನು ಸ್ಥಾನವನ್ನು ಪ್ರೀತಿಸಿಕೊಂಡಿರಲ್ಲ. ಆ ಸುಂದರವಾದ ಮಕ್ಕಳು ಪರಲೋಕದಲ್ಲಿ ಹೋಗಿ ದೇವರ ಹತ್ರ ನಿಂತಿರುವಾಗ ನನಗೆ ಯಾವ ವಯಸ್ಸು, ಯಾವ ಜಾಗ ಇರುತ್ತದೆ? ನನ್ನ ಜೀವ ಕೂಡ ದೊಡ್ಡದಂತ ತಿಳ್ಕೊಳ್ಳೋದಿಲ್ಲ. ನಮ್ಮಲ್ಲಿ ತೀರ್ಮಾನ ಬರಲಿ. ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ, ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಡೋಣ. ಕಾಯುತ್ತಾ ಇದ್ದಾರೆ, ಯಾರು ಹೋಗುವರು? ಓ ಯೆಶಾಯ ಹೇಳಿದರು, ಈಗೋ ದೇವರೇ ನನ್ನನ್ನು ಕಳುಹಿಸು, ನಾನು ಹೋಗುತ್ತೇನೆ. ಯೆಶಾಯ ಪ್ರವಾದಿ ಹೇಳಿದರು, ಓ ನನ್ನನ್ನು ಕಳುಹಿಸು, ನಾನು ಹೋಗುತ್ತೇನೆ. ನಾನು ಪ್ರಾರ್ಥಿಸುತ್ತೇನೆ, ನಾನು ಇವತ್ತಿನ ಸೇವೆ ಮಾಡುತ್ತೇನೆ, ನಾನು ಇವತ್ತಿನ ದೇವರಿಗಾಗಿ ಹೋಗುತ್ತೇನೆ. ನಾನು ಒಡಕಿನಲ್ಲಿ ನಿಲ್ಲುತ್ತೇನೆ, ನನ್ನ ಕಣ್ಣಲ್ಲಿ ಕಣ್ಣೀರಿನ ಮೇಲೆ ನಾನು ಸುರಿಸುತ್ತೇನೆ. ಹಾಳಾಗುವವರಿಗೋಸ್ಕರ ನಾನು ನಿಲ್ಲುತ್ತೇನೆ. ಸಮರ್ಪಿಸಿಕೊಡೋಣ ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡೋಣ. ಸೇವೆ ಮಾಡುವೆ ನೀವೇ ಸರ್ವವೆಂದು
ದೇವಾ ಆರಾಧಿಸುವೆ ಪೂರ್ಣ ಹೃದಯದಿಂದ ಹರಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀವೇ ಸರ್ವವೆಂದು ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದಾಸನು ನಾ. ಮಗನೇ ಮಗಳೇ, ನಿನಗಾಗಿ ಬೇಕಾಗಿರುವುದೆಲ್ಲ ನಾನು ನಿನಗಾಗಿ ಕೊಟ್ಟಿದ್ದೆ. ಆದರೆ ನನಗಾಗಿ ನಶಿಸಿ ಹೋಗುವ ಆತ್ಮಗಳ ಬಳಿಯಲ್ಲಿ ನನಗಾಗಿ ನೀನು ಹೋಗುವನಲ್ಲ. ಎಡಗೈಯೋ ಬಲಗೈಯೋ ಗೊತ್ತಿಲ್ಲದ ಪಾಪ ಮಾರ್ಗದಲ್ಲಿರುವವರ ಬಳಿಯಲ್ಲಿ ನೀವೊಳಕ್ಕೆ ನಿಲ್ಲಲಿಕ್ಕೆ ನಿನಗೆ ಮನಸ್ಸಿದೆಯೋ? ಯಾರು ನನಗಾಗಿ ಹೋಗುವರು? ನಾನು ಯಾರನ್ನು ಕಡೆಗಣಿಸಿದೆಯೋ? ಯೆಶಾಯ ಪ್ರವಾದಿ ಸ್ತುತಿ ಕೇಳುವಾಗ ನಾನಿಗೋ ನಾನು ಹೋಗುತ್ತೇನೆ. ಯೇಸು ಈಟಿಯಿಂದ ಹೃದಯವನ್ನು ಚುಚ್ಚಲ್ಪಟ್ಟವನ, ಯೇಸುವಿನ ಹೃದಯದ ಕೊನೆಯ ಸ್ವತ್ತು ರಕ್ತವನ್ನು ಸುರಿದುಕೊಟ್ಟಿರುವುದು ಸಕಲ ಮಾನವನ ಪಾಪಗಳ ಪರಿಹಾರಕ್ಕಾಗಿ ಎಂಬುದನ್ನು ಸತ್ಯ ಸುವಾರ್ತೆ ಕೇಳಿ ಈ ಸತ್ಯವನ್ನು ತಿಳಿದುಕೊಂಡ ನೀನು ಈ ಸತ್ಯವನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಸಿದ್ಧತೆಯಿದೆಯಾ ಎಂದು ಕೇಳುವ 1991 ಮೇ ತಿಂಗಳು 21ನೇ ತಾರೀಕು ಕರ್ತನೇ ನಿನಗಾಗಿ ಹೊರಡುತ್ತೇನೆ ಎಂದು ಒಪ್ಪಿಸಿಕೊಂಡೆ. ಕರ್ತನ ಕೇಳಿದಷ್ಟೇ, ನಾನು ನಿನಗಾಗಿ ಸೌಖ್ಯ ಕೊಟ್ಟಿದ್ದೆ, ನಾನು ನಿನಗೆ ಸ್ವಸ್ಥತೆ ಕೊಟ್ಟಿದ್ದೆ, ನಿನ್ನ ಸಾಲೆ ಬಾಧೆಗಳಿಂದ ಬಿಡುಗಡೆ ಕೊಟ್ಟಿದ್ದೆ, ನಿನ್ನ ಬಡಸ್ತನ ನೀಗಿಸಿದೆ, ನಿನ್ನ ಕುಟುಂಬದಲ್ಲಿ ಸಮಾಧಾನ ಕೊಟ್ಟಿದ್ದೆ, ನಿಮ್ಮ ಜೀವನಕ್ಕೆ ಬೇಕಾದ ದುಡಿಮೆಯನ್ನು ಕೊಟ್ಟಿದ್ದೆ, ನಿಮಗೆ ವ್ಯವಸಾಯ ಕೊಟ್ಟಿದ್ದೆ, ನಿಮ್ಮ ಜೀವನಕ್ಕೆಲ್ಲ ನೀ ಕೇಳುವಾಗಲೆಲ್ಲ ನಿನಗೊಂದೊಂದಾಗಿ ಕೊಟ್ಟಿದ್ದೆ. ಆದರೆ ಮಗನೇ ಮಗಳೇ, ನಶಿಸಿ ಹೋಗುವ ಜನರ ಬಳಿಯಲ್ಲಿ ಈ ಸತ್ಯದ ಸುವಾರ್ತೆಯನ್ನು ತಿಳಿಯಲಿಕ್ಕಾಗಿ ನೀ ಸಮರ್ಪಿಸುತ್ತೀರ. ಇವತ್ತೊಂದು ಸಾರಿ ದೇವರ ಸೇವೆಯ ಮೂಲಕವಾಗಿ ಕರ್ತನು ಕೇಳುತ್ತಾ ಇದ್ದಾನೆ, ಸ್ವಾಮಿ ಕೇಳುತ್ತಾ ಇದ್ದಾನೆ, ಒಡಕಿನಲ್ಲಿ ನಿಲ್ಲಲಿಕ್ಕೆ ನರಪುತ್ರನ ಹುಡುಕುವ ನಾನಿದ್ದೇನೆ ಸ್ವಾಮಿ, ನಾನಿದ್ದೇನೆ ಸ್ವಾಮಿ. ದೇವರ ರಾಜ್ಯದ ಅಭಿವೃದ್ಧಿಗಾಗಿ, ದೇವರ ಸುವಾರ್ತೆ ಹರಡಿ ಹಬ್ಬಲಿಕ್ಕಾಗಿ, ನಾವಿರುವಂತ ನಮ್ಮ ಗ್ರಾಮಗಳ ಜನರ ಬಿಡುಗಡೆಗಾಗಿ ನಾನು ಅದರಲ್ಲಿ ಎಷ್ಟು ಮಾತ್ರ ಪಾಲ್ಗೊಳ್ಳುತ್ತಾ ಇದ್ದೇನೆ. ಇದೋ ಇವತ್ತು ಸಮರ್ಪಿಸುತ್ತೇನೆ ದೇವರೇ, ಈ ದಿನವನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಕರ್ತನೇ, ನಿನಗಾಗಿ ನಾನು ಒಪ್ಪಿಸಿಕೊಳ್ಳುತ್ತೇನೆ ಕರ್ತನೇ, ನಿನಗಾಗಿ ನಾನು ಸಮರ್ಪಣೆ ಮಾಡುತ್ತೇನೆ ಕರ್ತನೇ. ನಿನ್ನ ಸೇವೆಯಲ್ಲಿ ನನ್ನದೊಂದು ಪಾಲು ದೇವರೇ ಇದೆ ಎಂಬುದನ್ನು ಇವತ್ತು ನಾನು ತೀರ್ಮಾನ ಮಾಡಿ ಅದನ್ನು ಕರ್ತನೇ ನಿಮ್ಮ ಮುಂದೆ ದೇವರೇ ನಾನು ಅರಿಕೆ ಮಾಡುತ್ತೇನೆ ದೇವರೇ.
ನನ್ನ ಕಷ್ಟಗಳ ಬಗ್ಗೆ ಮಾತ್ರ ಹೇಳುವನಾಗಿ, ನನ್ನ ಸಮಸ್ಯೆಗಳ ಬಗ್ಗೆ ಮಾತ್ರ ಹೇಳುವನಾಗಿ, ನನ್ನ ಬೇಡಿಕೆಗಳ ಬಗ್ಗೆ ಮಾತ್ರ ಹೇಳುವನಾಗಿ, ನನ್ನ ಪ್ರೇಯರ್ ರಿಕ್ವೆಸ್ಟ್ಗಳು ಬರೆದಿಟ್ಟು ಪ್ರಾರ್ಥನೆ ಮಾಡಲಿಕ್ಕಾಗಿ ಮಾತ್ರವಲ್ಲ, ಕರ್ತನೇ ನಿನ್ನ ಪ್ರೇಯರ್ ರಿಕ್ವೆಸ್ಟ್ ಏನಿದೆ, ನಿನಗೆ ನಾನೇನ್ ಮಾಡಬೇಕೆಂಬುದನ್ನು ಅದು ನೆರವೇರಿಸಲಿಕ್ಕಾಗಿ ನಾನು ಇವತ್ತು ಸಮರ್ಪಿಸುತ್ತೇನೆ. ಈ ವರ್ಷ ದೇವರ ರಾಜ್ಯಕ್ಕಾಗಿಯೂ ದೇವರಿಗಾಗಿಯೂ ಪರಲೋಕ ರಾಜ್ಯಕ್ಕಾಗಿಯೂ ನಾವು ಏನು ಮಾಡಬೇಕು ಎಂಬುದನ್ನು ನಿಮ್ಮ ಮುಂದೆ ಸಮರ್ಪಣೆ ಮಾಡಿದ ಹಾಗೆ ಕರ್ತನೇ ನಮ್ಮೆಲ್ಲರ ಸಮರ್ಪಣೆಯನ್ನು ಅಂಗೀಕರಿಸಿ, ನಮ್ಮೆಲ್ಲರ ಸಮರ್ಪಣೆಯನ್ನು ಅಂಗೀಕರಿಸಿ ಈ ವರ್ಷ ಕರ್ತನೆ ಹೆಚ್ಚಾಗಿ ನಿಮಗಾಗಿ ಸೇವೆ ಮಾಡಲಿಕ್ಕೆ ಸಭೆಯ ಮಕ್ಕಳಿಗೆ ಕೃಪೆ ನೀಡು. ಈ ಸಭೆಯ ಮೂಲಕವಾಗಿ ದೇವರ ರಾಜ್ಯಕ್ಕೆ ಅಭಿವೃದ್ಧಿ ಉಂಟಾಗಲಿ. ಈ ಸಭೆಯಿಂದ ದೇವರಿಗೆ ಮಹಿಮೆಯಾಗಲಿ. ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಸಮರ್ಪಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.